ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡದ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮದ 10ನೇ ದಿನ. ಇವತ್ತು ಕೂಡ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕಲಿತಾ ಇದ್ದೀವಿ. ಇದು ನಿನ್ನೆಯ ಕ್ಲಾಸಸ್ ಏನು ತಗೊಂಡಿದ್ವಿ ಅದರ ಮುಂದಿನ ಭಾಗ ಆಗಿರುತ್ತೆ. ಸೊ ನಾವು ಏನ್ ಮಾಡೋಣ ಇವಾಗ ಹೋಗ್ಬಿಟ್ಟು ಈ ಆನಕೊಂಡ ಕನ್ಸೋಲ್ ಅಥವಾ ನ್ಯಾವಿಗೇಟರ್ ಇದೆ, ಅದನ್ನ ಓಪನ್ ಮಾಡ್ಕೊಳ್ಳೋಣ. ಜೊತೆಗೆ ನಾನಿಲ್ಲಿ ನಿಮಗೋಸ್ಕರ ಒಂದಷ್ಟು ಕಂಟೆಂಟ್ಸ್ ಅನ್ನ ಕೂಡ ಇಲ್ಲಿ ತಂದಿದ್ದೀನಿ. ಇದು ಬಿಟ್ಟು ನಾನು ನಿಮ್ಗೆ ಒಂದಷ್ಟು ಪ್ರಾಜೆಕ್ಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನ ಕೂಡ ಲಿಂಕ್ ಕೂಡ ನಾನು ನಿಮ್ಗೆ ಕಳಿಸ್ತೀನಿ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ಯೂಟಿಲೈಸ್ ಮಾಡ್ಕೋಬಹುದು. ತುಂಬಾ ಇದೆ, ಟೆಕ್ಸ್ಟ್ ಬುಕ್ಸ್ ಇದೆ, ಮೆಟೀರಿಯಲ್ಸ್ ಇದೆ, ಪ್ರೋಗ್ರಾಮ್ಸ್ ಇದೆ, ಪ್ರಾಜೆಕ್ಟ್ಸ್ ಇದೆ. ಸೊ ಎಲ್ಲದು ನಾನು ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಟಿದ್ದೀನಿ. ಅದು ತುಂಬಾ ಜಾಸ್ತಿ ಇದೆ, ಒಂದು 25 to 30 GB ಇದೆ. ಸೊ ನಾನು ಅದನ್ನ ಇದ್ರಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಅಪ್ಲೋಡ್ ಮಾಡಿರುವಂತ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅದನ್ನ ನಿಮಗೆ ಲಿಂಕ್ ಅನ್ನ ಕಳಿಸ್ತೀನಿ. ನಿಮಗೆ ಸಾಧ್ಯವಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅಲ್ಲೇ ಕೂಡ ನೀವು ಡೈರೆಕ್ಟ್ ಆಗಿ ನೋಡ್ಕೊಬಹುದು. ಯಾಕಂದ್ರೆ 20 GB ಅಂದ್ರೆ ಅದು ತುಂಬಾ ದೊಡ್ಡ ಫೈಲ್ ಆಗುತ್ತೆ. ಜಸ್ಟ್ ಇನ್ ಕೇಸ್ ಯಾರಿಗಾದ್ರೂ ಅಕಸ್ಮಾತಾಗಿ ಕಷ್ಟ ಆಗುತ್ತೆ ಡೌನ್ಲೋಡ್ ಮಾಡೋಕ್ಕಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ, ನಾನೇ ನಿಮಗೆ ಪೆನ್ ಡ್ರೈವ್ ಅಲ್ಲೋ ಹಾರ್ಡ್ ಡಿಸ್ಕ್ ಅಲ್ಲೋ ಏನೋ ಇತ್ತು ನಾನು ಕಾಪಿ ಮಾಡಿ ಕೊಡ್ತೀನಿ. ಓಕೆ, ಸೊ ಕಂಟೆಂಟ್ಸ್ಗೆ ನಿಮ್ಗೆ ಯಾವುದೇ ರೀತಿಯಾದ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಎಲ್ಲಾ ಕಂಟೆಂಟ್ಸ್ ನಾನು ಆಲ್ರೆಡಿ ಆ ಕೋರ್ಸ್ ಏನಿದೆ ಅದ್ರಲ್ಲಿ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಓಕೆ ರೈಟ್. ಸೊ ಇದು ಓಪನ್ ಆಗಲಿ ಅಂತ ಕಾಯ್ತಾ ಇದೆ. ಈಗ ನಮ್ಮ ಆನಕೊಂಡ ನ್ಯಾವಿಗೇಟರ್ ಓಪನ್ ಆಗಿದೆ. ಜುಪಿಟರ್ ಅನ್ನ ಲಾಂಚ್ ಮಾಡೋಣ. ಇದು ರೈಟ್. ಸೊ ಇವಾಗ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕಂಟಿನ್ಯೂ ಮಾಡೋಣ. ನಿನ್ನೆ ಕೆಲವೊಂದು ಟಾಪಿಕ್ಸ್ ಅನ್ನ ನಾನು ಹೋಲ್ಡ್ ಅಲ್ಲಿ ಇಟ್ಟಿದ್ದೆ, ಯಾಕಂದ್ರೆ ಬೇಸಿಕ್ ಅಥವಾ ಫಂಡಮೆಂಟಲ್ಸ್ ಅನ್ನ ಸ್ಟ್ರಾಂಗ್ ಆಗಿ ನಾವು ಕಲಿಯಬೇಕು ಅಂತ ನಿನ್ನೆ ಒಂದಷ್ಟು ಟೈಮ್ ತಗೊಂಡು ನಾವು ಕಲ್ತ್ಕೊಂಡ್ವಿ. ಇವತ್ತು ನಾವೇನ್ ಮಾಡೋಣ ಅಂದ್ರೆ ಒಂದಷ್ಟು ಸುಲಭವಾಗಿ ಚಾಟ್ GPT ಯೂಸ್ ಮಾಡಿಕೊಂಡು ಪ್ರೋಗ್ರಾಮಿಂಗ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ನನಗೆ ಕಲಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಸಿಂಟೆಕ್ಸ್ ಅನ್ನ ಕಲಿಯೋಣ. ಓಕೆ, ಓಕೆ, Python 3 select done. ಸೊ ನೆನ್ನೆ ಇದೇ ಒಂದು ವಿಂಡೋ ಅಥವಾ ಕನ್ಸೋಲ್ ಅಥವಾ ಐಡಿಯಲ್ಲಿ ನೀವೇನಾದ್ರು ಕರಿಬಹುದು, ಅಥವಾ ಆನಕೊಂಡ ಜುಪಿಟರ್ ನೋಟ್ಬುಕ್ ಅಂತಾನು ಕರಿಬಹುದು. ನಾನಿವಾಗ ಇಲ್ಲಿಂದ ನಿನ್ನೆ ಏನ್ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಇದನ್ನ ಕಂಟಿನ್ಯೂ ಮಾಡೋಣ. ನೋಟ್ಪ್ಯಾಡ್ ನಿನ್ನೆ ಡೇಟಾ ಟೈಪ್ಸ್ ಕಲ್ತ್ಕೊಂಡು ಒಂದಷ್ಟು ಡೇಟಾ ಟೈಪ್ಸ್ ಅನ್ನ ನಾವು ನೋಡಿದ್ವಿ. ನಂಬರ್, ಟೆಕ್ಸ್ಟ್, ಮತ್ತೆ ಲಿಸ್ಟ್, ಟಪಲ್ಸ್, ಮತ್ತೆ ಡಿಕ್ಷನರಿ ಇತ್ತು. ಡಿಕ್ಷನರಿ ಸದ್ಯಕ್ಕೆ ನಮಗೆ ಬೇಕಾಗಿಲ್ಲ, ಅದನ್ನ ಹಾಗೆ ಹೇಳೋಣ. ಬೇಕಿದ್ರೆ ಅದಕ್ಕೆ ಒಂದಷ್ಟು ನೋಟ್ಸ್ ಕೊಡ್ತೀನಿ ನಾನು, ಬೇಕಾದ್ರೆ ನೀವು ಅದನ್ನ ಕಲ್ತ್ಕೋಬಹುದು. ರೈಟ್. ಸೊ ಇಲ್ಲಿ ಈ ಡೇಟಾ ಟೈಪ್ಸ್ ಏನ್ ನಾವು ನೋಡಿದ್ವಲ್ಲ, ಅದಕ್ಕೆ ಅದರದ್ದೇ ಆದ ಕೆಲವೊಂದು ಫಾರ್ಮುಲಾಸ್ ಕೂಡ ನಾವು ಹಾಕ್ಬೋದು. ಓಕೆ, ಕ್ವಿಕ್ ಆಗಿ ಕೆಲವೊಂದನ್ನ ನಾನು ತೋರಿಸ್ತೇನೆ. ಅದಾದ್ಮೇಲೆ ನೀವು ಇದನ್ನ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ವರ್ಕ್ ಮಾಡಬಹುದು. ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ನಮಗೆ. ಇದರಲ್ಲಿ ಇರ್ತಕ್ಕಂಥ ಫಾರ್ಮುಲಾಸ್, ನಾವು ಎಕ್ಸೆಲ್ ಅಲ್ಲಿ ಏನ್ ಫಾರ್ಮುಲಾಸ್ ಮಾಡ್ತೀವಿ ಅದೇ ರೀತಿಯಾದ ಫಾರ್ಮುಲಾಸ್ ಇದೆ. ಎಲ್ಲಾ ಫಾರ್ಮುಲಾಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇವತ್ತು ನಾನು ಎಲ್ಲಾ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡದೇ ಇದ್ರು, ಅಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ ತೋರಿಸದೇ ಇದ್ರು ಒಂದಷ್ಟು ನಿಮ್ಗೆ ತೋರಿಸಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಅದಾದ್ಮೇಲೆ ನೀವೇ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರದ್ದು ವಿಡಿಯೋಸ್ ಕೂಡ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಳಿ. ರೈಟ್. ಇವಾಗ ನೋಡಿ, ನಾವು ಎಕ್ಸೆಲ್ ಅಲ್ಲಿ ಒಂದು ಫಾರ್ಮುಲಾ ಬರ್ತೀವಿ. ಎಕ್ಸೆಲ್ ಕೂಡ ನಾನು ಮಾಡಿರ್ತೀನಿ, ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಯಾತಕ್ಕೆ ನೀವು ಎಲ್ಲರಿಗೂ ನಾನು ಹೇಳೋದು ಎಕ್ಸೆಲ್ ಫಸ್ಟ್ ನೀವು ಕಲ್ತ್ಕೊಳ್ಳಿ ಅಂದ್ರೆ ನೋಡಿ, ಇದೇ ಕಾರಣಕ್ಕೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಓಕೆ, ನಾನು ಇವಾಗ ಈ ಒಂದು ಟೆಕ್ಸ್ಟ್ ಅನ್ನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಅಪ್ಪರ್ ಇದು ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕೊಟ್ಟರೆ ಇದು ಅಪ್ಪರ್ ಕೇಸ್ ಆಯ್ತು. ಲೋವರ್ ಕೇಸ್ ಬೇಕಂದ್ರೆ ಲೋವರ್ ಆಫ್ ಇದು ಕೊಡ್ತೀನಿ. ಸೊ ಇದು ಲೋವರ್ ಕೇಸ್ ಆಯ್ತು. ಪ್ರಾಪರ್ ಪ್ರಾಪರ್ ಆಫ್ ಇದು ಪ್ರಾಪರ್ ಅಂತಂದ್ರೆ ಫಸ್ಟ್ ಕ್ಯಾರೆಕ್ಟರ್ ನಮ್ಗೆ ಎಲ್ಲಾ
ವರ್ಡಿನ ಫಸ್ಟ್ ಕ್ಯಾರೆಕ್ಟರ್ ನಮಗೆ ಕ್ಯಾಪಿಟಲ್ ಆಗುತ್ತೆ. ಸೊ ಇದೇ ರೀತಿ ನಾವು ಪೈಥಾನ್ ಅಲ್ಲಿ ಕೂಡ ಮಾಡ್ಬೋದು. ಓಕೆ, ಅಂದ್ರೆ ನಾವು ಒಂದು ಡೇಟಾ ಅನಾಲಿಟಿಕ್ಸ್ ಅಂತ ತಗೊಂಡಾಗ ಏನೆಲ್ಲ ಕಾನ್ಸೆಪ್ಟ್ಸ್ ಇದೆ ಅದೆಲ್ಲ ಅಪ್ಲಿಕೇಶನ್ಸ್ ಅಲ್ಲೂ ಕೂಡ ನಾವು ಮಾಡ್ಬೋದು. ಬಟ್ ಇಲ್ಲೇನಂದ್ರೆ ಕೆಲವೊಂದು ಸಿಂಟೆಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇದೇ ಟೆಕ್ಸ್ಟ್ ಅನ್ನ ತಗೋತೀನಿ. ಇದೇ ಟೆಕ್ಸ್ಟ್ ತಗೊಂಡು ಇದೇ ರೀತಿ ನಾನು ಅಪ್ಪರ್, ಲೋವರ್ ಅಥವಾ ಪ್ರಾಪರ್ ಏನಿದೆ ಆ ರೀತಿ ನಾನು ಇಲ್ಲಿ ವರ್ಕ್ ಮಾಡ್ತೀನಿ ನೋಡಿ. ಈಗ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಪನಿ ನೇಮ್ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಅಂತ ಕೊಡ್ತೀನಿ. ಓಕೆನಾ? ಇವಾಗ ನಾನು ಇದು ರನ್ ಮಾಡ್ಬಿಡ್ತೀನಿ. ರನ್ ಮಾಡಿದ್ರೆ ನನಗೆ ಆ ಸಿ ನೇಮ್ ಅಂತ ಏನಿದೆ ಅಲ್ಲಿ ಈ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಅನ್ನೋ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ಈಗ ನಾನು ಇದನ್ನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡಬೇಕು. ಆಯ್ತಾ? ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಪ್ರಿಂಟ್ ಸಿ ನೇಮ್ ಡಾಟ್ ಅಪ್ಪರ್, ಇದೊಂದು ಫಂಕ್ಷನ್. ಓಕೆ ನೋಡಿ, ಅಪ್ಪರ್ ಅನ್ನೋದು ಸೇಮ್ ಎಕ್ಸೆಲ್ ಅಲ್ಲಿ ಹೇಗೆ ಕೊಡ್ತೀವಿ ಅದೇ ರೀತಿ ನಾನು ಇವಾಗ ಇದು ರನ್ ಮಾಡಿದ್ರೆ ನೋಡಿ ಅಪ್ಪರ್ ಕೇಸ್ ಕನ್ವರ್ಟ್ ಆಯ್ತು. ರೈಟ್, ಇವಾಗ ಲೋವರ್ ಕೇಸ್, ಆಲ್ರೆಡಿ ಲೋವರ್ ಕೇಸ್ ಇದೆ. ಏನ್ ಮಾಡೋಣ ಅಂದ್ರೆ ಇಲ್ಲಿ ಈ ರೀತಿ ಕೊಡ್ತೀನಿ ನಾನು. ಇವಾಗ ಇದು ಲೋವರ್ ಕೇಸ್ ಕನ್ವರ್ಟ್ ಆಗುತ್ತೆ ನೋಡಿ, ಲೋವರ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಲೋವರ್ ಕೇಸ್ ಕನ್ವರ್ಟ್ ಆಯ್ತು. ಸೊ ಇಲ್ಲಿ ನಿಮಗೆ ಪ್ರಾಪರ್ ಕೇಸ್ ಅಂತಿರಲ್ಲ, ನಿಮಗೆ ಸ್ವಾಪ್ ಕೇಸ್ ಮತ್ತೆ ಸೆಂಟೆನ್ಸ್ ಕೇಸ್ ಅಂದ್ರೆ ಟೈಟಲ್ ಕೇಸ್ ಮತ್ತು ಕ್ಯಾಪಿಟಲೈಸ್ ಅಂತ ಇರುತ್ತೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಟೈಟಲ್ ಅಂತ ಕೊಡ್ತೀನಿ. ಟೈಟಲ್ ಅಂತ ಕೊಟ್ರೆ ನೋಡಿ ನಮ್ಗೇನ್ ಪ್ರಾಪರ್ ಅಂತ ಇತ್ತಲ್ಲ ಆ ರೀತಿ ಇದು ಫಸ್ಟ್ ಕ್ಯಾರೆಕ್ಟರ್ ಕ್ಯಾಪ್ಸ್ ಆಗುತ್ತೆ. ಸಪೋಸ್ ನಾನು ಕ್ಯಾಪಿಟಲೈಸ್ ಅಂತ ಕೊಡ್ತೀನಿ. ಸೊ ಇದೆಲ್ಲ ನಿಮಗೆ ಎಕ್ಸೆಲ್ ಇಲ್ಲ, ಕೆಲವೊಂದೆಲ್ಲ ಇರಲ್ಲ. ಕ್ಯಾಪಿಟಲೈಸ್ ಆಯ್ತಾ? ಹೋಗ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನೋಡಿ ಫಸ್ಟ್ ಕ್ಯಾರೆಕ್ಟರ್ ಇಡೀ ಏನಿದೆಯಲ್ಲ ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಇದು ವರ್ಡ್ ಏನಿದೆಯಲ್ಲ ಅದ್ರದ್ದು ಮಾತ್ರ ಇಲ್ಲಿ ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ಕ್ಯಾಪ್ಸ್ ಆಗುತ್ತೆ. ಸೊ ಈ ರೀತಿ ಆಯ್ತಾ? ಇಲ್ಲಿ ಇನ್ನೊಂದಿದೆ ಸ್ವಾಪ್ ಕೇಸ್ ಅಂತ. ಸ್ವಾಪ್ ಕೇಸ್ ಅಂದ್ರೆ ನಮ್ಗೆ ಈ ನೋಡಿ ಇಲ್ಲಿ ಎಲ್ಲೆಲ್ಲಿ ಸ್ಮಾಲ್ ಲೆಟರ್ ಇದೆ ಅದು ಕ್ಯಾಪಿಟಲ್ ಲೆಟರ್ ಆಗುತ್ತೆ, ಎಲ್ಲೆಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಅದು ಸ್ಮಾಲ್ ಲೆಟರ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ರನ್ ಮಾಡಿದ್ರೆ ನೋಡಿ ಈ ರೀತಿ ಚೇಂಜ್ ಆಗುತ್ತೆ. ಸೊ ಅಂದ್ರೆ ನಾನು ಹೇಳ್ತಾ ಇರೋದು ಏನಂದ್ರೆ ನಮಗೆ ಎಕ್ಸೆಲ್ ಅಲ್ಲಿ ಇರತಕ್ಕಂತ ಎಷ್ಟೋ ಫಂಕ್ಷನ್ಸ್ಗಳು ಇಲ್ಲೂ ಕೂಡ ಇರುತ್ತೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಫಸ್ಟ್ ನೀವು ಎಕ್ಸೆಲ್ ಒಂದನ್ನ ಚೆನ್ನಾಗಿ ಕಲ್ತ್ಕೊಂಡ್ರೆ ಬಾಕಿ ಯಾವುದೇ ಅಪ್ಲಿಕೇಶನ್ಸ್ ನೀವು ಯಾವುದೇ ಫೀಲ್ಡ್ಗೆ ಹೋಗಿ ಆಯ್ತಾ ಆರಾಮಾಗಿ ಕಲ್ತ್ಕೋಬಹುದು. ಸೊ ಆದಷ್ಟು ಎಕ್ಸೆಲ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ರೈಟ್? ಓಕೆ ನೋಡಿ, ಲೆನ್ ಫಂಕ್ಷನ್ ಇಲ್ಲೂ ಕೂಡ ಇದೆ, ಫೈಂಡ್ ಇಲ್ಲೂ ಇದೆ. ಆಯ್ತಾ? ನಿಮ್ಗೆ ಆರ್ ಫೈಂಡ್ ಇಲ್ಲ ಎಕ್ಸೆಲ್ ಅಲ್ಲಿ, ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ನಿಮ್ಗೆ ಕ್ವಿಕ್ ಆಗಿ ಒಂದ್ಸತಿ ತೋರಿಸ್ಬಿಡ್ತೀನಿ. ಸೊ ಇದ್ರಲ್ಲಿ ಎಲ್ಲಾ ಫಾರ್ಮುಲಾಸ್ ನಾನು ನಿಮ್ಗೆ ತೋರಿಸಲ್ಲ, ಬಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಲೆನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಈ ಸಿ ನೇಮ್ ಅಲ್ಲಿ ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಇದೆ, ಇದರಲ್ಲಿ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ನನಗೆ ಗೊತ್ತಾಗಬೇಕು. ಸೊ ಏನ್ ಮಾಡ್ತೀನಿ, ಪ್ರಿಂಟ್ ಲೆನ್ ಆಫ್ ಸಿ ನೇಮ್ ಕೊಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ರನ್ ಮಾಡಿದ್ರೆ 24 ಕ್ಯಾರೆಕ್ಟರ್ ಇದೆ. ಇಲ್ಲಿ ನೋಡೋಣ ಎಕ್ಸೆಲ್ ಅಲ್ಲಿ ಕೊಟ್ರೆ ಏನ್ ಬರ್ಬೋದು, ಈಕ್ವಲ್ಸ್ ಲೆನ್ ಆಫ್ 24. ಸೊ ಆ ರೀತಿ. ಓಕೆನಾ? ನೆಕ್ಸ್ಟ್ ಸಪೋಸ್ ನಾನು ಏನೋ ಒಂದು ಫೈಂಡ್ ಮಾಡಬೇಕು. ಆಯ್ತಾ? ಫೈಂಡ್ ಅಂದ್ರೆ ಏನು, ಯಾವುದೋ ಒಂದು ಕ್ಯಾರೆಕ್ಟರ್ನ ಹುಡುಕುವಂಥದ್ದು. ನಾನೇನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಕ್ಯಾರೆಕ್ಟರ್ ಎಸ್ ಅಂತಿದೆ ಇಲ್ಲಿ. ಆಯ್ತಾ? ಎಸ್ ಅಥವಾ ಬೇರೆ ಅಂದ್ರೆ ಎಸ್ ಅನ್ನೇ ಹುಡ್ಕೋಣ. ಇಲ್ಲಿ ನಾನು ಕ್ಯಾರೆಕ್ಟರ್ನ ಫೈಂಡ್ ಮಾಡಬೇಕು, ಎಸ್ ಅನ್ನೋ ಕ್ಯಾರೆಕ್ಟರ್ನ ಫೈಂಡ್ ಮಾಡಬೇಕು. ಓಕೆ, ಇಲ್ಲಿ ನಮ್ಗೆ ಎರಡು ತರ ಇದೆ, ಒಂದು ಫೈಂಡ್, ಇನ್ನೊಂದು ಇಂಡೆಕ್ಸ್ ಅಂತ. ಇಂಡೆಕ್ಸ್ ಏನು, ಫೈಂಡ್ ಏನು, ನಾನು ಎರಡೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲೊಂದು ಕೆಲಸ ಮಾಡೋಣ. ಆಯ್ತಾ? ಮತ್ತೆ ನಾನು ಏನು ಫೈಂಡ್ ಮಾಡ್ಬೇಕು, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸೀನ್ ಏನಿದೆ, ನಾನು ಏನೋ ಒಂದು ಕ್ಯಾರೆಕ್ಟರ್ನ ಫೈಂಡ್ ಮಾಡ್ಬೇಕು. ಏನ್ ಮಾಡ್ತೀನಿ, ಪ್ರಿಂಟ್ ಫೈಂಡ್. ಆಯ್ತಾ? ಫೈಂಡ್ ಏನ್ ಮಾಡುತ್ತಂದ್ರೆ ನಂಗೆ ಯಾವ್ದೋ ಒಂದು ಕ್ಯಾರೆಕ್ಟರ್ನ ಫೈಂಡ್ ಮಾಡಬೇಕು. ಸೊ ಇಲ್ಲೊಂದು ಕೆಲಸ ಮಾಡೋಣ, ಎಸ್ ಫೈಂಡ್ ಅಂತ ಕೊಡ್ತೀನಿ. ಯಾವ್ದೋ ಒಂದು ಸ್ಟ್ರಿಂಗ್ ಅನ್ನ ಕಂಡುಹಿಡಿಬೇಕು ನಾನು.
ಎಸ್ ಅಂತ ಕೊಟ್ಟಿರ್ತೀನಿ, ರೈಟ್. ಈ ಸಿ ನೇಮ್ ಅಲ್ಲಿ ನಾನು ಎಸ್ ಫೈಂಡ್ ಅಂದ್ರೆ ಸ್ಟ್ರಿಂಗ್ ಅನ್ನ ನಾನು ಕಂಡುಹಿಡಿಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಸಿ ನೇಮ್ ಡಾಟ್ ಫೈಂಡ್ ಅಂತ ಕೊಡ್ತೀನಿ. ಫೈಂಡ್ ಏನ್ ಕಂಡುಹಿಡಬೇಕು, ಎಸ್ ಫೈಂಡ್ ಅಂದ್ರೆ ಈ ಕ್ಯಾರೆಕ್ಟರ್, ಆಯ್ತಾ. ಸೊ ಇಲ್ಲಿ ನನಗೆ ಕಾಮ ಕೊಟ್ಬಿಟ್ಟು ಎಲ್ಲಿಂದ ಫೈಂಡ್ ಮಾಡಬೇಕು ಅಂತ ಕೊಡ್ಬೋದು. ಕೊಟ್ಟಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಫಸ್ಟ್ ಕ್ಯಾರೆಕ್ಟರ್ ಇಂದ ತಗೊಳ್ಳೋದು. ಈಗ ನಾನು ರನ್ ಮಾಡ್ತೀನಿ ನೋಡಿ, 23 ಅಂತಿದೆ. ಸೊ ಎಸ್ ಬಂದು ಇಲ್ಲಿದೆ, ಇಲ್ಲಿ ಇದು, ಆಯ್ತಾ. 23rd ಇಂಡೆಕ್ಸ್ ಇದ್ಯಾಕೆ ಬರ್ಲಿಲ್ಲ, ಯಾಕಂದ್ರೆ ಅದು ಕೇಸ್ ಸೆನ್ಸಿಟಿವ್. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನನಗೆ ಕ್ಯಾಪಿಟಲ್ ಎಸ್ ಕೊಡ್ತೀನಿ. ಇವಾಗ ನೋಡಿ ರನ್ ಮಾಡಿದ್ರೆ ಈ ಕ್ಯಾರೆಕ್ಟರ್ ತಗೊಳ್ಳೋದು, ರಿಫ್ರೆಶ್ ಮಾಡಬೇಕು, ಆಮೇಲೆ ರನ್ ನೋಡಿ 15th ಇಂಡೆಕ್ಸ್ ಅಲ್ಲಿ ಇದೆ. ಓಕೆ, ಇಲ್ಲಿ ನಾನು ಇವಾಗ ಝೆಡ್ ಅಂತ ರನ್ ಮಾಡಿದ್ರೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ನಾವು ಫೈಂಡ್ ಮಾಡಿದ್ರೆ -1 ಅಂತ ಬರುತ್ತೆ. -1 ಯಾತಕ್ಕೆ ಬರುತ್ತೆ ಅಂದ್ರೆ ನನಗೆ ಆ ಕ್ಯಾರೆಕ್ಟರ್ ಇಲ್ಲ ಅಂತ. ಓಕೆ, ಇನ್ನೊಂದು ಈಗ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆರ್ ಫೈಂಡ್ ಅಂತ ಕೊಡ್ತೀನಿ. ಏನಿದೆ ಆರ್ ಫೈಂಡ್ ಅಂತ ನೋಡಿ, ಸೇಮ್ ಇದನ್ನೇ ತಗೋಣ. ಈಗೆಲ್ಲ ಒಂದೇ ಸಲಲ್ಲಿ ಇಟ್ಬಿಟ್ರೆ ನಮ್ಗೆ ಈಸಿ ಆಗ್ತದೆ, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಆರ್ ಫೈಂಡ್ ಅಂತ ಕೊಡ್ತೀನಿ, ಆಯ್ತಾ. ಇಲ್ಲಿ ಏನಂದ್ರೆ ಎಸ್ ಅಂತ ಕೊಟ್ಟಿರ್ತೀನಿ. ರನ್ ಮಾಡಿದ್ರೆ ನೋಡಿ ಇದು 23 ಅಂತಿದೆ, ರೈಟ್. ಅಂದ್ರೆ ಅದು ಇಲ್ಲಿಂದ ಹುಡುಕುತ್ತೆ. ಈಗ ಬೇರೆ ಯಾವ್ದಾರ ಕ್ಯಾರೆಕ್ಟರ್ ಹುಡುಕೋಣ, ನಾವು ಕೆಲಸ ಮಾಡಲ್ಲ. ಓಕೆ ಓಕೆ, ಕ್ಯಾಪಿಟಲ್ ಎಸ್ ಅಂತಾನೆ ಕೊಡೋಣ. ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ಇದೇನ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ಹುಡುಕುತ್ತದ. ಈಗ ಇಲ್ಲೊಂದು ಕೆಲಸ ಮಾಡ್ತೀನಿ, ಇಲ್ಲಿ ಸುಮ್ಮನೆ ಒಂದು ಎಸ್ ಅಂತ ಕೊಟ್ಟಿರ್ತೀನಿ, ಆಯ್ತಾ, ಕ್ಯಾಪಿಟಲ್ ಎಸ್. ನೋಡಿ ಈಗ ನಾನು ಏನಾದ್ರೂ ಅದನ್ನ ಫೈಂಡ್ ಅಂತ ಕೊಟ್ಬಿಟ್ಟು ನೋಡಿ ರನ್ ಮಾಡಿದ್ರೆ ನನಗೆ 6 ಅಂತ ಬರುತ್ತೆ, ಇದು ಬರುತ್ತೆ. ಅದೇ ನಾನು ಏನಾದ್ರು ಆರ್ ಫೈಂಡ್ ಅಂತ ಕೊಟ್ರೆ ನೋಡಿ 17 ಅಂತ ಬರುತ್ತೆ. ಏನಂದ್ರೆ ಫೈಂಡ್ ಅಂದ್ರೆ ಇಲ್ಲಿಂದ ಹುಡುಕುತ್ತಂದ್ರೆ ಲೆಫ್ಟ್ ಸೈಡ್ ಇಂದ, ಆರ್ ಫೈಂಡ್ ಅಂದ್ರೆ ರೈಟ್ ಸೈಡ್ ಇಂದ. ಓಕೆ, ಸಿಮಿಲರ್ಲಿ ನನಗೆ ಇಂಡೆಕ್ಸ್ ಅಂತಿದೆ, ಓಕೆನಾ. ಈ ಇಂಡೆಕ್ಸ್ ಏನ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಈಗ ರನ್ ಮಾಡಿದ್ರೆ ನೋಡಿ ನಮ್ಗೆ ಸೇಮ್ ಅದೇ ರಿಸಲ್ಟ್ಸ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಆರ್ ಇಂಡೆಕ್ಸ್ ಅಂತಾನು ಇರುತ್ತೆ, ಅದನ್ನು ಕೊಡ್ತೀನಿ ನಾನು. ಆರ್ ಇಂಡೆಕ್ಸ್ ಅಂತ ಕೊಟ್ರೆ ಇವಾಗ ಅದೇ ರಿಸಲ್ಟ್ಸ್ ಬರ್ತಾయి. ಮತ್ತೆ ಫೈಂಡ್ ಇಂಡೆಕ್ಸ್ ಏನ್ ಡಿಫ್ರೆನ್ಸ್ ಅಂದ್ರೆ ಈಗ ಹೋಗ್ಬಿಟ್ಟು ನಾನು ಏನಾದ್ರೂ ಅಕಸ್ಮಾತ್ ಯಾವ್ದಾರ ಒಂದು ಕ್ಯಾರೆಕ್ಟರ್ ಕೊಡ್ತೀನಿ, ಅದೇನಾದ್ರೂ ಇಲ್ಲ ಅಂತಂದ್ರೆ ನೋಡಿ ನಮ್ಗೆ ಎರರ್ ಬರುತ್ತೆ. ಸೊ ಇದು ಡಿಫ್ರೆನ್ಸ್. ಯೂಶಲಿ ಇಂಡೆಕ್ಸ್ ಅನ್ನ ಸಾಮಾನ್ಯವಾಗಿ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ಇದು ನಮ್ಗೆ ಎರರ್ ಬರುತ್ತೆ. ಬಟ್ ಫೈಂಡ್ ಅನ್ನ ನಾವು ಯೂಸ್ ಮಾಡಿದ್ರೆ ಅಕಸ್ಮಾತ್ ಎರರ್ ಇದ್ರೆ -1 ಅಂತ ಕೊಡುತ್ತೆ. ಓಕೆ, ಅದೇ ರೀತಿ ನಮ್ಗೆ ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಎಕ್ಸೆಲ್ ಅಲ್ಲಿ ನಾವು ಯಾವ ರೀತಿ ಫಂಕ್ಷನ್ಸ್ ಯೂಸ್ ಮಾಡ್ತೀವಿ ಅದೇ ತರ ಇಲ್ಲೂ ನಮ್ಗೆ ಫಂಕ್ಷನ್ಸ್ ಇರುತ್ತೆ. ಕೌಂಟ್ ಅಂದ್ರೆ ನನಗೊಂದು ಕ್ಯಾರೆಕ್ಟರ್ ಇದೆ, ಅದು ಎಷ್ಟು ಸರಿ ರಿಪೀಟ್ ಆಗ್ತಾ ಇದೆ ಅಂತ ನಾನು ಈ ಒಂದು ಫಂಕ್ಷನ್ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ನನ್ಗೆ ಇಲ್ಲಿ ಇವಾಗ ಒಂದು ಏನಿದೆ, ನಾನು ಏನ್ ಮಾಡ್ತೀನಿ, ಕೌಂಟ್ ನನಗೆ ಎಷ್ಟು ಸರಿ ಸ್ಪೇಸ್ ಇದೆ ಅಂತ ನಾನು ಕಂಡುಹಿಡಿಯಬೇಕು. ಓಕೆನಾ, ಇಲ್ಲ ಔಟ್ ಏನ್ ಮಾಡ್ತೀನಿ, ಕೌಂಟ್ ಅಂತ ಕೊಡ್ತೀನಿ. ಅಂದ್ರೆ ಸ್ಪೇಸ್ ಎಷ್ಟು ಸತಿ ಇಲ್ಲಿ ಇದೆ ಅಂತ ನೋಡಿ ರನ್ ಮಾಡಿದ್ರೆ ನನಗೆ 1 2 3 ಸ್ಪೇಸ್ ಇದೆ ಅಂತ. ಸೊ ನನಗೆ ಒಂದು ಕ್ಯಾರೆಕ್ಟರ್ ಎಷ್ಟು ಸತಿ ಅದು ರಿಪೀಟ್ ಆಗ್ತದೆ ಅಂತ ನನಗೆ ಗೊತ್ತಾಗಬೇಕು. ಅವಾಗ ನಾನು ಈ ರೀತಿಯಾದ ಕೌಂಟ್ ಅನ್ನೋ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ರೈಟ್. ನೆಕ್ಸ್ಟ್, ಸೊ ಇಲ್ಲಿ ನಾ ಇನ್ನ ನೋಡ್ತಾ ಹೋದ್ರೆ ಇನ್ನು ಎಷ್ಟೊಂದು ಫಂಕ್ಷನ್ಸ್ ಗಳಿದೆ. ಪ್ಯಾಡಿಂಗ್ ಅಂದ್ರೆ ಅಕಸ್ಮಾತ್ ನನಗೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ನನಗೆ ಏನಾದ್ರು ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನ ಯಾವ ರೀತಿ ನಾನು ಪ್ಯಾಡ್ ಮಾಡುವುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇವಾಗ 1 2 3 ಅಂತಿದೆ, ನನಗೆ ಇವಾಗ 1 2 3
ಸ್ಟಾರ್ ಒಂದಷ್ಟು ಬರ್ಬೇಕು ಈ ಕಡೆ, ಅಥವಾ ಈ ರೀತಿ ಬರ್ಬೇಕು. ಸೊ ಈ ತರದ ಮಾಡ್ಬೇಕಂದ್ರೆ ನಾನು ಎಲ್ ಜಸ್ಟ್, ಆರ್ ಜಸ್ಟ್, ಸೆಂಟರ್, ಝೆಡ್ ಫಿಲ್ ಈ ತರದ್ದು ಫಾರ್ಮುಲಾಸ್ ಕೊಡ್ತೀನಿ. ಸ್ಟ್ರಿಪ್ ಅಂದ್ರೆ ಟ್ರಿಮ್ ತರ, ಅಂದ್ರೆ ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಅನ್ನ ತೆಗೆಯುವಂಥದ್ದು. ಸೊ ಇದನ್ನ ಜಸ್ಟ್ ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿ ತೋರಿಸ್ತೀನಿ, ಟೈಪ್ ಮಾಡಕ್ ಹೋಗಲ್ಲ. ನೋಡಿ, ಸ್ಟ್ರಿಪ್ ಅಂತ ಇರುತ್ತೆ. ಸ್ಟ್ರಿಪ್ ಏನ್ ಮಾಡುತ್ತೆ ಅಂದ್ರೆ ನೋಡಿ, ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಸ್ ಇದೆ. ರನ್ ಮಾಡಿದ್ರೆ ನನಗೆ ಈ ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಏನಿದೆ ಏನ್ ಕೊಟ್ಟಿರ್ತೀನಿ ಅದರಲ್ಲಿ ರಿಮೂವ್ ಆಗ್ಬಿಡುತ್ತೆ. ಸೊ ಆ ರೀತಿ ನಾನು ಸ್ಟ್ರಿಪ್ ಅಂತ ಕೊಡ್ಬೋದು. ಇದ್ರಲ್ಲಿ ಕೂಡ ನಿಮ್ಗೆ ಆರ್ ಸ್ಟ್ರಿಪ್ ಮತ್ತೆ ಎಲ್ ಸ್ಟ್ರಿಪ್ ಅಂತ ಇರುತ್ತೆ. ಆರ್ ಸ್ಟ್ರಿಪ್ ಇಸ್ ರೈಟ್ ಸೈಡ್, ಎಲ್ ಸ್ಟ್ರಿಪ್ ಅಂದ್ರೆ ಲೆಫ್ಟ್ ಸೈಡ್. ಸೊ ಆ ರೀತಿ. ಓಕೆ, ಸೊ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ನೀವು ಯೂಸ್ ಮಾಡ್ಕೋಬಹುದು. ಸ್ಪ್ಲಿಟ್ ಮತ್ತೆ ಸ್ಪ್ಲಿಟ್ ಲೈನ್ಸ್ ಅಂತ ಇರುತ್ತೆ. ಸೊ ಸ್ಪ್ಲಿಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಸ್ಲಾಶ್ ಎನ್ ಇರುತ್ತಲ್ಲ, ಅಲ್ಲ ಅದು ಸ್ಪ್ಲಿಟ್ ಮಾಡ್ಬಿಟ್ಟು ಇದನ್ನ ಒಂದು ಲಿಸ್ಟ್ ತರ ಕ್ರಿಯೇಟ್ ಮಾಡ್ಬಿಡುತ್ತೆ. ಓಕೆ, ಸ್ಪ್ಲಿಟ್ ಲೈನ್ ಅಂದ್ರೆ ಇಲ್ಲಿ ಇದು ಬಂದು ನಮ್ಗೆ ನೆಕ್ಸ್ಟ್ ಲೈನ್ ಅಂತ ಇದೆ, ಆಯ್ತಂದ್ರೆ ನೆಕ್ಸ್ಟ್ ಲೈನ್ ಹೋಗುವಂಥದ್ದು, ರೈಟ್. ಆ ರೀತಿ ನಮ್ಗೆ ಎಷ್ಟೊಂದು ಇನ್ನು ಬೇರೆ ಬೇರೆ ಫಂಕ್ಷನ್ಸ್ಗಳು ಟೆಕ್ಸ್ಟ್ ಫಂಕ್ಷನ್ಸ್ಗೆ ಇರುತ್ತೆ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಚಾಟ್ GPT ಓಪನ್ ಮಾಡ್ತೀನಿ. ಓಕೆನಾ, ಯಾತಕ್ಕೆ ಚಾಟ್ GPT ನಾನು ಹೇಳ್ತೀನಿ. ಈಗ ಚಾಟ್ GPTಯಲ್ಲೇ ನಾನೇನ್ ಮಾಡ್ತೀನಿ ಅಂದ್ರೆ ಟೆಕ್ಸ್ಟ್ ಫಂಕ್ಷನ್ಸ್ ಅನ್ನು ನಾನು ವರ್ಕ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಐ ನೀಡ್ ಟು ಪ್ರಾಕ್ಟೀಸ್, ಆಯ್ತಾ, ಪೈಥಾನ್ ಟೆಕ್ಸ್ಟ್ ಫಂಕ್ಷನ್ಸ್, ಪ್ಲೀಸ್ give me the list of text functions with the examples and exercises. ಅಷ್ಟೇ. ಇವಾಗ ನೋಡಿ, ನಾನು ಇದು ಕೊಟ್ರೆ ನಾನು ಇವಾಗ ಇಲ್ಲಿ ಏನ್ ಮಾಡ್ತಿದ್ದಲ್ಲ ಎಲ್ಲ ಲಿಸ್ಟ್ ಬಂದ್ಬಿಡುತ್ತೆ ನೋಡಿ. ಈಗ ಎಷ್ಟೆಲ್ಲ ಮಾಡಿದ್ವಲ್ಲ ಎಲ್ಲ ಇಲ್ಲಿದೆ ನೋಡಿ. ನಿಮ್ಗೆ ಇಲ್ಲೇ ಕೊಟ್ಬಿಡುತ್ತೆ ಎಲ್ಲ ಎಕ್ಸಾಂಪಲ್ಸ್ ಇದೆಲ್ಲ, ನೀವು ಇಲ್ಲೇ ಕುತ್ಕೊಂಡು ಮಾಡ್ಬೋದು. ಅಕಸ್ಮಾತ್ ಇನ್ನೂ ನಿಮ್ಗೆ ಹೆಚ್ಚಿಗೆ ಏನಾದ್ರು ಬೇಕು ಅಂದ್ರೆ ಅದೇ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಓಕೆ ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಫೈಂಡ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಬೇಕು. ಇದನ್ನೇ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ನೀಡ್ ಮೋರ್ ಡೀಟೇಲ್ಡ್ ಎಕ್ಸಾಂಪಲ್ಸ್ ಅಷ್ಟೇ. ಅದೇನ್ ಮಾಡುತ್ತೆ, ಮತ್ತೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡುತ್ತೆ ನೋಡಿ. ಸೊ ಇದನ್ನ ನಾನು ಹೇಳಿದ್ದು ನಿಮ್ಗೆ, ಈ ಪ್ರೋಗ್ರಾಮಿಂಗ್ ಇದೆಲ್ಲ ನೀವು ಈಸಿ ಕಲಿಬೋದು, ಅಂದ್ರೆ ಈಸಿ ಮಾಡ್ಬೋದು, ರೈಟ್. ನೋಡಿ, ಟೆಕ್ಸ್ಟ್ ಫೈಂಡ್ ಸಬ್ಸ್ಟ್ರಿಂಗ್ ನಾಟ್ ಫೌಂಡ್, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಾಪಿ ಪೇಸ್ಟ್ ಮಾಡ್ತೀನಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡಿದೆ, ಸೇಮ್ ಅದೇ ಎಕ್ಸಾಂಪಲ್ ಇದು ಕೊಟ್ಟಿದ್ದೀನಿ ನೋಡಿ, -1 ಅಂತ ಸೇಮ್ ಎಕ್ಸಾಂಪಲ್ ಅದು ಕೊಟ್ಟಿದ್ದೀನಿ, ರೈಟ್. ನೋಡಿ ಇಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಸೆಂಟೆನ್ಸ್ ಈಕ್ವಲ್ಸ್ ಪೈಥಾನ್ ಪ್ರೋಗ್ರಾಮಿಂಗ್ ಇಸ್ ಪವರ್ಫುಲ್ ಅಂತ, ಆಯ್ತಾ. ನನಗೆ ಫೈಂಡ್ ಪಿ 5th ಕ್ಯಾರೆಕ್ಟರ್ ಇಂದ 5th ಇಂಡೆಕ್ಸ್ ಇಂದ ಫೈಂಡ್ ಪಿ 10th ಇಂದ 25th ಕ್ಯಾರೆಕ್ಟರ್ ಹೋಗು. ಸೊ ಅದು ಇಲ್ಲಿ ಕೊಟ್ಬಿಡುತ್ತೆ. ನಾನು ತಗೊಂಡಿಲ್ಲಿ ಪೇಸ್ಟ್ ಮಾಡ್ಬಿಟ್ಟು ನೋಡಿ ರನ್ ಮಾಡ್ತೀನಿ, ಈ ರೀತಿ ರಿಸಲ್ಟ್ಸ್ ಬಂದ್ಬಿಡ್ತಾನೆ. ಸೊ ಈ ತರ ನಾನು ಈ ಒಂದು ಪ್ರೋಗ್ರಾಮ್ ಅನ್ನ ಈಸಿ ಕಲ್ತ್ಕೋಬಹುದು. ನಿಮ್ಗೆ ಯಾವುದೇ ಪ್ರೋಗ್ರಾಮ್ ಅಲ್ಲಿ ಈ ರೀತಿ ನೀವು ಇಲ್ಲಿ ಚಾಟ್ GPT ಕೊಟ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಓಕೆ, ಬಟ್ ಏನಂದ್ರೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸುಮ್ಮನೆ ನಾನು ನೋಟ್ಸ್ ಕಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಅದು ಬರಲ್ಲ. ಓಕೆನಾ, ರೈಟ್. ನೆಕ್ಸ್ಟ್ ಬಂದು ಅಕಸ್ಮಾತ್ ಏನಾದ್ರು ನಾನು ನಂಬರ್ ಫಂಕ್ಷನ್ಸ್ ಮೇಲೆ ವರ್ಕ್ ಮಾಡಬೇಕು. ಓಕೆ, ನಂಬರ್ಸ್, ಈ ನಂಬರ್ ಫಂಕ್ಷನ್ಸ್ ಯಾವುದೆಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಬ್ಸ್ ಅಂದ್ರೆ ಅಕಸ್ಮಾತ್ ನೆಗೆಟಿವ್ ನಂಬರ್ ಇದ್ರೆ ಪಾಸಿಟಿವ್ ನಂಬರ್ ಕನ್ವರ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ ಬೇಕು, ಮಿನಿಮಮ್ ನಂಬರ್ ಬೇಕು, ನಾನು ರೌಂಡ್ ಮಾಡಬೇಕು, ಆಯ್ತಾ. ಅದು ಬಿಟ್ಟು ಬೇರೆ ಏನಾದ್ರು ಫಂಕ್ಷನ್ಸ್ ಇದೆಯಾ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಚಾಟ್ GPTಗೂ ಹೋಗೋಣ, ಅಲ್ಲೂ ಒಂದು ಕ್ವಶನ್ ಹಾಕೋಣ. ಸೇಮ್ ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ, ಮತ್ತೆ ಟೈಪ್ ಮಾಡಕ್ ಹೋಗಲ್ಲ. ಪ್ರಾಕ್ಟೀಸ್ ನಂಬರ್ ಫಂಕ್ಷನ್ಸ್
ಎಂಟರ್ ಅಂತ ಕೊಡ್ತೀನಿ ನೋಡಿ. ಎಲ್ಲ ನಂಬರ್ ಫಂಕ್ಷನ್ಸ್ ಲಿಸ್ಟ್ ಆಗ್ಬಿಡುತ್ತೆ. ಇಂಟೀಜರ್, ಫ್ಲೋಟ್, ಕಾಂಪ್ಲೆಕ್ಸ್ ಇದೆಲ್ಲ ಬಂದು ಟೈಪ್ ಕನ್ವರ್ಷನ್. ಅಂದ್ರೆ ನೆನ್ನೆ ನಿಮ್ಗೆ ತೋರಿಸ ನನಗೆ ಇನ್ಪುಟ್ ಅಂತ ಕೊಟ್ಟಾಗ ಅದು ಕನ್ವರ್ಟ್ ಆಗ್ತಿರಲಿಲ್ಲ, ಅಂದ್ರೆ ಟೆಕ್ಸ್ಟ್ ಆಗಿ ಬರೋದಲ್ಲ. ಸೊ ಆ ರೀತಿ ನಾನು ಇಲ್ಲಿ ಇದನ್ನ ಮಾಡ್ಬೋದು. ಓಕೆ ನೋಡಿ, ಇದೆಲ್ಲ ಅರಿಥಮೆಟಿಕ್ ಆಪರೇಟರ್ಸ್ ನೆನ್ನೆ ಮಾಡಿದ್ವಿ ಇದು. ಓಕೆ, ಸೊ ಬಿಲ್ಟ್ ಇನ್ ನಂಬರ್ ಫಂಕ್ಷನ್ಸ್ ನೋಡಿ, ಆಬ್ಸ್, ಪವರ್, ರೌಂಡ್, ಆಯ್ತಾ. ಇದು ಡಿವಿಷನ್ ಮಾಡ್, ಮತ್ತೆ ಸಮ್. ನನಗೆ ಏನಾರ ಅಕಸ್ಮಾತ್ ಸಮ್ ಮಾಡಬೇಕು ಅಂದ್ರೆ ಮಿನಿಮಮ್, ಮ್ಯಾಕ್ಸಿಮಮ್, ಸೊ ಈ ರೀತಿ. ಸೊ ಎಲ್ಲಾ ಫಂಕ್ಷನ್ಸ್ ಇಲ್ಲಿ ಬರುತ್ತೆ. ಅದು ಬಿಟ್ಟು ಬೇರೆ ಫಂಕ್ಷನ್ಸ್ಗಳು ಹೆಂಗ್ ಮಾಡಬಹುದು ಅಂತ ನಾನು ನಿಮಗೆ ಫಸ್ಟ್ ಏನ್ ಮಾಡೋಣ ಅಂದ್ರೆ ಒಂದೆರಡು ಮೂರು ಟೆಕ್ಸ್ಟ್ ನಂಬರ್ ಫಂಕ್ಷನ್ಸ್ ಅನ್ನ ಮಾಡಿ. ಫಾರ್ ಎಕ್ಸಾಂಪಲ್ -30 ಅಂತಿದೆ, ಇದನ್ನ ನಾನು ಪಾಸಿಟಿವ್ ನಂಬರ್ ಕನ್ವರ್ಟ್ ಮಾಡಬೇಕು. ಪ್ರಿಂಟ್ ಆಬ್ಸ್ ಆಫ್ ಎ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ 30 ಅಂತ ಬರುತ್ತೆ. ಅಂದ್ರೆ ನೆಗೆಟಿವ್ ನಂಬರ್ ಇರೋದು ಪಾಸಿಟಿವ್ ನಂಬರ್ ಆಗ್ಬೇಕಷ್ಟೆ. ನೆಕ್ಸ್ಟ್ ರೌಂಡ್, ಎ ಈಕ್ವಲ್ಸ್ 30 ಪಾಯಿಂಟ್ ಏನೋ ಒಂದು ನಂಬರ್ ಇರುತ್ತೆ, ಆಯ್ತಾ. ಇಲ್ಲ ನಾನು ಪ್ರಿಂಟ್ ರೌಂಡ್ ಆಫ್ ಎ ಅಂತ ಕೊಡ್ತೀನಿ ನೋಡಿ, 31 ಆಗುತ್ತೆ. ಈಗ ನನಗೆ ಡೆಸಿಮಲ್ ನಂಬರ್ ಬೇಕು, 2 ಡೆಸಿಮಲ್ಸ್ ನೋಡಿ, 2 ಡೆಸಿಮಲ್ಸ್ ಕನ್ವರ್ಟ್ ರೌಂಡ್ ಆಫ್. ಓಕೆ, ಸೊ ನಮಗೆ ಪೈಥಾನ್ ಅಲ್ಲಿ ವೆರಿ ಮಿನಿಮಲ್ ಅಂದ್ರೆ ತುಂಬಾ ಜಾಸ್ತಿಯಾದ ಒಂದು ಫಂಕ್ಷನ್ಸ್ ಇಲ್ಲ. ಈಗ ಮ್ಯಾಕ್ಸಿಮಮ್, ಮಿನಿಮಮ್ ತಗೋಣ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಓಕೆ, ಇಲ್ಲೊಂದು ಲಿಸ್ಟ್ ತಗೋತೀನಿ. ಸೊ ನಾವು ರ್ಯಾಂಡಮ್ ಆಗಿ ಏನೋ ನಂಬರ್ ತಗೋತಾ ಇದ್ದೀನಿ. ಓಕೆ, ಸೊ ನನಗೆ ಇವಾಗ ಪ್ರಿಂಟ್ ಮ್ಯಾಕ್ಸ್ ಆಫ್ ಲಿಸ್ಟ್ ರನ್ ಮಾಡೋದು ನೋಡಿ, ಇದರಲ್ಲಿರುವಂತ ಮ್ಯಾಕ್ಸಿಮಮ್ ವ್ಯಾಲ್ಯೂ ನನಗೆ ಬರುತ್ತೆ. ಪ್ರಿಂಟ್ ಮಿನ್ ಆಫ್ ಲಿಸ್ಟ್, ಇದರಲ್ಲಿರೋ ಮಿನಿಮಮ್ ವ್ಯಾಲ್ಯೂ 2 ಅದು ಬರುತ್ತೆ. ಪ್ರಿಂಟ್ ಸಮ್ ಆಫ್ ಓಕೆ ನೋಡಿ, ಇದರಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ ಆಡ್ ಆಗ್ಬಿಟ್ಟು ನನಗೆ ಸಮ್ ಬರುತ್ತೆ. ಸೊ ಈ ರೀತಿ. ಅದೇ ನೀವು ಎಕ್ಸೆಲ್ಗೆ ಹೋದ್ರೆ ನೋಡಿ, ಇಲ್ಲಿ ಆಯ್ತಾ, ಇಲ್ಲೇನೋ ಒಂದು ವ್ಯಾಲ್ಯೂಸ್ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಅದೇ ಫಾರ್ಮುಲಾಸ್ ಕೊಡ್ತೀನಿ, ಮ್ಯಾಕ್ಸ್ ಆಫ್ ರೇಂಜ್. ಈ ರೇಂಜ್ ಇದೆಯಲ್ಲ, ಇದೇ ಇಲ್ಲಿ ನಾನು ತಗೊಂಡ್ರೋ ಲಿಸ್ಟ್ ಇದು. ಸೊ ಇಲ್ಲಿ ಸೆಲ್ ಇರಲ್ಲ, ಸೊ ಹಂಗಾಗಿ ಅದು ಕಾಮಾ ಸಪರೇಟರ್ ಅಲ್ಲಿ ಇರುತ್ತೆ. ಈಗ ಇದನ್ನ ನಾನು ಅಕಸ್ಮಾತ್ ಒಂದು ಸೆಲ್ಗೆ ಹಾಕ್ಬೇಕು ನೋಡಿ, ಇಲ್ಲಿ ಕಾಪಿ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಈ ತರ ಬಂತ. ಇದನ್ನ ನೀವು ಕನ್ವರ್ಟ್ ಮಾಡಬೇಕು ಯಾವ್ದಕ್ಕೆ, ಕಾಲಮ್ಸ್ಗೆ ಅಥವಾ ರೋಸ್ಗೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ಕಾಮಾ ಸಪರೇಟರ್ ಫಿನಿಶ್ ಅಂತ ಇದನ್ನ ಕಾಪಿ ಮಾಡ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಟ್ರಾನ್ಸ್ಪೋಸ್ ಪೇಸ್ಟ್ ಮಾಡ್ತೀನಿ. ಇವಾಗ ನೋಡಿ, ಈಕ್ವಲ್ಸ್ ಮ್ಯಾಕ್ಸ್ ಆಫ್ ಈಕ್ವಲ್ಸ್ ಇನ್ ಆಫ್ ಈಕ್ವಲ್ಸ್ ಸಮ್ ನೋಡಿ. ಇಲ್ಲೇನ್ ರಿಸಲ್ಟ್ ಬಂತು, ಇಲ್ಲೂ ಅದೇ ರಿಸಲ್ಟ್ಸ್ ಬಂತು. ಅರ್ಥ ಆಯ್ತಾ. ಸೊ ಆ ರೀತಿ ಅಂದ್ರೆ ನಾವು ವರ್ಕ್ ಮಾಡೋ ರೀತಿ ಬೇರೆ, ಬಟ್ ಬರುವಂತ ಔಟ್ಪುಟ್ಸ್ ಓಕೆ ರೈಟ್. ಸೊ ಇವಾಗ ನಾವೊಂದು ಟೆಕ್ಸ್ಟ್ ಫಂಕ್ಷನ್ಸ್ ನೋಡಿದ್ವಿ, ಮ್ಯಾಕ್ಸ್, ಮಿನಿಮಮ್ ಮತ್ತೆ ರೌಂಡ್ ಈ ತರದ್ದಲ್ಲ. ಬಟ್ ನನಗೆ ಇನ್ನೂ ಕೆಲವೊಂದು ಫಂಕ್ಷನ್ಸ್ ಬೇಕು. ಸೊ ಇದನ್ನ ದಯವಿಟ್ಟು ಕೇಳಿಸ್ಕೊಳ್ಳಿ. ಸೀಲಿಂಗ್ ಮತ್ತೆ ಫ್ಲೋರ್ ಅಂತ ಫಂಕ್ಷನ್ ಎಕ್ಸೆಲ್ ಅಲ್ಲೂ ಇದೆ, ಸೀಲಿಂಗ್ ಮತ್ತೆ ಫ್ಲೋರ್. ಅದೇ ತರ ಫಂಕ್ಷನ್ಸ್ ನಾನು ಪೈಥಾನ್ ಅಲ್ಲೂ ಮಾಡಬೇಕು. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ನಾನು ಈ ಸೀಲ್ ಮತ್ತೆ ಫ್ಲೋರ್ ಅನ್ನ ತಗೊಳಕ್ಕಾಗಲ್ಲ, ನಿಮ್ಗೆ ತೋರಿಸ್ತೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಈಕ್ವಲ್ಸ್ 345 ಪಾಯಿಂಟ್ ಸಮಥಿಂಗ್ ನಂಬರ್ ಇದೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ನಾನು ಪ್ರಿಂಟ್ ಸೀಲ್ ಅಂತ ಒಂದು ಫಂಕ್ಷನ್ ಇದೆ, ಸೀಲ್ ಆಫ್ ಎ. ಸೀಲ್ ಏನ್ ಮಾಡುತ್ತೆ ಅಂದ್ರೆ ಟು ದಿ ನೆಕ್ಸ್ಟ್ ಇಂಟೀಜರ್ಗೆ ರೌಂಡ್ ಆಗುತ್ತೆ, ಆಯ್ತಾ. ಮತ್ತೆ ನಾನು ಈಗ ರನ್ ಮಾಡೋದು ನೋಡಿ, ಎರರ್ ಬರುತ್ತೆ. ಸೀಲ್ ಅನ್ನೋ ಫಂಕ್ಷನ್ ಪೈಥಾನ್ ಅಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಹೆಂಗ್ ಯೂಸ್ ಮಾಡಬಹುದು, ಓಕೆ ರೈಟ್. ಇದೇ ಮೇನ್ ಪಾಯಿಂಟ್ ಪೈಥಾನ್ ಅಲ್ಲಿ. ಏನಪ್ಪಾ ಅಂತಂದ್ರೆ ಪೈಥಾನ್ ಬಂದು ಎಲ್ಲ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲೇ ಇರಲ್ಲ. ಈ ಪೈಥಾನ್ ಯಾವ ರೀತಿ ಅಂದ್ರೆ ನೋಡಿ, ಇಲ್ಲಿ ಇದು ಪೈಥಾನ್ ಅಂತ ಇಟ್ಕೊಳ್ಳಿ, ಓಕೆನಾ. ಇದು ನಮ್ಗೆ ಪೈಥಾನ್. ಓಕೆ,
ಇಲ್ಲಿ ಕೆಲವೊಂದು ಸಿಂಟೆಕ್ಸ್, ಕೆಲವೊಂದು ಫಾರ್ಮುಲಾಸ್, ಫಂಕ್ಷನ್ಸ್ ಇರುತ್ತೆ ಅಷ್ಟೇ. ಬಟ್ ಅದು ಬಿಟ್ಟು ನನಗೆ ಇಲ್ಲಿ ಎಷ್ಟೊಂದು ಈ ತರ ಲೈಬ್ರರೀಸ್ಗಳಿರುತ್ತೆ. ಹಿಂಗೆ ಎಷ್ಟೊಂದು ಲೈಬ್ರರೀಸ್ ಈ ತರ. ನಾನೇನ್ ಮಾಡ್ತೀನಿ, ಇದನ್ನ ಕನೆಕ್ಟ್ ಮಾಡ್ಕೊತೀನಿ. ಎಷ್ಟೊಂದು ಇರುತ್ತೆ ಅಂದ್ರೆ ನೂರಾರು ಇರ್ತವೆ. ಅದನ್ನು ನಾನು ಲಿಸ್ಟ್ ಮಾಡಿ ತೋರಿಸ್ತೀನಿ. ಹೆಂಗ್ ಲಿಸ್ಟ್ ಮಾಡೋದು ಅದನ್ನು ನಾನು ತೋರಿಸ್ತೀನಿ. ಈಗ ನನಗೆ ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಆಗಬೇಕು. ನಮ್ಗೆ ಮ್ಯಾಥ್ ಅಂತ ಒಂದು ಲೈಬ್ರರಿ ಇದೆ. ಓಕೆ, ಮ್ಯಾಥ್ ಏನ್ ಮಾಡುತ್ತೆ ಅಂದ್ರೆ ಅದರಲ್ಲಿ ಒಂದಷ್ಟು ಫಂಕ್ಷನ್ಸ್ ಇರುತ್ತೆ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡೋದಂದ್ರೆ ಚಾಟ್ ಜಿ ಪಿ ಟಿ. ನಾನು ಯಾತಕ್ಕೆ ನಿಮ್ಗೆ ಚಾಟ್ ಜಿ ಪಿ ಟಿನ ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂದ್ರೆ, ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ನಿಮಗೆ ಏನ್ ಬೇಕೋ ಆ ಥರ ಕ್ವೆರೀಸ್ ಅನ್ನ ಕೊಡಿ. ನಾನು ನಿಮ್ಗೆ ನಾಳೆ ಅಲ್ಲ ನಾಡಿದ್ದು ನಿಮ್ಗೆ ಈ ಪ್ರಾಂಪ್ಟ್ ಯಾವ ರೀತಿ ಬರೀಬೇಕು, ಯಾಕಂದ್ರೆ ನಾಡಿದ್ದು ಬಂದು ನಾವು ಈ ಇಮೇಜ್ ಮತ್ತೆ ವಿಡಿಯೋ ಎಡಿಟಿಂಗ್ ಕ್ಲಾಸ್ ಅಂತ ತಗೋಬೇಕಾದ್ರೆ ಅದಕ್ಕೆ ತುಂಬಾ ಡೀಪ್ ಆಗಿ ನಾವು ಪ್ರಾಂಪ್ಟ್ಸ್ ಅನ್ನ ಬರೀಬೇಕು. ಸೊ ಇಲ್ಲಿ ನಾವು ಏನ್ ಕೊಟ್ಟರು ನಡೆಯುತ್ತೆ, ಬಟ್ ದೇರ್ ಆರ್ ಸಮ್ ಅಂದ್ರೆ ಒಂದು ಪ್ರೊಫೆಷನಲಿ ನಾವು ಪ್ರಾಂಪ್ಟ್ಸ್ ಅನ್ನ ಕೊಡಬೇಕು. ಸೊ ಹಂಗಾಗಿ ನಿಮ್ಗೆ ಪ್ರಾಂಪ್ಟ್ ಬಗ್ಗೆ ನಾನು ಆ, ನಾಳೆ ಅಲ್ಲ ನಾಡಿದ್ದು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ನೋಡಿ, ಮ್ಯಾಥ್ ಅಂತ ಒಂದು ಲೈಬ್ರರಿ ಇದೆ. ನಾನು ಅದನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಸಪೋಸ್ ನನಗೆ ಇನ್ನೂ ಕೆಲವೊಂದು ಫಂಕ್ಷನ್ಸ್ ಬರಬೇಕು ಅಥವಾ ನನ್ನ ಮ್ಯಾಥ್ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೋಬೇಕು ಅಂತಂದ್ರೆ ಲೋಡ್ ನಾ ಏನ್ ಮಾಡ್ತೀನಿ, ಐ ವಾಂಟ್ ಟು ನೋ ಮೋರ್ ಅಬೌಟ್ ಮ್ಯಾಥ್ ಲೈಬ್ರರಿ. Give list of functions in math and need detailed explanations. ಆಯ್ತಾ? ಎಂಟ್ರ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಇವಾಗ ಇದು ತೋರಿಸುತ್ತೆ ಈ ಮ್ಯಾಥ್ ಲೈಬ್ರರಿ ಬಗ್ಗೆ. ನೋಡಿ, ಯು ಆರ್ ನೌ ಮೂವಿಂಗ್ ಇನ್ ಟು ದ ಕೋರ್ ಆಫ್ ನ್ಯೂಮರಿಕಲ್ ಪವರ್ ಇನ್ ಪೈಥಾನ್. ಅಂದ್ರೆ ಮ್ಯಾಥ್ ಲೈಬ್ರರಿ ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈಬ್ರರೀಸ್ ಇನ್ ಡೇಟಾ ಅನಾಲಿಟಿಕ್ಸ್. ಇಂಜಿನಿಯರಿಂಗ್, ಫಿನಾನ್ಸ್, ಸೈಂಟಿಫಿಕ್ ಪ್ರೋಗ್ರಾಮಿಂಗ್ ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ಹೋಗ್ಬಿಟ್ಟು ನೀವು ಫಸ್ಟ್ ಇಂಪೋರ್ಟ್ ಮಾಡ್ಕೋಬೇಕು. ಯಾವುದೇ ಒಂದು ಲೈಬ್ರರಿಯನ್ನ ನೀವು ಪೈಥಾನ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ ಇಂಪೋರ್ಟ್ ಅಂತ ಕೊಡಬೇಕು. ಇಂಪೋರ್ಟ್ ಕೊಟ್ಟು ಲೈಬ್ರರಿ ನೇಮ್ ಅನ್ನ ಕೊಡಬೇಕು. ರನ್ ಮಾಡಿದ್ರೆ ಒಂದ್ಸತಿ ರನ್ ಮಾಡಿದ್ರೆ ಸಾಕು, ನಿಮ್ಗೆ ಆ ಮಾಡ್ಯೂಲ್ ಅಲ್ಲಿ ಅದು ಎನೇಬಲ್ ಆಗ್ಬಿಡ್ತದೆ. ಅದರಲ್ಲಿರೋ ಫಂಕ್ಷನ್ಸ್ ಎಲ್ಲ ನಿಮ್ಗೆ ಎನೇಬಲ್ ಆಗಿರ್ತೀವಿ ಅಂದ್ರೆ ನಿಮ್ಗೆ ವರ್ಕ್ ಮಾಡ್ಬೋದು. ಈಗ ನೋಡಿ, ಇಲ್ಲಿ ಸೀಲ್, ಫ್ಲೋರ್, ಟ್ರಂಕ್. ಇದು ಟ್ರಂಕೇಟ್ ಅಂದ್ರೆ ಡೆಸಿಮಲ್ ನಂಬರ್ಸ್ ಅನ್ನ ತೆಗೆಯುವಂಥದ್ದು. ಫ್ಯಾಬ್ಸ್ ಇದು ಬಂದು ನಿಮ್ಗೆ ಫ್ಯಾಕ್ಟೋರಿಯಲ್ ಆಪ್ಸ್ ಅಥವಾ ಫ್ಲೋಟಿಂಗ್ ಆಪ್ಸ್ ಅಂತಾನೆ ಕರೀಬಹುದು. ಪವರ್ ಮತ್ತೆ ಸ್ಕ್ವೇರ್ ರೂಟ್. ಓಕೆ, ಸೊ ಆ ಫಂಕ್ಷನ್ಸ್ ನಾನು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ ನಿಮ್ಗೆ. ನೀವು ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೆ ಎರಡು ಎಕ್ಸಾಂಪಲ್ಸ್ ಅನ್ನ ಮಾಡೋಣ. ಸೀಲಿಂಗ್ ಇಲ್ಲಿ ಇತ್ತಲ್ಲ, ಇಲ್ಲೇ ಸೀಲ್. ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ಇದನ್ನ ನಾನು ಸೀಲ್ ಅಂತ ತಗೋತೀನಿ. ನಾನು ಸೀಲ್ ಅಂತ ಡೈರೆಕ್ಟ್ ತಗೊಳಕ್ಕಲ್ಲ, ಮ್ಯಾಥ್ ಡಾಟ್ ಅಂತ ಕೊಡ್ಬೇಕು. ಓಕೆ, ಯಾತಕ್ಕಂತ ಕೊಡ್ಬೇಕು ಅಂದ್ರೆ ನೋಡಿ, ಇವಾಗ 346 ಆಯ್ತು. ಆಯ್ತಾ? ಈಗ ಇಲ್ಲಿ ಹೋಗ್ಬಿಟ್ಟು ಫ್ಲೋರ್ ಅಂತ ಕೊಡ್ತೀನಿ. ಪ್ರಿಂಟ್ ಮ್ಯಾಥ್ ಡಾಟ್ ಫ್ಲೋರ್ ಅಂತ ಇದೆ. ಓಕೆ, ನೋಡಿ, ಸ್ಟೀಲ್ ಬಂದು ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಇಂಟೀರಿಯರ್ ಇದೆ, ರೌಂಡ್ ಆಫ್ ಆಗುತ್ತೆ. ಫ್ಲೋರ್ ಬಂದು ನನಗೆ ಲೋವರ್ ಲೆವೆಲ್ ಅಂದ್ರೆ ಇವಾಗ 345 ಆಗುತ್ತೆ. ಇಲ್ಲಿ ನನಗೆ ಯಾವುದೇ ವ್ಯಾಲ್ಯೂ ಇರಲಿ, ಸೀಲ್ ಬಂದು ಹೈ ವ್ಯಾಲ್ಯೂ ಹೋಗುತ್ತೆ, ಫ್ಲೋರ್ ಬಂದು ಲೋ ವ್ಯಾಲ್ಯೂ ಹೋಗುತ್ತೆ. ಓಕೆ, ಇಲ್ಲಿ ನಾನು ಈ ಮ್ಯಾಥ್ ಅಲ್ಲಿರುವಂತ ಫಂಕ್ಷನ್ಸ್ ಅನ್ನ ತಗೋಬೇಕು ಅಂದ್ರೆ ನಾನು ಈ ರೀತಿ ಕೊಡ್ಬೇಕಾಯ್ತಾ. ಇಲ್ಲಿ ಇನ್ನೂ ಒಂದು ಮಾಡುವ, ಸಪೋಸ್ ನನಗೇನಾದ್ರೂ ಇನ್ನು ತುಂಬಾ ಅಂದ್ರೆ ಕೆಲವು ಟೈಮ್ ದೊಡ್ಡ ಒಂದು ನೇಮ್ ಇರುತ್ತೆ, ಅವಾಗ ಏನ್ ಮಾಡ್ತೀನಿ ನೋಡಿ, ಆಸ್ ಎಮ್ ಅಂತ ಕೊಟ್ಟಿರ್ತೀನಿ. ರನ್ ಮಾಡಿ. ರೈಟ್, ಈಗ ನೋಡಿ ಇದು ಬರುತ್ತಾ. ನಾನು ಇವಾಗ ಇಲ್ಲಿ ಎಮ್ ಡಾಟ್ ಅಂತ ಕೂಡ ತಗೋಬಹುದು. ಬಟ್ ಒಂದು ಕೇರ್ಫುಲ್ ಇರಬೇಕು. ಇಲ್ಲಿ ಹೋಗ್ಬಿಟ್ಟು ಇವಾಗ ಎಮ್ ಈಕ್ವಲ್ಸ್ 223 ಪ್ರಿಂಟ್ ಎಮ್.
ಇಲ್ಲೂ ಎಂ ತಗೊಂಡಿದ್ದೀನಿ, ಇಲ್ಲೂ ಎಂ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಎಂ ಅನ್ನೋದು ನಾವು ಈ ಮ್ಯಾಥ್ ಅನ್ನೋ ಲೈಬ್ರರಿ ತಗೊಂಡಿದ್ದೀವಿ. ಇಲ್ಲಿ ನಾನು ಮತ್ತೊಂದು ವೇರಿಯೇಬಲ್ ಆಗಿ ತಗೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಸೊ ಇದೊಂದು ಈ ತರದನ್ನ ನೀವು ನೋಡ್ಬೇಕು. ಯೂಶಲಿ ಈ ತರ ಇದಕ್ಕೆಲ್ಲ ನಾವು ಶಾರ್ಟ್ ಫಾರ್ಮ್ ಕೊಡಲ್ಲ, ಬಟ್ ನೋಡಿ ಇದಕ್ಕೆ ಕೊಡ್ತೀವಿ, ಇಂಪೋರ್ಟ್ ಪಾಂಡಾಸ್ ಆಸ್ ಪಿ ಡಿ. ಸೊ ಹಿಂಗ್ ಕೊಡ್ತೀವಿ. ಸೊ ಹಿಂಗ್ ಕೊಟ್ಟಾಗ ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ಇದೆ, ಆಯ್ತಾ. ನಮ್ಮ ಪೈಗೆ ನಮ್ ಅಂತ ಕೊಡೋದು, ಅಥವಾ ಇದೇನೋ ಮ್ಯಾಟ್ ಪ್ಲಾಟ್ ಲಿಬ್ಗೆ ಪ್ಲಾಟ್ ಅಂತ ಕೊಡೋದು, PLT ಅಂತ ಕೊಡೋದು. ಸೊ ಈ ರೀತಿ ಕೆಲವೊಂದು ಶಾರ್ಟ್ ಫಾರ್ಮ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅದನ್ನ ನೀವು ಚಾಟ್ GPT ಕೇಳಿದ್ರೆ ಅದನ್ನು ಕೊಟ್ಬಿಡುತ್ತೆ. ಓಕೆನಾ, ರೈಟ್. ಸೊ ಈ ರೀತಿ ನನಗೆ ಮ್ಯಾಥ್ ಅಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ, ಇದನ್ನ ನಾನು ವರ್ಕ್ ಮಾಡ್ಕೋಬಹುದು. ನಾನು ತೋರಿಸ್ದೆ ಇಲ್ಲಿ ಅದೇ ಎಕ್ಸಾಂಪಲ್ಸ್ ಕೊಡುತ್ತೆ. ನೀವು ಜಸ್ಟ್ ಅಂತ ತಗೊಂಡು ಮಾಡುವ. ನನ್ನ ನೋಟ್ ಪ್ಯಾಡ್ ಕೂಡ ನಾನು ನಿಮ್ಗೆ ಕೊಡ್ತೀನಿ, ಅದರಲ್ಲೂ ಎಕ್ಸಾಂಪಲ್ಸ್ ಇದೆ, ಅದನ್ನು ನೀವು ವರ್ಕ್ ಮಾಡಬಹುದು. ರೈಟ್, ಓಕೆ. ನೆಕ್ಸ್ಟ್, ಸಪೋಸ್ ನಾನು ಈ ರ್ಯಾಂಡಮ್ ನಂಬರ್ಸ್ ಅನ್ನೋದ್ರಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಯೂಶಲಿ ಇದೆಲ್ಲ ಈ ಸೈಂಟಿಫಿಕ್ ಇಂಜಿನಿಯರಿಂಗ್ ಫಂಕ್ಷನ್ಸ್ಗಳು ಈ ಥರದ್ದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಆಗುತ್ತೆ. ನನಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಷ್ಟೊಂದು ನಾಲೆಜ್ ಇಲ್ಲ. ಯಾರಾದ್ರೂ ಅಕಸ್ಮಾತ್ ಎಕ್ಸ್ಪರ್ಟ್ಸ್ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ರೌಂಡಿಂಗ್ ನಮ್ಗೆ ಇದು ಯೂಸ್ ಮಾಡಿದ್ದೀವಿ, ಇದಿಷ್ಟು ಯೂಸ್ ಮಾಡ್ತೀವಿ. ಇದೆಲ್ಲ ಟ್ರಿಗ್ನೋಮೆಟ್ರಿ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಆಯ್ತಾ. ಇದನ್ನ ಯೂಸ್ ಮಾಡಿದ ಫ್ಯಾಕ್ಟೋರಿಯಲ್ ಕೆಲವೊಂದು, ಅಂದ್ರೆ ಏನ್ ಇದರಲ್ಲಿ ಕೆಲವೊಂದಷ್ಟೇ ನಾ ಯೂಸ್ ಮಾಡಿರೋದು. ಇದೊಂದು ಹಿಂಗೆ ಹೇಳ್ತೀನಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಈ ತರ ಪ್ರಾಜೆಕ್ಟ್ಸ್ ಬಂದು ನಿಮ್ಗೆ ಯೂಸ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಇದರಲ್ಲಿ ನಿಮ್ಗೆ ಅಕಸ್ಮಾತ್ ನಾನು ರ್ಯಾಂಡಮ್ ನಂಬರ್ಸ್ ಅನ್ನ ಫೈಂಡ್ ಮಾಡಬೇಕು. ರ್ಯಾಂಡಮ್ ನಂಬರ್ಸ್ ಈಕ್ವಲ್ಸ್ ರ್ಯಾಂಡ್, ನೋಡಿ, ರ್ಯಾಂಡಮ್ ಈಕ್ವಲ್ಸ್ ರ್ಯಾಂಡ್ ಬಿಟ್ವೀನ್ 1 ಇಂದ 100. ಸೊ ಈ ರೀತಿಯಾದ ನಂಬರ್ಸ್, ರ್ಯಾಂಡಮ್ ನಂಬರ್ಸ್ ಅನ್ನ ಪೈಥಾನ್ ಅಲ್ಲಿ ಕೂಡ ನಾನು ಮಾಡಬಹುದು, ಆಯ್ತಾ. ಅದಕ್ಕೆ ರ್ಯಾಂಡಮ್ ಅನ್ನೋ ಒಂದು ಲೈಬ್ರರಿ ಇದೆ, ಆಯ್ತಾ. ಸೊ ಅದನ್ನು ಬೇಕಾದ್ರೆ ಹೋಗ್ಬಿಟ್ಟು ಇಲ್ಲಿ ಏನ್ ಕೊಟ್ಟಿದ್ದೆ ನಾನು, ಐ ವಾಂಟ್ ಟು ನೋ ಮೋರ್ ಅಬೌಟ್, ಅದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಎಲ್ಲ ಲಿಸ್ಟ್ ಕೊಟ್ಬಿಡುತ್ತೆ. ರೈಟ್, ರ್ಯಾಂಡಮ್ ಡಾಟ್ ರ್ಯಾಂಡಮ್. ರ್ಯಾಂಡಮ್ ಅನ್ನೋದು ಲೈಬ್ರರಿ ಒಳಗಡೆ ಇನ್ನೊಂದು ರ್ಯಾಂಡಮ್ ಅಂತ ಒಂದು ಫಂಕ್ಷನ್ ಕೂಡ ಇದೆ. ಇದು ನನಗೆ ರ್ಯಾಂಡಮ್ ವ್ಯಾಲ್ಯೂಸ್ ಅನ್ನ ಕೊಡುತ್ತೆ. ನೋಡಿ, ಇಂಪೋರ್ಟ್ ರ್ಯಾಂಡಮ್. ಇದೆಲ್ಲ ಒಂದ್ಸತಿ ಮಾಡ್ಬೇಕು, ನೀವು ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸತಿ ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಸಾಕು. ರೈಟ್, ರ್ಯಾಂಡಮ್ ಡಾಟ್ ರ್ಯಾಂಡಮ್. ನೋಡಿ, ಯಾವ್ದೋ ಒಂದು ರ್ಯಾಂಡಮ್ ನಂಬರ್ ಬರುತ್ತೆ, ಮತ್ತೆ ನಾನು ರನ್ ಮಾಡಿದ್ರೆ ರ್ಯಾಂಡಮ್ ನಂಬರ್ ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ನೋಡಿದ್ರೆ ನೋಡಿ, ಯೂನಿಫಾರ್ಮ್. ಯೂನಿಫಾರ್ಮ್ ಅಂದ್ರೆ ನಿಮ್ಗೆ ಡೆಸಿಮಲ್ ನಂಬರ್ ಬರುವಂಥದ್ದು. ಮತ್ತೆ ರ್ಯಾಂಡ್ ಇಂಟೀಜರ್. ರ್ಯಾಂಡ್ ಇಂಟೀಜರ್ ಅಂದ್ರೆ ನಿಮ್ಗೆ ಇಂಟೀಜರ್ ವ್ಯಾಲ್ಯೂಸ್ ಬರುವಂಥದ್ದು. ಈಗ ನಾನು ಪುಟ್ನಲ್ಲ ರ್ಯಾಂಡ್ ಬಿಟ್ವೀನ್ ಅಂತ, ಸೊ ಆ ರೀತಿ. ರ್ಯಾಂಡ್ ರೇಂಜ್ ಅಂದ್ರೆ ಒಂದು ರೇಂಜ್ ಆಫ್ ನಂಬರ್ಸ್, ನನಗೆ ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್. ಬಟ್ ಇಲ್ಲೇನಂದ್ರೆ ನಾನು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು, ಅಕಸ್ಮಾತಿಗೆ ನಂಬರ್ ಜಂಪ್ ಆಗ್ಬೇಕು ಅಂತ. ಇದನ್ನ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ರ್ಯಾಂಡಮ್ ಡಾಟ್ ರ್ಯಾಂಡ್ ರೇಂಜ್, ಓಕೆನಾ. ಸೊ ಇಲ್ಲಿ ನನಗೆ ಒಂದು ಸ್ಟಾರ್ಟಿಂಗ್ ನಂಬರ್ ಮತ್ತೆ ಎಂಡಿಂಗ್ ನಂಬರ್ 0 ಇಂದ 100 ಅಂತ ಕೊಟ್ಟಿರ್ತೀನಿ. ಇಲ್ಲಿ ನಾನು ಸುಮ್ಮನೆ ಹಿಂಗೆ ರನ್ ಮಾಡ್ತೀನಿ ನೋಡಿ, 95 ಬಂತು, 28 ಕೂಡ ಬಂತು, 12 ಬಂತು, 30 ಬಂತು, ಓಕೆ, 87. ಅಂದ್ರೆ ಈವನ್ ಮತ್ತೆ ಆಡ್ ಎರಡು ನಂಬರು ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ 2 ಅಂತ ಕೊಡ್ತೀನಿ ನೋಡಿ. ಈಗ ನಾನು ರನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನನಗೆ ಆಡ್ ನಂಬರ್ಸ್ ಬರಲ್ಲ, ಯಾಕಂದ್ರೆ ಇದು ಜಂಪ್ ಆಗ್ತಿದೆ 2 ನಂಬರ್ಸ್. ಇದು ನಾನು 1 ಅಂತ ಕೊಟ್ಬಿಡ್ತೀನಿ ನೋಡಿ. ಈಗ ನನಗೆ ಯಾವುದೇ ಕಾರಣಕ್ಕೂ ಈವನ್ ನಂಬರ್ಸ್ ಬರಲ್ಲ ನೋಡಿ, ಬರೀ ಆಡ್ ನಂಬರ್ಸ್. ಸೊ ಈ ರೀತಿ ನಾನು ಈ ರ್ಯಾಂಡಮ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ನನಗೆ ಎಷ್ಟೊಂದು ರ್ಯಾಂಡಮ್ ಫಂಕ್ಷನ್ಸ್ ಇನ್ನೂ ಇದಾವೆ, ಅದನ್ನು ಕೂಡ ನೀವು ನೋಡಿಕೊಂಡು ಬೇಕಾದ್ರೆ ಕಲ್ತ್ಕೋಬಹುದು. ಎಲ್ಲಾದು ನಿಮ್ಗೆ ಯೂಸ್ ಆಗಲ್ಲ, ಬಟ್ ನಿಮ್ಗೆ ಯಾವ್ದೆಲ್ಲ ಯೂಸ್ ಆಗುತ್ತೆ ನೀವು ನೋಡ್ಕೋಬೇಕು, ಆಯ್ತಾ. ನೋಡಿಕೊಂಡು ನೀವು ಅದನ್ನ ಕಲ್ತ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಏನಾದ್ರು
ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದ್ರೆ ನೀವು ಇನ್ನೂ ಹೋಗ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊಂಡು ನೋಡಿ. ಇಲ್ಲಿ ಡೈಸ್ ರೋಲ್ ಇದು ನಾನೆಲ್ಲೋ ಒಂದ್ ಕಡೆ ನೋಡಿದ್ದಷ್ಟೇ. ಏನ್ ಮಾಡ್ತೀವಿ ಅಂದ್ರೆ ಈ ಗೇಮಿಂಗ್ ಮಾಡ್ತಾರಲ್ಲ, ಗೇಮ್ ಏನ್ ಮಾಡ್ತಾರಲ್ಲ, ಪ್ರೋಗ್ರಾಮ್ ಬರೀತಾರಲ್ಲ, ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಈ ರ್ಯಾಂಡಮ್ ಅನ್ನ. ಯಾಕಂದ್ರೆ ಡೈಸ್ ಹಾಕ್ದಾಗ 1 2 3 4 5 6 ಇಷ್ಟಲ್ಲೇ ಬರಬೇಕು, ಇಷ್ಟು ನಂಬರ್. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ರ್ಯಾಂಡ್ ಇಂಟೀಜರ್ ಅಂತ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಏನ್ ಮಾಡಿರ್ತಾರೆ ಗೊತ್ತಾ, ಒಂದು ಪ್ರೋಗ್ರಾಮ್ ಬರ್ದಿರ್ತಾರೆ, ಅಲ್ಲಿ ನಿಮ್ಗೆ ರ್ಯಾಂಡ್ ಇಂಟ್ ಅಂತ ಕೊಟ್ಟಿರ್ತಾರೆ. ನಾನು ಡೈಸ್ ಹಾಕ್ದಾಗ ನನಗೆ ಬೀಳದೆ 1 ಇಂದ 6 ವರ್ಗು. ನೋಡಿ ರನ್ ಮಾಡ್ತೀನಿ, ನಾನು ಇವಾಗ 4 ಅಂತ ಬಂತು. ಮತ್ ನಾನು ರೋಲ್ ಮಾಡ್ತೀನಿ, ಮತ್ತೆ 4 ಅಂತ 1. ಸೊ ನನಗೆ 1 ಇಂದ 6 ವರ್ಗು ರ್ಯಾಂಡಮ್ ನಂಬರ್ ಬರುತ್ತೆ. ಸೊ ಇದ್ರ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿಜುವಲೈಸೇಷನ್ಸ್ ಇಟ್ಬಿಟ್ಟು 2 ಅಂತ ಬಂದಾಗ ನನಗೆ ಈ ರೀತಿ ಹೊರಬೇಕು. ಇವಾಗ ನಾನು ಈ ಏನೋ ಚಾಟ್ GPT ಅಥವಾ ಬೇರೆ ಯಾವ್ದನ್ನ AI ಟೂಲ್ ಅಲ್ಲಿ ನಾನು ಇಮೇಜ್ ಜನರೇಟ್ ಮಾಡ್ತೀನಿ, ಆ ಥರ ಅವ್ರ ಹತ್ರ ಒಂದು ಪ್ರೋಗ್ರಾಮ್ ಬರೆದು ಕೂಡ ಮಾಡ್ಬೋದು. ಆಯ್ತಾ, ಈ ತರ ಕೆಲವೊಂದು ಅಪ್ಲಿಕೇಶನ್ಸ್ ಅಲ್ಲಿ ಈ ರ್ಯಾಂಡಮ್ ನಂಬರ್ಸ್, ಅಂದ್ರೆ ಎಲ್ಲೆಲ್ಲಿ ರ್ಯಾಂಡಮ್ ನಂಬರ್ಸ್ ನನಗೆ ಬೇಕು ಅಲ್ಲಿ ಈ ತರದ್ದೊಂದು ಯೂಸ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನಾವು ಫಂಕ್ಷನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇದೇ ರೀತಿ ನನಗೆ ಇನ್ನು ಎಷ್ಟೊಂದು ಫಂಕ್ಷನ್ಸ್ ಗಳಿದೆ. ನೆಕ್ಸ್ಟ್ ನಾನು ನಿಮ್ಗೆ ಈ ಕಂಡೀಷನಲ್ ಫಂಕ್ಷನ್ಸ್ ಅಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಇಫ್ ಕಂಡೀಷನ್ಸ್ ಅನ್ನ ಯಾವ ರೀತಿ ಮಾಡೋದು ಅಂತ ನಾನು ಕಲ್ಸ್ಕೊಡ್ತೀನಿ. ಅದಾದ್ಮೇಲೆ ಲೂಪ್ಸ್ ಹೋಗೋಣ, ಅದಾದ್ಮೇಲೆ ಫಂಕ್ಷನ್ಸ್ ಮಾಡಿಬಿಟ್ಟು ನಾನು ನಿಮ್ಗೆ ಲೈಬ್ರರೀಸ್ ಬರ್ತೀನಿ. ಲೈಬ್ರರೀಸ್ ಅಲ್ಲಿ ಪಾಂಡಾಸ್, ನಂಪೈ, ಮ್ಯಾಟ್ಪ್ಲಾಟ್ಲಿಬ್, ಮತ್ತೆ ಹೊಸದಾಗಿ ಇನ್ನು ಕೆಲವೊಂದು ಬಂದಿದ್ದಾವೆ, ಪ್ಲಾಟ್ಲಿ, ಸಿಬಾನ್. ಇದೆಲ್ಲ ಹೆಂಗ್ ಯೂಸ್ ಮಾಡ್ಬೋದು, ಇದೆಲ್ಲ ಯೂಸ್ ಮಾಡ್ಕೊಂಡು ನಾನು ಡ್ಯಾಶ್ ಬೋರ್ಡ್ಸ್, ಡೈನಾಮಿಕ್ ಡ್ಯಾಶ್ ಬೋರ್ಡ್ಸ್ ಹೆಂಗ್ ಕ್ರಿಯೇಟ್ ಮಾಡ್ಬೋದು. ಇವಾಗ ಈ ಏನೋ ಪವರ್ BI ಮತ್ತೆ ಟ್ಯಾಬ್ಲೂ ರೀತಿನೇ ನಾವು ಡ್ಯಾಶ್ ಬೋರ್ಡ್ಸ್ ಅನ್ನ ಈ ಒಂದು ಪೈಥಾನ್ ಅಲ್ಲೇ ಮಾಡ್ಬೋದು. ಹೆಂಗ್ ಮಾಡ್ಬೋದು ಅದನ್ನ ಕೂಡ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ 1 ನಿಮಿಷ ಇಲ್ಲಿವರೆಗೂ ನೀವೇನ್ ಕಲ್ತ್ರಲ್ಲ, ನಂಗೊತ್ತು ಇವತ್ತಿನ್ನೂ ಅಡ್ವಾನ್ಸ್ ಹೋಗಿಲ್ಲ, ನೆನ್ನೆ ಏನ್ ಟಾಪಿಕ್ ಮಿಸ್ ಮಾಡಿದೆ ಅದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಹೆಂಗ್ ಅನ್ನಿಸ್ತು ನಿಮ್ಗೆ 1 ನಿಮಿಷ ಟೈಮ್ ತಗೊಂಡು ತಿಳಿಸಿ. ಅದಾದ್ಮೇಲೆ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಮತ್ತೆ ಲೂಪ್ಸ್ ಅನ್ನ ಕಲ್ಸ್ಕೊಡ್ತೀನಿ. ಕ್ವಿಕ್. ಆಲ್ ರೈಟ್, ಓಕೆ. ಸುನಿಲ್ ಕುಮಾರ್, ಕನ್ಫ್ಯೂಷನ್ ಯಾವಾಗ ಆಗುತ್ತೆ ಅಂದ್ರೆ ನಿಮ್ ತಲೆಯಲ್ಲಿ ತುಂಬಾ ವಿಷಯಗಳಿಂದ ಕನ್ಫ್ಯೂಷನ್ ಆಗುತ್ತೆ. ಆಯ್ತಾ, ನೋಡಿ ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಕನ್ಫ್ಯೂಷನ್ ಆಗೋದು ಸಹಜ. ಯಾವಾಗ ಆಗುತ್ತೆ ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತಂದಾಗ. ಆಯ್ತಾ, ನೀವು ಏನ್ ಮಾಡ್ಬೇಕು ಅವಾಗ, ಯಾರ್ಗಾನ ಆಗ್ಲಿ, ಆಯ್ತಾ, ನಾನು ಹೇಳಿದ್ದು ತುಂಬಾ ಜನಕ್ಕೆ ಪ್ರೋಗ್ರಾಮಿಂಗ್
ಹೊಸದಾಗಿ ಕಲಿಯೋರಿಗೆ ಈ ಪ್ರೋಗ್ರಾಮಿಂಗ್ ತುಂಬಾನೇ ಕನ್ಫ್ಯೂಷನ್. ಅದಕ್ಕೆ ನಾನು ನಿನ್ನೆ ನಿಮಗೆ ಬಿಡಿಸಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರೋಗ್ರಾಮಿಂಗ್ ಕಲಿಬೋದು ಅಂತ ನಾನು ನಿಮ್ಗೆ ತಿಳಿಸಿದೆ. ಅಂದ್ರೆ ಪ್ರೋಗ್ರಾಮಿಂಗ್ ಅಂದ್ರೆ ಏನು, ಏನೆಲ್ಲ ಕಾನ್ಸೆಪ್ಟ್ ನ ಕಲ್ತ್ಕೋಬೇಕು ಅಂತ. ಆಮೇಲೆ ಜನರಲ್ ಆಗಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯ್ತು ಅಂದ್ರೆ ಒಂದು ನಿಮ್ಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೋ ಅಲ್ಲಿವರೆಗೂ ಅದನ್ನ ಟಾಪಿಕ್ ಬಿಟ್ಬಿಡಿ, ಸರಿನಾ? ದಯವಿಟ್ಟು ಅಕಸ್ಮಾತ್ ನಿಮ್ಗೆ ಏನಾದ್ರು ಯಾವುದೇ ಟಾಪಿಕ್ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂದ್ರೆ ಆ ಟಾಪಿಕ್ ಅನ್ನು ಅಲ್ಲೇ ಬಿಟ್ಬಿಡಿ. ನೀವು ಎಷ್ಟೇ ಮಾಡಿದ್ರು ಅದು ಅರ್ಥ ಆಗಲ್ಲ. ಒಂದು ಅರ್ಧ ಗಂಟೆ 1 ಅವರ್ ಅಥವಾ ಒಂದಿನ ಬಿಟ್ಬಿಟ್ಟು ಏನ್ ಮಾಡಿ ಗೊತ್ತಾ, ಮತ್ತೆ ಬಂದು ಒಂದೊಂದೇ ಟಾಪಿಕ್ ಅಥವಾ ಒಂದೊಂದೇ ಎಕ್ಸಾಂಪಲ್ ಮಾಡ್ತಾ ಹೋಗಿ ಒಂದು ವಾರ ಮಾಡಿ ನೋಡಿ, ಖಂಡಿತವಾಗಿ ನೀವು ಆರಾಮಾಗಿ ಎಕ್ಸ್ಪರ್ಟ್ ಆಗ್ಬಿಡ್ತೀರ. ಇಲ್ಲ ನಾನು ಈ ತರ ನನಗೆ ಅದು ಕಲೀಲಿಲ್ಲ ಇದು ಕಲೀಲಿಲ್ಲ ಅನ್ನೋ ಸುಮ್ಮನೆ ಎಲ್ಲಾನು ನೀವು ಒಂದ್ ಕಡೆ ಹಾಕೊಂಡ್ರೆ ಮತ್ತೆ ನೀವೇನೂ ಕಲಿಯಲ್ಲ, ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್, ಮತ್ತೆ ಇಂಟ್ರೆಸ್ಟ್ ಕಳ್ಕೊತೀರ. ಓಕೆನಾ? ಸೊ ಆ ರೀತಿ ಮಾಡ್ಕೋಬೇಡಿ. ಕನ್ಫ್ಯೂಷನ್ ಇದ್ರೆ ಯಾರಿಗಾದ್ರೂ ಆಗಿರ್ಲಿ ಒಂದು 10 ನಿಮಿಷ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತಿದ್ರೆ 10 ನಿಮಿಷ ಬಿಟ್ಬಿಡಿ, ಇಲ್ಲ ಅರ್ಧ ಗಂಟೆ ಅಲ್ಲ ಒಂದಿನ ಆದ್ರೂ ಬಿಟ್ಬಿಡಿ ಸುಮ್ಮನೆ. ಇಲ್ಲ ಅಂದ್ರೆ ಅಯ್ಯೋ ನನ್ಗೆ ಇವತ್ತು ಕಲ್ತ್ಬಿಡ್ಬೇಕಾಗಿತ್ತು, ನಾನು ಒಂದಿನ ವೇಸ್ಟ್ ಆಗೋಯ್ತು ಅಂದ್ರೆ ಕೂತ್ಕೊಂಡ್ರೆ ನಿಮ್ಗೆ ಟೈಮು ವೇಸ್ಟು, ಎನರ್ಜಿನೂ ವೇಸ್ಟು, ಕಲಿಯಕ್ಕಾಗಲ್ಲ. ಸೊ ಆ ರೀತಿ ಮಾಡ್ಕೋಬೇಡಿ ಕನ್ಫ್ಯೂಷನ್ಸ್, ಆಯ್ತಾ? ರೈಟ್. ಸೊ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇದಾಯ್ತು ಕಂಡೀಷನಲ್ ಸ್ಟೇಟ್ಮೆಂಟ್. ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬೇಸ್ಡ್ ಆನ್ ಒಂದು ಕಂಡೀಷನ್ ನನಗೇನಾದ್ರೂ ಒಂದು ರಿಸಲ್ಟ್ಸ್ ಬೇಕು ಅಂತಂದಾಗ ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ನಾನು ನಿಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಮೂಲಕ ನಾನು ತೋರಿಸ್ತೀನಿ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವ್ದೆಲ್ಲ ಇದೆ ಅಂದ್ರೆ ಇಫ್, ಆಯ್ತಾ? ಇಫ್ ಬಂದು ನಮಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಅಕಸ್ಮಾತ್ ನನಗೇನಾದ್ರೂ ಡಿಫಾಲ್ಟ್ ಸ್ಟೇಟ್ಮೆಂಟ್ ಬೇಕಂದ್ರೆ ಇಫ್ ಎಲ್ಸ್ ಅಂತ ಕೊಡ್ತೀನಿ. ಇಲ್ಲ ನನಗೆ ಇನ್ನೂ ಮಲ್ಟಿಪಲ್ ಕಂಡೀಷನ್ಸ್ ಇದೆ ಅಂದ್ರೆ ಇಫ್ ಇಫ್ ಎಲ್ಸ್, ಈ ರೀತಿ ನಾನು ಕೊಡೋದು. ಇಲ್ಲಿ ಎಲ್ಸ್ ಇಫ್ ಇರಲ್ಲ, ಇಫ್ ಅಂತ ಇರುತ್ತೆ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಒಂದು ವ್ಯಾಲ್ಯೂ ತಗೋತೇನೆ. ಸಿಂಪಲ್ ಎಕ್ಸಾಂಪಲ್ ತಗೋಣ. ಫಸ್ಟ್ a = 10 ಅಂತ ತಗೋತೀನಿ. ನನಗೆ ಇವಾಗ ಅಕಸ್ಮಾತ್ ಆಗಿ ಒಂದು ವ್ಯಾಲ್ಯೂ 50ಗಿಂತ ಜಾಸ್ತಿ ಇದ್ರೆ ಅದು ಹೈ ಅಂತ ಇರ್ಬೇಕು. ಇಷ್ಟೇ ನನಗೆ ಬೇಕಾದ ರಿಕ್ವೈರ್ಮೆಂಟ್. ನಾನು ಏನ್ ಮಾಡ್ತೀನಿ, ಇಫ್ a is greater than 50 ಕೋಲನ್ ಈ ತರ ಕೊಡಬೇಕು. ಇದು ಸಿಂಟೆಕ್ಸ್. ಇಫ್ ಕಂಡೀಷನ್ ಪ್ರಿಂಟ್ a is greater than 50, ಇಷ್ಟೇ ನನಗೆ ಬೇಕಾದದ್ದು, ಆಯ್ತಾ? ಇವಾಗ ನೋಡಿ, a is greater than 50, ನಾನು ಇವಾಗ ಇದು ರನ್ ಮಾಡಿದ್ರೆ ಯಾವ ರಿಸಲ್ಟ್ಸು ಬರಲ್ಲ. ಯಾಕೆಂದ್ರೆ ಇದು ಫಾಲ್ಸ್. ನನಗಿಲ್ಲಿ 10 ಇದೆ, ಈ ಕಂಡೀಷನ್ ಫಾಲ್ಸ್. ಈಗ ನೋಡಿ ನಾನು 100 ಅಂತ ಕೊಟ್ಟು ರನ್ ಮಾಡ್ತೀನಿ. ನೋಡಿ, a is greater than 50. ಇದು ಇಫ್ ಕಂಡೀಷನ್. ಈ ಕಂಡೀಷನ್ ಟ್ರೂ ಇದ್ರೇನೆ ನನಗೆ ಈ ಸ್ಟೇಟ್ಮೆಂಟ್ ರನ್ ಆಗೋದು. ಆಮೇಲೆ ಇಲ್ಲಿ ನೋಡಿ, ನಾನು ಕೋಲನ್ ಕೊಟ್ಟಾಗ ಎಂಟರ್ ಅಂತ ಕೊಟ್ರೆ ನನಗೆ ಇಲ್ಲಿ ಈ ತರ ಇಂಡೆಂಟೇಶನ್ ಅಂತ ಕರೀತಾರೆ, ಇಂಡೆಂಟ್ ಆಗ್ಬೇಕಿದೆ ಇಲ್ಲಿವರೆಗೂ. ಈ ತರ ನೀವೇನಾದ್ರೂ ಪ್ರೋಗ್ರಾಮ್ ಹಿಂಗ್ ಬರೆದ್ರೆ ರನ್ ಮಾಡಿದ್ರೆ ಈ ತರ ಎರರ್ ಬರುತ್ತೆ. ಎಕ್ಸ್ಪೆಕ್ಟೆಡ್ ಅಂಡ್ ಇಂಡೆಂಟೆಡ್ ಬ್ಲಾಕ್ ಅಂತ. ನಾನು ಇವಾಗ ಇದನ್ನ ಇಂಡೆಂಟ್ ಮಾಡ್ತೀನಿ, ಇದನ್ನ ರನ್ ಮಾಡ್ತೀನಿ. ಫೈನ್, ತಪ್ಪಿ. ಈಗ ನಿನ್ನೆ ನಾವಿಲ್ಲಿ ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನ ನೋಡಿದ್ವಿ. ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಲೆಸ್ ದನ್ ಆರ್ ಈಕ್ವಲ್ಸ್ ಟು ಅಂತ. ಓಕೆ, ಸೊ ಈಗ ನಾ ಏನ್ ಮಾಡ್ತೀನಿ, ಇಲ್ಲೋಗ್ಬಿಟ್ಟು ಇದನ್ನ 50 ಅಂತ ಕೊಡ್ತೀನಿ. 50 ಅಂತ ಕೊಟ್ಬಿಟ್ಟು ಈಗ ರನ್ ಮಾಡಿದ್ರೆ ನನಗೆ ಇದು ವರ್ಕ್ ಆಗಲ್ಲ, ಅಂದ್ರೆ ಏನು ಬರಲ್ಲ. ಯಾಕೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಗ್ರೇಟರ್ ದ್ಯಾನ್ 50 ಅಂತ. ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಡ್ತೀನಿ. ಈಗ ನಾನು ಇದನ್ನ ರನ್ ಮಾಡಿದ್ರೆ ಸಿ a is greater than 50 ಅಥವಾ greater than or equals to 50.
ಆಯ್ತಾ. ಇದು ಬಂದು ಟ್ರೂ ಇದ್ರೆ ಮಾತ್ರ. ಅಕಸ್ಮಾತ್ ಆಗಿ ಏನಾದ್ರು ನನಗೆ ಇಲ್ಲಿ 10 ಅಂತ ಇರುತ್ತೆ, ರನ್ ಮಾಡಿದ್ರೆ ನಂಗೆ ಯಾವ್ದು ರಿಸಲ್ಟ್ಸ್ ಬರ್ತಿಲ್ಲ. ಇಲ್ಲಿ ನನಗೆ ಏನಾಗಬೇಕು ಅಂದ್ರೆ ಅಕಸ್ಮಾತ್ ಆಗಿ ಇದು ಫಾಲ್ಸ್ ಇತ್ತು ಅಂದ್ರೆ ಎ ಈಸ್ ಲೆಸ್ಸರ್ ದ್ಯಾನ್ 50 ಅಂತ ರಿಸಲ್ಟ್ ಬರ್ಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಎಲ್ಸ್ ಅಂತ ಕೊಡ್ತೀನಿ. ಪ್ರಿಂಟ್ ಎ ಈಸ್ ಲೆಸ್ಸರ್ ದ್ಯಾನ್, ಈಗ ಇದನ್ನ ರನ್ ಮಾಡ್ತೀನಿ ನೋಡಿ, ನೋಡಿ ಎ ಈಸ್ ಲೆಸ್ಸರ್ ದ್ಯಾನ್ 50 ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನಾನು ಈ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬೇಕು. ನೋಡಿ ಎಲ್ಸ್ ಅಂತ. ನಾನು ಇವಾಗ ನಿಮ್ಗೆ ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರೋದು. ಇದಾದ್ಮೇಲೆ ನಿಮ್ಗೆ ಒಂದಷ್ಟು ಎಕ್ಸರ್ಸೈಸ್ ನಾನು ಮಾಡಿಸ್ತೀನಿ, ಯಾಕಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಯಾಕಂದ್ರೆ ಇಫ್ ಕಂಡೀಷನ್ ತುಂಬಾ ಇಂಪಾರ್ಟೆಂಟ್, ಇದಾದ್ಮೇಲೆ ಲೂಪ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ರೈಟ್. ಇವಾಗ ನಾನು ಅಕಸ್ಮಾತ್ ಆಗಿ ಈ ರೀತಿ ಬೇಕು ಸೇ ಎ ಈಕ್ವಲ್ಸ್, ನಾನು ಇವಾಗ ಒಂದು 8000 ಅಂತ ತಗೋತೀನಿ. ಆಯ್ತಾ. ಇಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಬರೆಯಬೇಕು, ಹೈ, ಮೀಡಿಯಂ ಅಂಡ್ ಲೋ. ಅಕಸ್ಮಾತ್ ಆಗಿ ಈ ಎ ಅನ್ನೋ ವ್ಯಾಲ್ಯೂ 5000 ಗಿಂತ ಜಾಸ್ತಿ ಇದ್ರೆ ಹೈ ಆಗ್ಬೇಕು. 2000 ಇಂದ 5000 ವರೆಗೂ ಇತ್ತು ಅಂದ್ರೆ ಅದು ಮೀಡಿಯಂ ಆಗ್ಬೇಕು, ಇಲ್ಲ ಅಂದ್ರೆ ಲೋ ಆಗ್ಬೇಕು. ನಾ ಏನ್ ಮಾಡ್ತೀನಿ, ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5000, ಆಯ್ತಾ. ನೋಡಿ ಪ್ರಿಂಟ್ ಹೈ ಅಂತ ಕೊಡು. ಇದು ಬೇಡ ನನ್ಗೆ. ಅಕಸ್ಮಾತ್ ಆಗಿ ಏನಾದ್ರು 2000 ಗಿಂತ ಜಾಸ್ತಿ ಇತ್ತು ಅಂದ್ರೆ ಎಲ್ ಇಫ್ ಎ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2000, ಪ್ರಿಂಟ್ ಮೀಡಿಯಂ. ಈ ಎರಡೂ ಕಂಡೀಷನ್ಸ್ ಟ್ರೂ ಇಲ್ಲ ಅಂತಂದ್ರೆ ನಾ ಏನ್ ಮಾಡಬೇಕು, ಓಕೆ. ಅವಾಗ ನಾ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಎಲ್ಸ್ ಪ್ರಿಂಟ್ ಲೋ ಅಂತ ಕೊಡ್ತೀನಿ. ಈಗ ನೋಡಿ ನಾನು ಇದನ್ನ ರನ್ ಮಾಡ್ತೀನಿ. ಇವಾಗ ಹೈ ಅಂತ ಬಂತು, ಯಾಕಂದ್ರೆ ಇದು 8000 ಅಂದ್ರೆ ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಯ್ತು. ನಾನು ಇಲ್ಲಿ ಹೋಗ್ಬಿಟ್ಟು ಈಗ 4000 ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಮೀಡಿಯಂ ಅಂತ ಬಂತು. ಅಂದ್ರೆ ಇದು 5000 ಗಿಂತ ಕಮ್ಮಿ ಇದೆ, ಬಟ್ 2000 ಗಿಂತ ಜಾಸ್ತಿ ಇದೆ. ಅಕಸ್ಮಾತ್ ಆಗಿ ಏನಾದ್ರು 1000 ಅಂತ ಕೊಟ್ರೆ ನೋಡಿ ಲೋ ಅಂತ ಆಗುತ್ತೆ. ಸೊ ಈ ರೀತಿ ನಾನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಡಬೇಕು. ಫೈನ್. ಈಗ ನೋಡಿ ನಾನು ಇಲ್ಲಿ ಹೋಗ್ತೀನಿ, ಕಾಪಿ ಮಾಡಿಕೊಂಡು ನನಗೆ ಈ ವ್ಯಾಲ್ಯೂ ಬಂದು ಅವಾಗ ನಾನು ಚೇಂಜ್ ಮಾಡಬೇಕು. ಇದನ್ನ ನಾನು ಯೂಸರ್ ಹತ್ರ ಕೇಳಬೇಕಂದ್ರೆ ಇನ್ಪುಟ್ ಎಂಟರ್, ಇದೊಂದು ಕೆಲಸ ಮಾಡೋಣ, ಸೇಲ್ಸ್ ಅಂತ. ಸೊ ಇಲ್ಲಿ ಚೇಂಜ್ ಮಾಡಿದ್ರೆ ನಾನು ಇಲ್ಲೆಲ್ಲ ಚೇಂಜ್ ಮಾಡಬೇಕು. ಆಯ್ತಾ. ಎಂಟರ್ ಸೇಲ್ಸ್ ವ್ಯಾಲ್ಯೂ, ಸರಿನಾ. ಈಗ ನಾನು ಹೇಳಿದೆ ಇಲ್ಲಿ ನಿಮ್ಗೆ ಇಂಟಿಜರ್ ಕೊಡಬೇಕು. ಆಯ್ತಾ. INT ಇಲ್ಲ ಅಂದ್ರೆ ಅದು ಟೆಕ್ಸ್ಟ್ ಆಗಿ ತಗೊಂಡ್ಬಿಡುತ್ತೆ, ನಿಮ್ಗೆ ಎರರ್ ಬರುತ್ತೆ. ರನ್. ಎಂಟರ್ ಸೇಲ್ಸ್, ಮತ್ತೆ ಎಂಟರ್ ಸೇಲ್ಸ್ ಲೋ. ಸೊ ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ರೀತಿ ನನಗೆ ಇಫ್ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು. ಓಕೆ. ಸೊ ಈ ಲಾಜಿಕ್ ಇಟ್ಕೊಂಡು ನನಗೆ ಅಕಸ್ಮಾತ್ ಏನೇ ಕ್ವೆರಿ ಬರಲಿ ಅಥವಾ ಏನೇ ಒಂದು ಪ್ರೋಗ್ರಾಮ್ ಬರಲಿ, ನಾನು ಇಲ್ಲಿ ಈ ಒಂದು ಫಂಕ್ಷನ್ ಅಥವಾ ಪ್ರೋಗ್ರಾಮ್ ಅನ್ನ ಬರೀತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಒಂದು ನಂಬರ್ ಇದೆ, ನಮ್1 ಅಂತ ಕೊಡ್ತೀನಿ. ಈ ನಂಬರ್ ಆಡ್ ಅಥವಾ ಈವನ್ ಅಂತ ಕಂಡುಹಿಡಿಯಬೇಕು. ಆಯ್ತಾ. ಆಡ್ ಅಥವಾ ಈವನ್ ಅಂತ ಹೆಂಗ್ ಕಂಡುಹಿಡಿಯೋದು ನೋಡಿ, ಅದಕ್ಕೆ ಬೇರೆ ಬೇರೆ ತರ ಇದೆ. ಅಕಸ್ಮಾತ್ ನಾನು ಇಫ್ ಕಂಡೀಷನ್ ಯೂಸ್ ಮಾಡಿಕೊಂಡೆ ನಾನು ಇದನ್ನ ಕಂಡುಹಿಡಿಯಬೇಕು. ಅಂದ್ರೆ ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ ತಗೊಂಡು ನಾನು ಇಲ್ಲೇ ಈ ಏನೋ ನಂಬರ್ ಈವನ್ ಅಥವಾ ಆಡ್ ಅಂತ ನಾನು ನೋಡ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇಫ್ num1, ಆಯ್ತಾ, mod 2 ಅಂತ ಕೊಡ್ತೀನಿ. ಏನಿದು mod 2? mod 2 ಅಂದ್ರೆ ನನಗೆ ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಮಾಡೋಣ. ಆಯ್ತಾ. 345 ಈಕ್ವಲ್ಸ್ ದಿಸ್ ಡಿವೈಡೆಡ್ ಬೈ ನೋಡಿ, ಸಾರಿ, ಈಕ್ವಲ್ಸ್
ಮಾಡ್ ಎಸ್ 2 1 ಅಂತ ಬರುತ್ತೆ ರಿಮೈಂಡರ್. ಅದೇ ನಾನು ಏನಾದ್ರು 346 ಅಂತ ಕೊಟ್ರೆ 0 ಅಂತ ಬರುತ್ತೆ. ಅಂದ್ರೆ ಇಲ್ಲಿ 1 ರಿಮೈಂಡರ್ ಇದ್ರೆ ಆಡ್ ಅಂತ, 0 ರಿಮೈಂಡರ್ ಇದ್ರೆ ಈವನ್ ಅಂತ. ಸೊ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಫ್ num1 mod 2 ಈಕ್ವಲ್ಸ್ 0 ಅಂತ ಕೊಡೋದು. 0 ಇದ್ರೆ ನನಗೆ ಪ್ರಿಂಟ್ num1 is even. ಇಲ್ಲ ನನಗೆ ಇದು 1 ಅಂತ ಬರ್ತಾ ಇದೆ, ನಮ್ಗೆ ಬರದೇ 2 ರಿಸಲ್ಟ್ಸ್ 0 ಅಥವಾ 1. ನಾನು 2 ಅಲ್ಲಿ ಯಾವುದೇ ನಂಬರ್ ಡಿವೈಡ್ ಮಾಡಿದ್ರೆ ಇಲ್ಲ 0 ಬರುತ್ತೆ ಇಲ್ಲ 1 ಬರುತ್ತೆ. ಆಯ್ತಾ, ಪ್ರಿಂಟ್ num1 is odd ಅಂತ ಕೊಡ್ತೀನಿ. ನೋಡಿ ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ num1 is odd, ಯಾಕಂದ್ರೆ ನಂಗೆ ಇಲ್ಲಿ ಬರ್ತಾ ಇರೋ ರಿಸಲ್ಟ್ 1 ಇರುತ್ತೆ. ಅದೇ ನೋಡಿ ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ 346 ಅಂತ ಕೊಡ್ತೀನಿ ನೋಡಿ, ಈ ರೀತಿ ಕೊಡ್ಬೋದು. ಸರಿನಾ? ಓಕೆ, ನಿಮ್ಗೆ ಇನ್ನೊಂದು ಏನೋ ಪ್ರೋಗ್ರಾಮ್ ಕೊಡ್ತಾರೆ ಅಂತ ಇಟ್ಕೊಂಡು, ನಾನು ಕೊಟ್ಟಿರುವಂತ ನಂಬರ್ ನಾನು ಒಂದು ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಅದು ಡಿವಿಸಿಬಲ್ ಇಲ್ಲ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೋಗ್ಬಿಟ್ಟು ಇವಾಗ ಅಂತ ಕೊಡ್ತೀನಿ, 346 ಬಂದು 7 ನಲ್ಲಿ ಡಿವೈಡ್ ಮಾಡ್ಬೋದಾ ಇಲ್ವಾ ಅಂತ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು num1 ಡಿವೈಡೆಡ್ ಬೈ mod ಆಫ್ num2 ಅಂತ ಕೊಡ್ತೀನಿ. ಅಷ್ಟೇ ನಾನು ಚೇಂಜ್ ಮಾಡ್ಬೇಕಾದ್ರೆ ನೋಡಿ, num1 mod num2 ಇಲ್ಲಿ ಹೋಗ್ಬಿಟ್ಟು ನನಗೆ ಏನಾರ ಅಕಸ್ಮಾತ್ 0 ಅಂತ ಬಂತು ಅಂದ್ರೆ ಇದನ್ನ ರನ್ ಮಾಡ್ತೀನಿ ನೋಡಿ, ಸಾರಿ num1 ಈಸ್ ಡಿವಿಸಿಬಲ್ ಅಂತ ಕೊಡ್ತೀನಿ. ನಾಟ್ ಡಿವಿಸಿಬಲ್. ಏನ್ ಮಾಡ್ತಾ ಇದ್ದೀನಿ, 346 7 ಡಿವೈಡ್ ಮಾಡ್ತೀನಿ. ಅಕಸ್ಮಾತ್ 0 ಬಂತು ಅಂದ್ರೆ ಅದು ಡಿವಿಸಿಬಲ್, ಇಲ್ಲ ಅಂದ್ರೆ ನಾಟ್ ಡಿವಿಸಿಬಲ್ ಅಂತ ನೋಡಿ. ರನ್ ಮಾಡಿದ್ರೆ num1 is not divisible. ಓಕೆ, ಸೊ ಈ ರೀತಿ, ಸೊ ಹಿಂಗೆ ನಾವು ಪ್ರೋಗ್ರಾಮ್ ಅನ್ನು ಬರೀಬಹುದು. ಅಂದ್ರೆ 346 7 ಡಿವೈಡ್ ಮಾಡಿದ್ರೆ ಒಂದಷ್ಟು ರಿಮೈಂಡರ್ ಬರುತ್ತೆ. ಓಕೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿ 7 ಅಂತ ಕೊಡ್ತೀನಿ. ಎಷ್ಟು ಬರ್ತಿದೆ, 3 ಅಂದ್ರೆ 3 4 9 3 4 9 ಕೊಟ್ಟು ನೋಡೋಣ ಅಂದ್ರೆ ಈಕ್ವಲ್ 7 ಬೈ ನಂಬರ್ ಕೊಟ್ಟಿರ್ತೀನಿ, 238 ನಂಬರ್ ಕೊಡ್ತೀನಿ ನೋಡಿ, 238. ಆಯ್ತಾ, ಎಕ್ಸಾಕ್ಟ್ ಡಿವಿಸಿಬಲ್ ಇತ್ತು ಅಂದ್ರೆ ನೋಡಿ ಇಟ್ ಈಸ್ ಡಿವಿಸಿಬಲ್, ಯಾಕಂದ್ರೆ ರಿಮೈಂಡರ್ ನನಗೆ 0 ಬರುತ್ತೆ. ಓಕೆ, ಸೊ ಈ ರೀತಿ ನಾನು ಪ್ರೋಗ್ರಾಮ್ ಬರೀಬಹುದು. ರೈಟ್? ಓಕೆ, ನೆಕ್ಸ್ಟ್ ಇನ್ನು ಏನಾದ್ರು ಎಕ್ಸಾಂಪಲ್ಸ್ ಬೇಕಂದ್ರೆ ನಾವು ಏನ್ ಮಾಡಬಹುದು, ಎಲ್ಲಿ ಕಂಡೀಷನ್ಸ್ ಅನ್ನು ನಾನು ತಗೋತೀನಲ್ಲ ಅಲ್ಲೆಲ್ಲ ನಾನು ಈ ತರ ಒಂದು ಪ್ರೋಗ್ರಾಮ್ ಅನ್ನ ನಾನು ಇದು ಮಾಡಬಹುದು. ಜಸ್ಟ್ ಇನ್ ಕೇಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೋಡಿ ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಐ ನೀಡ್ ಸಮ್ ಎಕ್ಸಸೈಸಸ್ ಫಾರ್ ಇಫ್ ಕಂಡೀಷನ್ಸ್ ಅಷ್ಟೇ. ಈ ನೋಡೋದು ಒಂದಷ್ಟು ನಂಗೆ ಲಿಸ್ಟ್ ಕೊಟ್ಬಿಡುತ್ತೆ, ನಾನು ವರ್ಕ್ ಮಾಡ್ಕೊತಾ ಪ್ರಾಕ್ಟೀಸ್ ಮಾಡೋದಕ್ಕೆ. ಏನ್ ಕೊಟ್ಟ ಅಲ್ಲೇ ಬರ್ತಿದೆ ಅಲ್ಲಿ ಆಲ್ಮೋಸ್ಟ್. ಓಕೆ, ನೋಡಿ ಈ ಒಂದು ಎಕ್ಸಾಂಪಲ್ ತಗೋಬೇಕಿದ್ರೆ ನಾನೊಂದು ಮಾರ್ಕ್ಸ್ ಕೊಡ್ತೀನಿ, ಸ್ಟೂಡೆಂಟ್ ಮಾರ್ಕ್ಸ್ ನೋಡಿ. ಈಗ ನಾವು ಜಸ್ಟ್ ತಗೊಂಡಿದ್ವಲ್ಲ ಪಾಸಿಟಿವ್ ನಂಬರ್, ಇದು ಏನೋ ಇದು ಒಂದು ಪಾಸಿಟಿವ್ ನಂಬರ್ ಅಂತ ತೋರಿಸಿದೆ. ಇಲ್ಲಾಂದ್ರೆ ಈವನ್ ಆರ್ ಆಡ್ ತಗೋಬಹುದು. ಇಲ್ಲಿ ಪಾಸಿಟಿವ್ ನಂಬರ್ಗೆ ಅಕಸ್ಮಾತ್ ಲೆಸ್ ದನ್ 0 ಇತ್ತು ಅಂದ್ರೆ ಪಾಸಿಟಿವ್, ಇದು ನೆಗೆಟಿವ್ ನಂಬರ್. ಗ್ರೇಟರ್ ದನ್ 0 ಇತ್ತು ಅಂದ್ರೆ ಪಾಸಿಟಿವ್ ನಂಬರ್. ಸೊ ಆ ರೀತಿನೂ ತಗೋಬಹುದು. ಓಕೆ, ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದೆ. ಸೊ ಈ ರೀತಿ ನೀವು ಕೊಟ್ರೆ ನಿಮ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಬರುತ್ತೆ, ಇದು ನೀವು ನೋಡ್ಬೋದು. ಸರಿನಾ? ಸೊ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಇದನ್ನ ಮಾಡಿ ನೋಡೋಣ ಬೇಕಿದ್ರೆ. ಅಕಸ್ಮಾತ್ ಮಾರ್ಕ್ಸ್ ಅಂತ ಇದೆಯಲ್ಲ, ಇದು ಇಲ್ಲಿ ಎಂಟರ್. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ನ ತಗೊಂಡು ನಾವಿಲ್ಲಿ
ಪ್ರೋಗ್ರಾಮ್ ಅನ್ನ ಬರಿಬೇಕು ನೋಡಿ. ಮಾರ್ಕ್ಸ್ 75 ಇದೆ. ಇಲ್ಲಿ ಹೋಗ್ಬಿಟ್ಟು ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದನ್ 90, ಆಯ್ತಾ. ಸೊ ಇಲ್ಲಿ ಗ್ರೇಡ್ ಎ ಅಂತ ಬರಬೇಕು. ಗ್ರೇಟರ್ ದನ್ 75 ಅಂದ್ರೆ ಗ್ರೇಡ್ ಬಿ ಅಂತ ಇರಬೇಕು, ಇಲ್ಲಾಂದ್ರೆ ಗ್ರೇಡ್ ಸಿ, ಇಲ್ಲಾಂದ್ರೆ ಫೇಲ್ ಅಂತ. ನೋಡಿ ರನ್ ಮಾಡ್ತೀನಿ, ಗ್ರೇಡ್ ಬಿ ಅಂತ ಬರುತ್ತೆ, ಯಾಕಂದ್ರೆ ಅದು 75 ಇದೆ. ಅಕಸ್ಮಾತ್ ಆಗಿ 100ಗಿಂತ ಜಾಸ್ತಿ ಏನಾದ್ರು ಕೊಡ್ತು ಅಂದ್ರೆ ನನಗೆ ಏನು ವರ್ಕ್ ಆಗ್ಬಾರ್ದು. ಅದಕ್ಕೇನ್ ಮಾಡ್ತೀನಿ, ನೆಸ್ಟೆಡ್ ಇಫ್ ಅಂತ ತಗೋತೀನಿ. ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಇವಾಗ 75 ಇದೆ. ಯಾರಾದ್ರೂ ಅಕಸ್ಮಾತ್ ಈ ತರ ಎಂಟರ್ ಮಾಡ್ಬಿಟ್ರೆ ಇದು ತಪ್ಪು, ಇದು ಎಂಟರ್ ಮಾಡಬಾರ್ದು. ಅದಕ್ಕೆ ಅಂತ ಟೈಮಲ್ಲಿ ಏನ್ ಮಾಡ್ತೀನಿ, ಇದು ಬಂದು ನನಗೆ ನಾರ್ಮಲಿ ವರ್ಕ್ ಅಂದ್ರೆ ಇಲ್ಲಿರೋ ಮಾರ್ಕ್ಸ್ ಅನ್ನ ವರ್ಕ್ ಮಾಡಿ ನನಗೆ ಇದು ಎಕ್ಸಿಕ್ಯೂಟ್ ಮಾಡಿ ರಿಸಲ್ಟ್ ಬರುವಂಥದ್ದು. ಬಟ್ ಯಾರಾದ್ರೂ ಈ ತರ ಎಂಟರ್ ಮಾಡ್ಬಿಟ್ರೆ ನೋಡಿ, ಇವಾಗ ಗ್ರೇಡ್ ಎ ಅಂತಾನೆ ಬರೋದು, ಯಾಕಂದ್ರೆ ಈ ವ್ಯಾಲ್ಯೂ ಗ್ರೇಟರ್ ದನ್ 90 ಇರುತ್ತೆ. ಬಟ್ ನಾನೇನ್ ಮಾಡ್ತೀನಿ ಗೊತ್ತಾ, ಇನ್ನೊಂದು ಇಫ್ ಕೊಡ್ತೀನಿ. ಇಫ್ ಮಾರ್ಕ್ಸ್ ಈಸ್ ಗ್ರೇಟರ್ ದ್ಯಾನ್ 100, ಆಯ್ತಾ. ಇಲ್ಲೇನ್ ಮಾಡ್ತೀನಿ, ಈಕ್ವಲ್ಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 100 ಇದ್ರೆ ಮಾತ್ರ ಇದು ಒಳಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಎಲ್ಸ್ ಎಲ್ಸ್ ಪ್ರಿಂಟ್ ಎಂಟರ್ ಮಾರ್ಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 100. ನೋಡಿ ಈಗ ಏನಾಯ್ತು ಗೊತ್ತಾ, ಅಕಸ್ಮಾತ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 100 ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲ ಅಂದ್ರೆ ಇದು ವರ್ಕ್ ಆಗುತ್ತೆ. ನೋಡಿ ಇಲ್ಲಿ ನೋಡೋಣ, ನೋಡಿ ನನಗೆ ಯಾವುದೇ ರಿಸಲ್ಟ್ಸ್ ಬರಲ್ಲ, ಇದು ಬಂದ್ಬಿಡುತ್ತೆ. ಸೊ ಈ ರೀತಿ ನಾವು ಲಾಜಿಕ್ಸ್ ಅನ್ನ ಡೆವಲಪ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಏನಾದ್ರು -45 456 ಅಂತ ಕೊಡ್ತೀನಿ, ಇದನ್ನ ರನ್ ಮಾಡಿದ್ರೆ ಫೇಲ್ ಅಂತ ಬರುತ್ತೆ. -456 ಅನ್ನೋ ಮಾರ್ಕ್ಸ್ ಎಂಟರ್ ಮಾಡಬಾರ್ದು. ಅವಾಗ ಏನ್ ಮಾಡ್ತೀನಿ, ಇಫ್ ಮಾರ್ಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 100 ಆರ್ ಮಾರ್ಕ್ಸ್ ಇಸ್ ಲೆಸ್ ದೆನ್ 0, ಸಾರಿ ಗ್ರೇಟರ್ ದೆನ್ 0 ಇದ್ರೆ ಮಾತ್ರ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದ್ರೆ ಮಾತ್ರ ಅದು ಎಂಟರ್ ಆಗಬೇಕು. ಅಂದ್ರೆ ಮಾರ್ಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 100 ಇದ್ದು ಮಾರ್ಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇದ್ರೆ ಮಾತ್ರ ನನಗೆ ಎಕ್ಸಿಕ್ಯೂಟ್ ಆಗಬೇಕು. ಈಗ ನೋಡಿ ರನ್ ಮಾಡ್ತೀನಿ, ನಿಮಿಷ, ಸಾರಿ ಆರ್ ಅಲ್ಲ ಆ್ಯಂಡ್ ಬರೋದು. ರೈಟ್, ಯಾಕೆ ಎಂಡ್ ಅಂತ ಹೇಳ್ತೀನಿ, ಎರಡೂ ಕಂಡೀಷನ್ ಟ್ರೂ ಇರಬೇಕು. ಸಾರಿ ಆಯ್ತಾ, ಇದು ಟ್ರೂ ಇರಬೇಕು, ಇದು ಟ್ರೂ ಇರಬೇಕು, ಅವಾಗಲೇ ನಾನು ಎಂಟರ್ ಹಾಕಂಗಲ್ಲ. ಇಲ್ಲಾಂದ್ರೆ ಆರ್ ಆಪರೇಟರ್ ನೋಡಿದ್ರೆ ಯಾವ್ದಾರ ಒಂದು ಕಂಡೀಷನ್ ಟ್ರೂ ಇತ್ತು ಅಂದ್ರೆ ನನ್ಗದು ವರ್ಕ್ ಆಗ್ಬಿಡುತ್ತೆ. ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 100 ಟ್ರೂ ಆಗ್ಬಿಡುತ್ತಲ್ಲ. ಸೊ ಹಂಗಾಗಿ ಅದು ಒಳಗೆ ಹೋಗಿ ಅದು ಎಕ್ಸಿಕ್ಯೂಟ್ ಆಗ್ತದೆ. ಸೊ ಈ ರೀತಿ ನಾವು ಪ್ರೋಗ್ರಾಮ್ ಅನ್ನ ಬರೀಬಹುದು. ಅದು ಬಿಟ್ಟು ನೋಡಿ ಎಷ್ಟೊಂದು ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದೆ. ಅದು ನೀವೇನ್ ಮಾಡಿ ಅಂದ್ರೆ ಹೋಗ್ಬಿಟ್ಟು ಒಂದ್ಸರಿ ಇದನ್ನ ನೀವೇ ಒಂದ್ಸರಿ ಕೊಟ್ಟು ನೋಡಿ, ನಿಮ್ಗೊಂದಷ್ಟು ಎಕ್ಸಾಂಪಲ್ಸ್ ಬರುತ್ತೆ, ಅದನ್ನ ನೀವು ವರ್ಕ್ ಮಾಡಬಹುದು. ಓಕೆ, ರೈಟ್. ಸೊ ಇವಾಗ ನನಗೆ ಇಲ್ಲಿ ಒಂದಷ್ಟು ಇಫ್ ಕಂಡೀಷನ್ಸ್ ಬಗ್ಗೆ ನಾನು ತಿಳ್ಕೊಂಡೆ. ನೆಕ್ಸ್ಟ್ ಬಂದು ಲೂಪ್ಸ್ ಬಗ್ಗೆ ತಿಳ್ಕೊಂಡು, ಆಯ್ತಾ. ಏನಿದೆ ಲೂಪ್ಸ್ ಅಂದ್ರೆ ನಾನು ಹೇಳ್ತೀನಿ. ಲೂಪ್ಸ್ ಅಂದ್ರೆ ನಾನು ಯಾವುದೋ ಒಂದು ಫಂಕ್ಷನ್ ಅಥವಾ ಒಂದು ಪ್ರೋಗ್ರಾಮ್ ಅಥವಾ ಒಂದು ಸ್ಟೇಟ್ಮೆಂಟ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗುತ್ತೆ. ಅಂದ್ರೆ ನನಗೆ ಎಷ್ಟು ಸತಿ ಅದು ನಾನು ಟೈಪ್ ಮಾಡಬೇಕು, ಅಷ್ಟು ಸತಿ ಅದು ರಿಪೀಟ್ ಆಗಬೇಕು. ಪೈಥಾನ್ ಅಲ್ಲಿ ಎರಡು ತರ ಲೂಪ್ಸ್ ಇದೆ, ಒಂದು ವೈಲ್ ಲೂಪ್ ಮತ್ತೆ ಫಾರ್ ಲೂಪ್. ನಾನು ನಿಮ್ಗೆ ಫಾರ್ ಲೂಪ್ ಅಷ್ಟೇ ಹೇಳ್ಕೊಡ್ತೀನಿ, ಯಾಕಂದ್ರೆ ವೈಲ್ ಲೂಪ್ ಅಷ್ಟೊಂದು ಯಾರು ಯೂಸ್ ಮಾಡಲ್ಲ. ಬಟ್ ಬೇಕಿದ್ರೆ ಯೂಸ್ ಮಾಡಿ, ತರ ಇಲ್ಲ. ಫಾರ್ ಲೂಪ್ ಹೆಂಗ್ ಯೂಸ್ ಮಾಡುವುದು ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಈ ಫಾರ್ ಲೂಪ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ನನಗೆ ಎಷ್ಟು ಸರಿ ಲೂಪ್ ಆಗ್ಬೇಕು ಅಂದ್ರೆ ಎಷ್ಟು ಸತಿ ಅದೇ ಸ್ಟೇಟ್ಮೆಂಟ್ ರಿಪೀಟ್ ಆಗ್ಬೇಕು ಅದ್ ನಾನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು LST 1 ಅಂತ ಕೊಡ್ತೀನಿ. 1 2 3 4 5 6 ಆಯ್ತಾ. ನೋಡಿ, ಈ LST ಅಂದ್ರೆ ಒಂದು ಲಿಸ್ಟ್ ಒಳಗೆ ನನಗೆ ಒಂದಷ್ಟು ನಂಬರ್ಸ್ ಇದೆ, ಒಂದು 6 ನಂಬರ್ ಇದೆ. ಇದೆಲ್ಲ ನನಗೆ ಪ್ರಿಂಟ್ ಆಗ್ಬೇಕು, ಆಯ್ತಾ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಪ್ರಿಂಟ್ 1, ಪ್ರಿಂಟ್ 2, ಪ್ರಿಂಟ್ 3, ಪ್ರಿಂಟ್ 4 ಅಂತ ಈ ರೀತಿ ಕೊಡ್ತಾ ಹೋದ್ರೆ, ಅಕಸ್ಮಾತ್ ಇಲ್ಲ 100 ನಂಬರ್ ಇತ್ತು ಅಂದ್ರೆ ಟೈಪ್ ಮಾಡ್ತಾ ಹೋಗಿ ಇನ್ಸ್ಟೆಂಟ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ ಅಂತ ಕೊಡ್ತೀನಿ. ಫಾರ್ n in LST 1,
ಈ ಎನ್ ಅಂದ್ರೆ ಒಂದೊಂದೇ ವ್ಯಾಲ್ಯೂ, LST ಒಂದು ಎಲ್ಲಾ ವ್ಯಾಲ್ಯೂಸ್. ಇದರಲ್ಲಿ ನನಗೆ ಈಗ ಒಂದೊಂದು ಎಂಟಿಟಿ ಏನಿದೆ, ನಂಬರ್ಸ್ ಏನಿದೆ, ಅದು ಎನ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಪ್ರಿಂಟ್ ಎನ್ ಅಂತ ಕೊಡ್ತೀನಿ ನೋಡಿ. 1 2 3 4 5. ಸೊ ಈ ರೀತಿ ನಾವು ಈ ಲೂಪ್ಸ್ ಅನ್ನ ಕೊಡು. ಇಷ್ಟೇ ಲೂಪ್ಸ್. ನನಗೆ ಇಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಪ್ರಿಂಟ್ ಮಾಡ್ಬೇಕು, ಅಥವಾ ಇಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ ಅನ್ನು ನಾನು ನೋಡ್ಬೇಕು ಅಂದ್ರೆ ನಾನು ಲೂಪ್ಸ್ ಅನ್ನ ಕೊಡಬೇಕು. ಇದು ಒಂದು ಸಿಂಪಲ್ ಟಾಸ್ಕ್. ಫಾರ್ ಎಕ್ಸಾಂಪಲ್, ನಾನೊಂದು ಲಿಸ್ಟ್ ಮಾಡ್ತೀನಿ, ಲಿಸ್ಟ್ ಆಫ್ ಕೋರ್ಸ್ ಎಕ್ಸೆಲ್, ಪೈಥಾನ್ ಮತ್ತೆ ಟ್ಯಾಬ್ಲೂ, ಪವರ್ BI, SQL ಅಂತ ತಗೋತೀನಿ. ಆಯ್ತಾ? ಈಗ ಇದನ್ನು ರನ್ ಮಾಡ್ತೀನಿ. ನನಗೆ ಇಲ್ಲಿ ಎಲ್ಲಾ ಕೋರ್ಸಸ್ ಪ್ರಿಂಟ್ ಆಗ್ಬೇಕು ನೋಡಿ. ಫಾರ್ ಸಿ ಇನ್ LSTC ಪ್ರಿಂಟ್ ಸಿ ಅಷ್ಟೇ. ಇದನ್ನ ರನ್ ಮಾಡ್ತೀನಿ ನೋಡಿ. ಇಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಒಂದೊಂದೇ ಇಲ್ಲಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಲೂಪ್ಸ್ ಅಂದ್ರೆ ನನಗೆ ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್. ಈಗ ಇನ್ನೂ ಒಂದು ಮಾಡ್ಬೋದು. ಸೇ ಸಿ ನೇಮ್ ಈಕ್ವಲ್ಸ್ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್. ಓಕೆ, ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ನಾನು ಪ್ರಿಂಟ್ ಮಾಡಬೇಕು ನೋಡಿ. ಫಾರ್ ಎನ್ ಇನ್ ಸಿ ನೇಮ್ ಪ್ರಿಂಟ್ ಎನ್ ಅಂತ ಕೊಡ್ತೀವಿ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇದು ರನ್ ಮಾಡ್ತೀನಿ ನೋಡಿ. ಇದರಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಇಲ್ಲಿ ಈ ತರ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಂದು ಲೂಪ್ಸ್. ಒಂದು ಟಾಸ್ಕ್ ಮಲ್ಟಿಪಲ್ ಟೈಮ್ ರಿಪೀಟ್ ಆಗುವಂಥದ್ದು. ಸರಿ, ಇದನ್ನ ಇನ್ನು ಎಲ್ಲೆಲ್ಲಿ ಯೂಸ್ ಮಾಡಬಹುದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಇಲ್ಲೊಂದು ಪ್ರೋಗ್ರಾಮ್ ಬರ್ತಿದ್ದೆ, ಆಯ್ತಾ? ಇಲ್ಲಿ ಇದು ಈವನ್ ನಂಬರ್ ಅಥವಾ ಆಡ್ ನಂಬರ್ ಅಂತ, ಆಯ್ತಾ? ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಮತ್ತೆ ಬರೆಯೋಣ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ನಮ್ ಲಿಸ್ಟ್ ಅಂತ ಕೊಟ್ಟಿರ್ತೀನಿ. ಇಲ್ಲೊಂದಷ್ಟು ನಂಬರ್ಸ್ ತಗೋಣ. ಏನ್ ಮಾಡೋಣ ಅಂದ್ರೆ ರ್ಯಾಂಡಮ್ ಆಗಿ 23 46 57 12 39. ಸೊ ನಾನು ರ್ಯಾಂಡಮ್ ಆಗಿ ಒಂದಷ್ಟು ನಂಬರ್ ತಗೊಂಡಿರ್ತೀನಿ, ಆಯ್ತಾ? ಇಲ್ಲೊಂದಷ್ಟು ನಂಬರ್ ಇದೆ. ನನಗೆ ಈ ನಂಬರ್ ಈವನ್ ನಂಬರ್ ಅಥವಾ ಆಡ್ ನಂಬರ್ ಅಂತ ಗೊತ್ತಾಗಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಫಾರ್ ಎನ್ ಇನ್ ನಮ್ ಲಿಸ್ಟ್. ಈ ಲಿಸ್ಟ್ ಇದೆಯಲ್ಲ, ಈ ಲಿಸ್ಟ್ ಅಲ್ಲಿರೋ ನಾನೇನ್ ಮಾಡ್ತೀನಿ, ಫಸ್ಟ್ ನಿಮ್ಗೆ ತುಂಬಾ ಕಷ್ಟ ಆದ್ರೆ ಫಸ್ಟ್ ಪ್ರಿಂಟ್ ಮಾಡ್ಕೊಂಡ್ಬಿಡಿ. ನೋಡಿ, ಎಲ್ಲಾ ನಂಬರ್ ಪ್ರಿಂಟ್ ಆಯ್ತು, ಫೈನ್. ನನಗೆ ಏನ್ ಬೇಕು, ಈ ನಂಬರ್ ಇವನ್ನ ಆಡ, ಈ ನಂಬರ್ ಇವನ್ನ ಆಡ ಅಂತ. ಅದಕ್ಕೆ ನಾನೇನ್ ಮಾಡ್ಬೋದು, ನನಗೆ ಪ್ರಿಂಟ್ ಮಾಡ್ಬೇಕಾದ್ರೆ ಇದಲ್ಲ, ಇದು ಇವನ್ನ ಅಥವಾ ಆಡ ಅಂತ. ಸೊ ಅದಕ್ಕೆ ನಾವು ಇಫ್ ಕಂಡೀಷನ್ ಹಾಕ್ಲೇಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಾದ್ಮೇಲೆ ನನಗೆ ಇಲ್ಲೊಂದು ಇಫ್ ಕಂಡೀಷನ್ ಬರುತ್ತೆ. ಯಾವ್ದ್ರ ಮೇಲೆ ಇಫ್ ಕಂಡೀಷನ್ ಬರೀಬೇಕು, ನನಗೆ ಈ ಇಂಡಿವಿಜುವಲ್ ವ್ಯಾಲ್ಯೂಸ್ ಮೇಲೆ, ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ನಾನು ಇಫ್ ಎನ್ ಅಂದ್ರೇನು, ಈ ವ್ಯಾಲ್ಯೂ ಮುಗಿದ್ಮೇಲೆ ನೆಕ್ಸ್ಟ್ ಈ ವ್ಯಾಲ್ಯೂ. ಸೊ ಫಾರ್ ಲೂಪ್ ಏನ್ ಮಾಡುತ್ತೆ ಅಂದ್ರೆ ಇದು ಒಂದರಿಂದ ಒಂದು ಹೋಗ್ತಾ ಇರುತ್ತೆ. ಯಾವಾಗ ಅದು ಲಾಸ್ಟ್ ವ್ಯಾಲ್ಯೂ ಮುಗಿಯುತ್ತೆ ಅವಾಗ ಅದು ಲೂಪ್ ಇಂದ ಆಚೆ ಬಂದ್ಬಿಡುತ್ತೆ. ಓಕೆನಾ? ಸೊ ನಾನೇನ್ ಮಾಡ್ತೀನಿ ಇವಾಗ, ಒಂದು ಪ್ರೋಗ್ರಾಮ್ ಅನ್ನು ಇಲ್ಲಿ ಬರೀತೀನಿ. ಇಫ್ ಎನ್ ಮಾಡ್ಯುಲಸ್ 2 is equal to 0. ಆಯ್ತಾ? ಮಾಡ್ಯುಲಸ್ 2 is equal to 0, then n is even number. ಓಕೆನಾ? ನೆಕ್ಸ್ಟ್ ಎಲ್ಸ್
ಪ್ರಿಂಟ್ n is ಆಡ್ ನಂಬರ್. ಈಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ 23 is ಆಡ್ ನಂಬರ್, 46 ಈವನ್ ನಂಬರ್ ಎಲ್ಲ ಇಲ್ಲ ನನಗೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೊ ಏನಪ್ಪಾ ಅಂದ್ರೆ ಲೂಪ್ಸ್ ನಾನು ಒಂದೊಂದೇ ವ್ಯಾಲ್ಯೂಸ್ ಮಾಡೋದಕ್ಕಿಂತ ಅಕಸ್ಮಾತ್ ಮಲ್ಟಿಪಲ್ ವ್ಯಾಲ್ಯೂಸ್ ಈ ತರ ಇತ್ತು ಅಂದ್ರೆ ನಾನು ಒಂದೇ ಸರಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇವಾಗ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಇತ್ತು, ನೆಗೆಟಿವ್ ನಂಬರ್ ಅಥವಾ ಪಾಸಿಟಿವ್ ನಂಬರ್. ನೋಡಿ ಸೇಮ್ ಇದೇ ಪ್ರೋಗ್ರಾಮ್ ಇಲ್ಲಿ ತಗೋತೀನಿ. ನನಗೆ ಇದರಲ್ಲಿ ನೆಗೆಟಿವ್ ನಂಬರ್ ಅಥವಾ ಪಾಸಿಟಿವ್ ನಂಬರ್ ಕಂಡುಹಿಡಿಬೇಕು. ಇಲ್ಲೊಂದಷ್ಟು ನೆಗೆಟಿವ್ ನಂಬರ್ ಮಾಡ್ಬಿಡ್ತೀನಿ. ಆಯ್ತಾ? ಇವಾಗ ಏನ್ ಮಾಡ್ಬೇಕು ನಾನು, ಇಲ್ಲಿ ಎನ್ ಮಾಡ್ಯುಲಸ್ 2 ಅಂತಿದೆಯಲ್ಲ, ಇದು ನಾನು ಚೆಕ್ ಮಾಡ್ಬೇಕಾದ್ರೇನು, ಇಫ್ ಎನ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು ಅಥವಾ ಎನ್ ಇಸ್ ಗ್ರೇಟರ್ ದನ್ 0, ದೆನ್ ಎನ್ ಇಸ್ ಪಾಸಿಟಿವ್ ನಂಬರ್. ಓಕೆ, ಮತ್ತೆ ಎಲ್ ಇಫ್ ಅಂತ ಕೊಡ್ತೀನಿ. ಎನ್ ಈಸ್ ಲೆಸ್ ದನ್ 0, then n is negative number. ಇಲ್ಲ ಅಂದ್ರೆ n is 0. ಇಲ್ಲ ಪಾಸಿಟಿವ್ ಇರಬೇಕು, ಇಲ್ಲ ನೆಗೆಟಿವ್ ಇರಬೇಕು, ಇಲ್ಲ 0 ಇರಬೇಕು. ನಾನು ಇವಾಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ 23 is ಪಾಸಿಟಿವ್ ನಂಬರ್, -46 ನೆಗೆಟಿವ್ ನಂಬರ್. ಸೊ ಆ ರೀತಿ ಎಲ್ಲ ನೆಗೆಟಿವ್ ನಂಬರ್ ಇದೆ, ನೆಗೆಟಿವ್ ನಂಬರ್ ತೋರಿಸುತ್ತೆ. ಅಕಸ್ಮಾತ್ ಆಗಿ ನೋಡಿ 0 ಇತ್ತು ಅಂದ್ರೆ ಇಲ್ಲೊಂದಷ್ಟು ಝೀರೋಸ್ ಕೊಟ್ಕೊಳ್ಳೋಣ. ರನ್ ಮಾಡಿದ್ರೆ ನೋಡಿ ಈ ತರ ನನಗೆ ಇಫ್ ಕಂಡೀಷನ್ಸ್ ತಗೋಬಹುದು. ರೈಟ್, ಇಲ್ಲೊಂದು ಮಾರ್ಕ್ಸ್ ತಂದು ಬರ್ತಿದೆ ಪ್ರೋಗ್ರಾಮ್. ಆಯ್ತಾ? ನೋಡಿ ಇದನ್ನ ಹಿಂಗೆ ಕಾಪಿ ಮಾಡ್ಕೊತೀನಿ. ಈ ತರ ನಾನು ಒಂದು ವ್ಯಾಲ್ಯೂ ಬರ್ದಿದ್ರೆ ಅದನ್ನ ನಾನು ಮಲ್ಟಿಪಲ್ ವ್ಯಾಲ್ಯೂಸ್ ಹೆಂಗ್ ಬರೀಬಹುದು ನೋಡಿ. ಆಯ್ತಾ? ಇಲ್ಲಿ ನೋಡಿ ನಾನು ಪ್ರೋಗ್ರಾಮ್ ಬರ್ದಿದ್ದೀನಿ, ಇಲ್ಲಿ ಮಾರ್ಕ್ಸ್ ಇದೆ. ನನ್ಗೆ ಇವಾಗ ಒಂದೇ ಸ್ಟೂಡೆಂಟ್ ಮಾರ್ಕ್ಸ್ ಇದೆ. ಆಯ್ತಾ? ಲಿಸ್ಟ್ ಆಫ್ ಮಾರ್ಕ್ಸ್ ಕೊಡೋಣ. ಲಿಸ್ಟ್ ಎಂ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು 90, 45, 12, 34, 78 ಸುಮ್ಮನೆ ರ್ಯಾಂಡಮ್ ಕ್ವಿಕ್ ಆಗಿ ಒಂದು ನಂಬರ್ ನಾನು ಕೊಡ್ತಾ ಇದ್ದೀನಿ. ನೋಡಿ ಒಂದಷ್ಟು ಲಿಸ್ಟ್ ಆಫ್ ನಂಬರ್ಸ್ ಕೊಟ್ಟೆ. ಈಗ ನಾನು ಇಲ್ಲಿ ನೋಡಿ ಈ ಮಾರ್ಕ್ಸ್ ಇದೆಯಲ್ಲ, ಇಫ್ ಮಾರ್ಕ್ಸ್ ಈಕ್ವಲ್ಸ್ ಅಂತ, ಈ ಮಾರ್ಕ್ಸ್ ಅಂದ್ರೇನು ಇದು. ಇಲ್ಲಿ ನಾನು ಲೂಪ್ಸ್ ಅಲ್ಲಿ ಕೊಡ್ತೀನಿ. ಇದನ್ನ ಇಂಟೆಂಟ್ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಬಂದು ಮಾರ್ಕ್ಸ್ ಅಂತಾನೆ ಕೊಡಿ, ಯಾಕಂದ್ರೆ ಆಲ್ರೆಡಿ ನಾನು ವೇರಿಯೇಬಲ್ ಮಾರ್ಕ್ಸ್ ಅಂತ ತಗೊಂಡಿದ್ದೀನಿ. ಇನ್ LSTM ಅರ್ಥ ಆಯ್ತಲ್ಲ? ನೋಡಿ ಇಲ್ಲೇನಿದೆಲ್ಲ ಜಸ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ಈ ಮಾರ್ಕ್ಸ್ ಈಕ್ವಲ್ಸ್ ಅಂತ ಒಂದು ವ್ಯಾಲ್ಯೂ ತಗೊಂಡಿದ್ದೆ. ಈಗ ಮಲ್ಟಿಪಲ್ ವ್ಯಾಲ್ಯೂಸ್ ಏನ್ ಮಾಡಿದೆ, ಮಾರ್ಕ್ಸ್ ಈ ಲಿಸ್ಟ್ ಅಲ್ಲಿ ಇರೋದನ್ನ ತಗೋತಾ ಇದ್ದೆ. ಈಗ ಇದನ್ನ ರನ್ ಮಾಡ್ತೀನಿ. ನೋಡಿ ರನ್ ಮಾಡಿದ್ರೆ ನನಗೆ ಈ ತರ ಬರುತ್ತೆ. ಏನು ಗ್ರೇಡ್ ಓಕೆ ಎ ಫೇಲ್, ಗ್ರೇಡ್ A B C ಅಂತಾನು ಬರುತ್ತೆ. ಬಟ್ ನನಗೆ ಯಾವ ಮಾರ್ಕ್ಸ್ ಪಾಸ್ ಅಥವಾ ಫೇಲ್ ಅಂತ ಮಾರ್ಕ್ಸ್ ತೋರಿಸ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಮಾರ್ಕ್ಸ್ ಈ ತರ ಕೊಟ್ಬಿಟ್ರಿ. ಆಯ್ತಾ? ಈ ತರ ಕೊಟ್ಬಿಡೋಣ. ಏನಾಗುತ್ತೆ, ನನಗೆ ಮಾರ್ಕ್ಸ್ ಬರುತ್ತೆ, ಮತ್ತೆ ಅಲ್ಲಿ ಮೆಸೇಜ್ ಕೂಡ ಬರುತ್ತೆ ಅಥವಾ ಸ್ಟೇಟ್ಮೆಂಟ್ ಕೂಡ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ರನ್ ಮಾಡೋದು ನೋಡಿ, 90 ಗ್ರೇಡ್ A, 45 ಫೇಲ್, 12 ಫೇಲ್, 34 ಫೇಲ್, 78 ಗ್ರೇಡ್ B ಇದೆಯಾ, ಗ್ರೇಟರ್ ದನ್ ನೋಡಿ 90 ಗ್ರೇಡ್ B. ಸೊ ಈ ರೀತಿ. ಸೊ ಗ್ರೇಟರ್ ದನ್ 60 ಇದ್ರೆ ಮಾತ್ರ ಗ್ರೇಡ್ C ಇದೆ. ಅಕಸ್ಮಾತ್ ಏನಾದ್ರು ನಿಮ್ಗೆ ಇನ್ನೂ ಒಂದು ಗ್ರೇಡ್ ಇರಬೇಕು ಅಂದ್ರೆ ನೋಡಿ ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡ್ತೀನಿ. ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 35 ಅಂತ ಕೊಟ್ಟಿರ್ತೀನಿ. ಇದು ಗ್ರೇಡ್ D ಅಂತ ಕೊಡಿ. ಈಗ ನೋಡಿ ಇಲ್ಲೆಲ್ಲ ಯಾವ್ದೆಲ್ಲ ಗ್ರೇಟರ್ ದನ್ 35 ಇದೇನೋ 60ಗಿಂತ ಕೆಳಗಿದೆಲ್ಲ ಫೇಲ್ ಇತ್ತಲ್ಲ, ಈಗ ನೋಡಿ ಎಲ್ಲ ಚೇಂಜ್ ಆಗ್ಬಿಡ್ತೀವಿ. ನೋಡಿ ಮಸ್ಟ್ ಚೇಂಜ್ ಆಯ್ತು. ಸೊ ಈ ರೀತಿ ನಾನು ಲೂಪ್ಸ್ ಅನ್ನ ಯೂಸ್ ಮಾಡಬಹುದು. ಲೂಪ್ಸ್ ಯಾತಕ್ಕೆ ಯೂಸ್ ಮಾಡ್ತೀವಿ, ಅಕಸ್ಮಾತ್ ನಂಗೇನಾದ್ರು
ಒಂದು ಸ್ಟೇಟ್ಮೆಂಟ್ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಬೇಕು ಅಂದ್ರೆ ನಾನು ಲೂಪ್ಸ್ ಅನ್ನ ಯೂಸ್ ಮಾಡ್ಕೋತೀನಿ. ಓಕೆನಾ? ಸೊ ಇದು ನನಗೆ ಏನು ಕಂಡೀಷನಲ್ ಸ್ಟೇಟ್ಮೆಂಟ್ ಮತ್ತೆ ಲೂಪ್ಸ್ ಅಂತ. ಓಕೆನಾ? ರೈಟ್. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾನು ಅರ್ಥ ಮಾಡ್ಕೋತೀನಿ. ಬಟ್ ಇದನ್ನ ಮಲ್ಟಿಪಲ್ ಎಕ್ಸಾಂಪಲ್ಸ್ ಅಲ್ಲಿ ನೀವು ಚಾಟ್ ಜಿಪಿಟಿಗೂ ವರ್ಕ್ ಮಾಡಿ, ಅಲ್ಲೇ ನಿಮ್ಗೆ ಎಕ್ಸಾಂಪಲ್ಸ್ ಕೂಡ ಇರುತ್ತೆ. ಅದು ನೋಡ್ಕೊಂಡು ಒಂದಷ್ಟು ನೀವು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇದು ಅರ್ಥ ಆಗುತ್ತೆ. ಓಕೆ, ರೈಟ್. ಸೊ ಇವಾಗ 1 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಿವರೆಗೂ ಹೆಂಗ್ ಅನ್ನಿಸ್ತು ನಿಮಗೆ ತಿಳಿಸಿ. ಅದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಈ ಲೈಬ್ರರೀಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬಹುದು ಅಂತ ನಾನು ತೋರಿಸ್ಕೊಡ್ತೀನಿ. ರೈಟ್. ಇಲ್ಲೊಂದಷ್ಟು ಕ್ವಶನ್ಸ್ ಇದಾವೆ, ಅದನ್ನು ಕೂಡ ಆನ್ಸರ್ ಮಾಡ್ತೀನಿ. ಓಕೆ, ರೈಟ್. ಸೊ ಒಂದಷ್ಟು ಕ್ವಶನ್ಸ್ಗಳು ಬಂದಿದೆ, ಒಂದು ನಿಮಿಷ ಓದ್ಬಿಡ್ತೀನಿ. ಹೌ ಟು ಓವರ್ಕಮ್ ದಿ ಇಂಡೆಂಟ್ ಎರರ್ ಲಾಗ್. ಎಲ್ಲ ಇಂಡೆಂಟ್ ನಾನು ಏನು ತೋರಿಸಿದ್ನಲ್ಲ ನಿಮಗೆ ಇಲ್ಲೇ. ಸೊ ಈ ತರ ಇತ್ತು ಅಂದ್ರೆ ಯೂಶಲಿ ಇಲ್ಲಿ ಕೋಲನ್ ಹಾಕ್ತಿದ್ರೆ ನೋಡಿ, ಇಲ್ಲಿ ಕೋಲನ್ ಹಾಕ್ತಾರೆ, ನಂಗೇನು ಪ್ರಾಬ್ಲಮ್ ಇಲ್ಲ, ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ, ಅದೇ ಆಟೋಮೆಟಿಕ್ ಆಗಿ ಇಂಡೆಂಟ್ ತಗೊಂಡ್ಬಿಡುತ್ತೆ. ಓಕೆನಾ? ಇಲ್ಲ ಅಂದ್ರೆ ನಾವು ಜಸ್ಟ್ ಟ್ಯಾಬ್ ಯೂಸ್ ಮಾಡಿದ್ರೆ ಸಾಕು, ಇಂಡೆಂಟ್ ಆಗುತ್ತೆ. ಓಕೆ, ರೈಟ್. Vijay ಹೇಳ್ತಾರೆ, as we are learning this high level Python programming language, could you kindly explain how these codes are integrated in real time applications? Okay. ಸೊ ವಿಜೇತ್, ಇವಾಗ ನಾನು ಇಲ್ಲೇನು ಕೋಡ್ ಬರಿತಾ ಇದ್ದೀನಲ್ಲ, ಇದೆಲ್ಲ ಬಂದು ನಾನು ಡೈರೆಕ್ಟ್ ಆಗಿ ಇಲ್ಲೇ ವರ್ಕ್ ಮಾಡ್ತೀನಿ ಅಂತಲ್ಲ. ಆಯ್ತಾ? ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು ಕೋಡ್ಸ್ ಇರುತ್ತೆ, ನಾನು ಏನ್ ಮಾಡ್ತೀನಿ, ಪವರ್ ಬಿ ಅಲ್ಲಿ ಅಲ್ಲಿ ಒಂದು ಇಂಟರ್ಫೇಸ್ ನಾನು ಅದನ್ನ ಅಪ್ಲೈ ಮಾಡ್ತೀನಿ. ಕೆಲವೊಂದು ನಾವೇನ್ ಮಾಡ್ತೀವಿ, ಈ ಫ್ರಂಟ್ ಎಂಡ್ ಅಪ್ಲಿಕೇಶನ್ಸ್ ಇರುತ್ತೆ, ಅಲ್ಲಿ ನಾನು ಈ ಒಂದು ಪೈಥಾನ್ ಪ್ರೋಗ್ರಾಮಿಂಗ್ ಅನ್ನ ಕಾಲ್ ಮಾಡ್ತೀನಿ. ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಇನ್ಪುಟ್ ಅಪ್ಲಿಕೇಶನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೋಗ್ಬಿಟ್ಟು ಇವಾಗ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಬೇಕು, ಅದಕ್ಕೆ ಒಂದು ಲೈಬ್ರರಿ ಇದೆ tkinter ಅಂತ. ಸೊ ಅಲ್ಲಿ ನಾನು ಏನ್ ಮಾಡ್ತೀನಿ, ಬ್ಯಾಕ್ ಎಂಡ್ ಅಲ್ಲಿ ಪ್ರೋಗ್ರಾಮ್ ಬರೀತೀನಿ. ಈಗ ನಾವು ಇಲ್ಲಿ ಏನ್ ಬರೀತಾ ಇದೀವಲ್ಲ, ಇದೆಲ್ಲ ಬಂದು ಜಸ್ಟ್ ನಮ್ಗೆ ಒಂದು ಕೋಡ್ ಅಂದ್ರೆ, ನಾನೊಂದು ಡೇಟಾ ಅನಲೈಸ್ ಮಾಡೋದಕ್ಕೆ ಅಥವಾ ಡೇಟಾನ ಫಿಲ್ಟರ್ ಮಾಡಿ ಅಥವಾ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ನಾವು ಯೂಸ್ ಮಾಡೋದು. ಸೊ ಹಂಗಾಗಿ ನಮ್ಗೆ ಇಲ್ಲಿರೋಂಥ ಈ ಕ್ವೈರೀಸ್ ಅಥವಾ ಪ್ರೋಗ್ರಾಮ್ ಅಷ್ಟೇ ಸಾಕಾಗುತ್ತೆ. ಇಲ್ಲ ನಾನು ಒಂದು ಅಪ್ಲಿಕೇಶನ್ ಏನ್ ಮಾಡ್ತೀನಿ ಅಂದ್ರೆ, ಅವಾಗ ನಾ ಏನ್ ಮಾಡ್ತೀನಿ, ಈಗ ಫಾರ್ ಎಕ್ಸಾಂಪಲ್ Django ಅಂತ ಬರುತ್ತೆ, ವೆಬ್ ಅಪ್ಲಿಕೇಶನ್. ನಾನು ಇಲ್ಲಿ ಏನಾದ್ರು ಬರೋದು ಎಕ್ಸಿಕ್ಯೂಟ್ ಮಾಡಿದ್ರೆ ನಂಗೆ ಪೇಜ್ ಇಲ್ಲೇ ಬರುತ್ತೆ, ಅಥವಾ ನಾವು ಪೈ ಚಾರ್ಮಲ್ ಬರೆದ್ರೆ ಅದೇ ಸಪ್ರೇಟ್ ಒಂದು ಪೇಜ್ ಬರುತ್ತೆ. ನಿಮ್ಗೆ
ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಈ ಪ್ಲಾಟ್ಲಿ ಅಂತ ಹೊಸ ಒಂದು ಲೈಬ್ರರಿ ಇದೆ. ನಾನು ಅದು ವರ್ಕ್ ಮಾಡಿದ್ರೆ ವೆಬ್ ಪೇಜ್ ತರ ನನಗೆ ಸಪ್ರೇಟ್ ಒಂದು ಪೇಜ್ ಬರುತ್ತೆ, ರೈಟ್? ಸೊ ಆ ರೀತಿ ಅಂದ್ರೆ ನಾನಿಲ್ಲಿ ಬರೆಯೋಂಥ ಕೋಡ್ಸ್ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ಅದಕ್ಕೆ ಬರೋಂಥ ಔಟ್ಪುಟ್ ನಾನು ಯೂಸ್ ಮಾಡಬೇಕು. ಇಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನ ನಾನು ಯಾರಿಗೂ ಕೊಡಲ್ಲ, ಅಂದ್ರೆ ಕ್ಲೈಂಟ್ ಕೊಡಲ್ಲ. ಇದ್ರಲ್ಲಿ ಬರೋ ಔಟ್ಪುಟ್ ಅನ್ನು ಅಷ್ಟೇ ನಾವು ಕ್ಲೈಂಟ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ವೆಬ್ ಪೇಜ್ ಡೆವಲಪ್ ಮಾಡಿದ್ರೆ ಈ ಕೋಡ್ಸ್ ಎಲ್ಲ ಆ ಥರ ಇರುತ್ತೆ, ಅವ್ರಿಗೆ ಬರೀ ನಾವು ಲಿಂಕ್ ಅನ್ನ ಕಳಿಸ್ತೀವಿ. ಸೊ ಆ ರೀತಿ. ಸೊ ಒಂದೊಂದು ಅಪ್ಲಿಕೇಶನ್ಗೆ ಒಂದೊಂದು ಥರ ನಾವು ಯೂಸೇಜ್ ಇಟ್ಕೋತೀವಿ. ಅಕಸ್ಮಾತ್ ನಿಮಗೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂದ್ರೆ ಪೀಕ್ ಎಂಟರ್ ಅಂತ ಇರುತ್ತೆ, ಅದ್ರಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಾವು ಈ ಪ್ರೋಗ್ರಾಮ್ ಬರಿತೀವಿ. ಫ್ರಂಟ್ ಎಂಡ್ ಮಾತ್ರ ನಾವು ಯೂಸರ್ ಕೊಟ್ಟಿರ್ತೀವಿ, ಅವ್ನು ಬರೀ ಕ್ಲಿಕ್ ಮಾಡ್ತಾನೆ ಅಷ್ಟೇ. ಸೊ ಅವಾಗ ಬ್ಯಾಕ್ ಎಂಡ್ ಅಲ್ಲಿರುವಂತ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಆ ರೀತಿ ಅಂದ್ರೆ ಒಂದೊಂದು ಅಪ್ಲಿಕೇಶನ್ ನಿಮ್ಗೆ ಒಂದಷ್ಟು ಪ್ರಾಜೆಕ್ಟ್ಸ್ ನಾನು ನಿಮ್ಗೆ ಕೊಡ್ತೀನಿ, ಸರಿನಾ? ಅದು ನೋಡ್ಕೊಳ್ಳಿ, ನಿಮ್ಗೆ ಅದ್ರಲ್ಲಿ ಇದೆ ಎಲ್ಲ. ಓಕೆ ಓಕೆ ಸರ್. ಸರ್ ಈಗ ಇನ್ಪುಟ್ ನಮಗೆ ಎಷ್ಟರವರೆಗೂ ಡೇಟಾ ಹಿಡಿಬಹುದು ಸರ್ ಇದು ಇನ್ಪುಟ್ ಡೇಟಾ? ಈಗ ನೀವು ಫಾರ್ ಎಕ್ಸಾಂಪಲ್ ಇಫ್ ಎಲ್ಸ್ ಅಂತ ಹಾಕಿದ್ರಲ್ಲ, ಇನ್ಪುಟ್ ಡೇಟಾ ಸರ್, ಔಟ್ಪುಟ್ ಏನೋ ನಾವು ಒಂದೇ ಒಂದು ಕಮೆಂಟ್ ಅಲ್ಲಿ ನಾವು ಪ್ರಿಂಟ್ ಮಾಡ್ಬೋದು, ಆದ್ರೆ ಇನ್ಪುಟ್ ನ ಯಾವ ರೀತಿ ನಾವು ಇದರಲ್ಲಿ ಎಂಟರ್ ಮಾಡ್ಬೋದು ಅಂತ? ಅಂದ್ರೆ ಇನ್ಪುಟ್ ನ ಇಲ್ಲಿಂದ ತಗೊಳ್ಳಲ್ಲ ಯೂಶಲಿ, ಆಯ್ತಾ? ಓಕೆ ಓಕೆ ಓಕೆ. ನಮಗೆ ಇನ್ಪುಟ್ ಎಲ್ಲ ಬಂದು ನಾನು ಇವಾಗ ತೋರಿಸ್ತೀನಿ. ಪಾಂಡಾಸ್ ಅಂತಿದೆ. ಪಾಂಡಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಆರ್ ಟೇಕಿಂಗ್, ಇವಾಗ ಒಂದು ಎಕ್ಸೆಲ್ ಇರುವಂತ ಡೇಟಾ ನಾವು ಡೈರೆಕ್ಟ್ ತಗೋತೀವಿ. ಆ ತರ ನಾವು ಇನ್ಪುಟ್ ಅಂತ ತಗೊಂಡ್ರೆ ಏನ್ ಗೊತ್ತಾ, ಎಷ್ಟೊಂದು ತಗೋತಾನೆ ಇರ್ತೀರಾ. ಇನ್ಪುಟ್ ಕಮಾಂಡ್ ಬಂದು ನನಗೆ ಜಸ್ಟ್ ಒಂದು ಇನ್ಪುಟ್ ತಗೊಂಡು ಅದಕ್ಕೆ ಏನ್ ರಿಸಲ್ಟ್ಸ್ ಬರುತ್ತೆ ಅದು ಕೊಡೋದಕ್ಕಷ್ಟೇ, ಆಯ್ತಾ? ಯೂಶಲಿ ಅದೆಲ್ಲ ಬಂದು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಬಟ್ ಏನಂದ್ರೆ ನನಗೆ ಕೆಲವೊಂದು ಡೇಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಿಷ ನೋಡಿ, ಇಲ್ಲಿ ನನಗೆ ಒಂದಷ್ಟು ಡೇಟಾ ಇರುತ್ತೆ ಅಂತ ಇಟ್ಕೊಳ್ಳಿ, ಈ ರೀತಿ, ಆಯ್ತಾ? ಸೊ ಇಲ್ಲೊಂದು ಲೊಕೇಶನ್ ಅಂತ ಒಂದು ಡೇಟಾ ಇದೆ, ಅದು ಓಪನ್ ಮಾಡ್ತೀನಿ. ನೋಡಿ, ಈ ಡೇಟಾ ನಾನು ಡೈರೆಕ್ಟ್ ಪೈಥಾನ್ ತಗೋಬೇಕು, ಅಥವಾ ಇದನ್ನ ಡಿಲೀಟ್ ಮಾಡಬೇಕು, ಅಥವಾ ನಾನು ಇದರಿಂದ ಏನೋ ಒಂದು ಮಾಡಬೇಕು. ಸೊ ಆ ರೀತಿ ಇದ್ದಾಗ ನಾನು ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ನಾನು ಪೈಥಾನ್ ಅಲ್ಲೇ ತಗೊಂಡು ವರ್ಕ್ ಮಾಡ್ತೀನಿ. ಅದಾದ್ಮೇಲೆ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಆ ಡೇಟಾನ ಔಟ್ಪುಟ್ ಕೊಟ್ಬಿಡ್ತೀನಿ. ಸೊ ಆ ರೀತಿ ನಾವು ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಒಂದೊಂದೇ ವ್ಯಾಲ್ಯೂಸ್ ಅನ್ನು ತಗೊಳಕ್ಕಾಗಲ್ಲ, ತಗೋಬಹುದು, ಬಟ್ ಆ ತರ ಮಾಡಿದ್ರೆ ನಿಮ್ಗೆ ಎಷ್ಟು ಟೈಮ್ ಹಿಡಿಯುತ್ತೆ. ಹೌದು ಸರ್, ಕರೆಕ್ಟ್. ಆ ರೀತಿ. ಗಾಟ್ ಇಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ರೈಟ್. ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಪಾರ್ಟ್. ಲೈಬ್ರರೀಸ್ ಅನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅಂತ, ಆಯ್ತಾ? ರೈಟ್. ಲೈಬ್ರರೀಸ್, ಈ ಲೈಬ್ರರೀಸ್ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೊಂಡು, ಓಕೆ? ಲೈಬ್ರರೀಸ್ ಅಂದ್ರೆ ಸೆಟ್ ಆಫ್ ಫಂಕ್ಷನ್ಸ್, ಆಯ್ತಾ? ಲೈಬ್ರರೀಸ್ ಬಂದು ಸೆಟ್ ಆಫ್ ಫಂಕ್ಷನ್ಸ್. ನೀವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಥವಾ ಒಂದು ಅಪ್ಲಿಕೇಶನ್ ತಗೊಳ್ಳಿ, ಬೇರೆ ಬೇರೆ ಲೈಬ್ರರೀಸ್ ತರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ತಗೊಂಡ್ರೆ ಇಲ್ಲಿ ನಾನು ಫಾರ್ಮುಲಾಸ್ ಬರೋದು ಫಂಕ್ಷನ್ ಲೈಬ್ರರಿ ಅಂತಿದೆ. ಇದಕ್ಕೆ ನಾನು ಫಂಕ್ಷನ್ಸ್ ಬರೆಯೋದಕ್ಕೆ ಯಾವ್ದೆಲ್ಲ ಲಿಸ್ಟ್ ಆಫ್ ಫಂಕ್ಷನ್ಸ್ ಬೇಕೋ ಅದು ಇಲ್ಲಿರುತ್ತೆ. ಸೊ ಅದಕ್ಕೆ ನಾವು ಫಂಕ್ಷನ್ ಲೈಬ್ರರಿ ಅಂತ ಕರೀತಾರೆ. ಕಲೆಕ್ಷನ್ ಆಫ್ ಫಂಕ್ಷನ್ಸ್ ಇರುತ್ತೆ. ನೆನ್ನೆ ನಿಮ್ಗೆ ಇಲ್ಲೊಂದು ಈ ಮ್ಯಾಕ್ರೋ ಇದರಲ್ಲಿ ನಿಮ್ಗೆ ಏನೋ ತೋರಿಸ್ದೆ. ನಾನು ಇಲ್ಲಿ ಹೋಗ್ಬಿಟ್ಟು ವಿಜುವಲ್ ಬೇಸಿಕ್ ಹೋದ್ರೆ ಅಕಸ್ಮಾತ್ ಏನಾದರೂ ನಾನು ಪವರ್ ಪಾಯಿಂಟ್ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ರೆಫರೆನ್ಸ್ ಅಂತ ಕೊಡ್ತೀನಿ. ಇದೆಲ್ಲ ಒಂದು ಲೈಬ್ರರಿ, ನೋಡಿ ಲೈಬ್ರರೀಸ್ ಅಂತಿದೆ, ನಾನು ಅದನ್ನ ಎನೇಬಲ್ ಮಾಡಬೇಕು. ಸೊ ಅದೇ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಪೈಥಾನ್ ಅಲ್ಲಿ ಲೈಬ್ರರಿ ತಗೋಬೇಕು ಅಂದ್ರೆ ನಾನು ನಿಮ್ಗೆ ಒಂದು ತೋರಿಸ್ದೆ, ಇಂಪೋರ್ಟ್ ಅಂತ ನಿಮಗೆ ತೋರಿಸ್ದೆ. ಅದಾದ್ಮೇಲೆ ನಾನು ಲೈಬ್ರರೀಸ್ ಅನ್ನ ಕೊಡಬೇಕಾಗುತ್ತೆ. ಈಗ ಈ ಲೈಬ್ರರೀಸ್ ಯಾವ್ದೆಲ್ಲ ಇದೆ ಮತ್ತೆ ಇದು ಯಾವ್ದಕ್ಕೆಲ್ಲ ಯೂಸ್ ಆಗಿದೆ, ನಾನು ವರ್ಕ್ ಮಾಡುವಂತ ಟಾಸ್ಕ್, ವರ್ಕ್ ಮಾಡುವಂತ ಡೊಮೈನ್, ಅದ್ರ ಮೇಲೆ ನಮಗೆ ಲೈಬ್ರರೀಸ್ ಡಿಪೆಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಒಂದು ಎಕ್ಸೆಲ್ ಫೈಲ್ ಇದೆ, ಎಕ್ಸೆಲ್ ಇರುವ ಒಂದಷ್ಟು ಡೇಟಾ ಇದೆ, ಆ ಡೇಟಾ ಮೇಲೆ ನಾನು ವರ್ಕ್ ಮಾಡಬೇಕು. ಪೈಥಾನ್ ಅಲ್ಲಿ ಡೈರೆಕ್ಟ್ ಆಗಿ ಇದನ್ನ ವರ್ಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅದರದ್ದೇ ಆದ ಲೈಬ್ರರೀಸ್ ಇರುತ್ತೆ. ಸೊ ಹಾಗಾದ್ರೆ ಇದು ಪೈಥಾನ್ ಅಲ್ವಾ? ಇದು ಪೈಥಾನೇನೆ, ಆದ್ರೆ ಅದು ಒಂದು ಪ್ಯಾಕೆಟ್ಸ್ ತರ ಇರುತ್ತೆ, ಒಂದು ಪ್ಯಾಕೇಜ್, ಆಯ್ತಾ? ಒಂದು ಪ್ಯಾಕೇಜ್. ನಾನು ಇವಾಗ ಎಕ್ಸೆಲ್ ಮೇಲೆ ವರ್ಕ್ ಮಾಡಬೇಕು ಅಥವಾ ಡೇಟಾ ಮೇಲೆ ವರ್ಕ್ ಮಾಡಬೇಕು, ಡೇಟಾ ಅನಾಲಿಟಿಕ್ಸ್ ಮೇಲೆ ವರ್ಕ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಪ್ಯಾಕೇಜ್. ನಾನು ವೆಬ್ ಪೇಜ್ ಮಾಡಬೇಕು, ಅದಕ್ಕೆ ಒಂದು ಪ್ಯಾಕೇಜ್. ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು, ಅದಕ್ಕೆ ಒಂದು ಪ್ಯಾಕೇಜ್. ಮಿಷಿನ್ ಲರ್ನಿಂಗ್ ಮಾಡಬೇಕು, ಅದಕ್ಕೊಂದು ಪ್ಯಾಕೇಜ್. ಅಂದ್ರೆ ನಾನು ಮಾಡುವಂತ ಟಾಸ್ಕ್ ಪ್ರತಿಯೊಂದಕ್ಕೂ ಒಂದೊಂದು ಪ್ಯಾಕೇಜ್ ತರ ಇರುತ್ತೆ, ಅದಕ್ಕೆ ನಾವು ಲೈಬ್ರರೀಸ್ ಅಂತ ಕರಿತೀವಿ. ಅದನ್ನ ನಾವು ಕಲ್ತ್ಕೋಬೇಕು. ಸೊ ಇವಾಗ ನಾನು ಎಲ್ಲಾ ಲೈಬ್ರರೀಸ್ ಕಲ್ತ್ಕೊಡ್ತೀನಿ ಸರ್, ಎಲ್ಲಾ ಲೈಬ್ರರೀಸು ನೀವು ಕಲಿಯೋ ಅವಶ್ಯಕತೆ ಇಲ್ಲ.
ನಿಮಗೆ ಲಾಜಿಕ್ಸ್ ಒಂದು ಗೊತ್ತಾಗ್ಬಿಟ್ರೆ ಯಾವ ಲೈಬ್ರರಿ ಇದ್ರೂ ನೀವು ವರ್ಕ್ ಮಾಡ್ತೀವಿ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ನನಗೆ ಯಾವ್ದೆಲ್ಲ ಲೈಬ್ರರೀಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಚಾಟ್ ಜಿಪಿಟಿ ಕೇಳ್ತೀನಿ, ಐ ಆಮ್ ನ್ಯೂ ಟು ಪೈಥಾನ್, ಐ ವಾಂಟ್ ಟು ನೋ ಆಲ್ ದ ಲೈಬ್ರರೀಸ್ ಬೇಸ್ಡ್ ಆನ್ ದಿ ಡೊಮೇನ್ ಅಂಡ್ ಅಪ್ಲಿಕೇಶನ್ಸ್. ಆಯ್ತಾ, ಸುಮ್ಮನೆ ಹಿಂಗೆ ಕೊಡ್ತೀನಿ. ನನಗೆ ತುಂಬಾ ಕನ್ಫ್ಯೂಷನ್ ಇದೆ, ನನಗೆ ಒಂದು ಲಿಸ್ಟ್ ಆಫ್ ಲೈಬ್ರರೀಸ್ ಬೇಕು, ಯಾವ ಡೊಮೈನ್ಗೆ ಯಾವ ಅಪ್ಲಿಕೇಶನ್ಸ್ ಅದು ಯೂಸ್ ಮಾಡ್ತಾರೆ ಅಂತ ಎಂಟರ್ ಅಂತ ಕೊಟ್ರೆ ನೋಡಿ, ನಮಗೆ ಬೇಕಾದ್ರೆ ಡೇಟಾ ಅನಾಲಿಟಿಕ್ಸ್ ಸ್ಪೆಸಿಫಿಕ್ ಆಗಿ ಆಮೇಲೆ ತಗೋಣ. ನಮ್ಗೆ ಇವಾಗ ಏನ್ ಡೌಟು, ಲೈಬ್ರರಿ ಅಂದ್ರೆ ಏನು ಅಂತ ನೋಡಿ. ಇಲ್ಲಿ ಹೋದ್ರೆ 4 ಜನರಲ್ ಪರ್ಪಸ್ ಲೈಬ್ರರೀಸ್ ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥದ್ದು ನೋಡಿ, ಮ್ಯಾಥ್, ರ್ಯಾಂಡಮ್, ಇದು ನಾವು ನೋಡಿದ್ವಿ. ಅದು ಬಿಟ್ಟು ನೋಡಿ ಇಲ್ಲಿ ನನಗೆ ಡೇಟ್ ಅಂಡ್ ಟೈಮ್. ಆಯ್ತಾ, ಅಕಸ್ಮಾತ್ ನಾನು ಡೇಟ್ ಫಂಕ್ಷನ್ ಮೇಲೆ ಅವರು ವರ್ಕ್ ಮಾಡಬೇಕು ಅಂದ್ರೆ ಡೇಟ್ ಅಂಡ್ ಟೈಮ್ ಯೂಸ್ ಮಾಡಬಹುದು. ಆಯ್ತಾ, ಆಪರೇಟಿಂಗ್ ಸಿಸ್ಟಮ್ ಇದು ಸಖತ್ತು ಯೂಸ್ ಆಗುತ್ತೆ ಯಾರಿಗೆ, ಯಾರೆಲ್ಲ ಅಕಸ್ಮಾತ್ ಆಗಿ ನೋಡಿ ಇಲ್ಲಿ ಇದೊಂದು ಪಾತ್, ಈ ಪಾತ್ ಇಂದ ನಾನು ಫೈಲ್ಸ್ ಅನ್ನ ತಗೋಬೇಕು, ಅಥವಾ ಇಲ್ಲೇ ನಾನು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು, ಅಥವಾ ಒಂದು ಫೋಲ್ಡರ್ ಡಿಲೀಟ್ ಮಾಡಬೇಕು. ಸೊ ನಾನು ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಬೇಕು ಅಂದ್ರೆ OS ಅಂತ ಒಂದು ಲೈಬ್ರರಿ ಇದೆ, ಅದನ್ನ ವರ್ಕ್ ಮಾಡಬಹುದು. ಸಿಸ್ಟಮ್ ಪ್ಯಾರಾಮೀಟರ್, ಸಿಸ್ಟಮ್ ಮೇಲೆ ಜೇಸನ್, ಈ ತರ ನಮಗೆ ಎಷ್ಟೊಂದು ಲೈಬ್ರರೀಸ್ ಇದಾವೆ. ಅದು ಬಿಟ್ಟು ನೋಡಿ ನಮಗೆ ಇದು ಬಂದು ಡೇಟಾ ಅನಾಲಿಸಿಸ್ ಮತ್ತೆ ಡೇಟಾ ಸೈನ್ಸ್. ಇದು ನೋಡಿ ನಂಪೈ, ಪಾಂಡಾಸ್, ಆಯ್ತಾ, ಸೈಪೈ. ನಮಗೆ ಬೇಕಾಗಿರೋದು ನೋಡಿ ಇದು ಪಾಂಡಾಸ್, ನಂಪೈ, ಸೀಬಾನ್, ಪ್ಲಾಟ್ಲಿ. ಇದು ಹೊಸದು ಆಕ್ಚುಲಿ, ಇದು ಇಂಟರಾಕ್ಟಿವ್ ವಿಜುವಲೈಸೇಷನ್ಸ್, ಇವಾಗ ಹೊಸದಾಗಿ ಅಲ್ಲ, ತುಂಬಾ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು. ಮತ್ತೆ ಇದೆಲ್ಲ ಸ್ವೀಟ್ ವಿಸ್, ಇದೆಲ್ಲ ನಿಮ್ಗೆ ಏನಾದ್ರು ಗೊತ್ತಾ, ಕೆಲವೊಂದು ಕಂಪ್ನೀಸ್ ಎಲ್ಲ ಅವ್ರದ್ದೇ ಆದ ಕೆಲವೊಂದು ಲೈಬ್ರರೀಸ್ ಬಿಡಬೇಕು ಅಂತ ರಿಲೀಸ್ ಮಾಡಿರ್ತಾರೆ. ಸೊ ಹಂಗಾಗಿ ತುಂಬಾ ಇರ್ತವೆ ಲೈಬ್ರರೀಸ್, ಎಲ್ಲಾದು ಕಲಿಬೇಕು ಅನ್ನೋದಿಲ್ಲ. ಪಾಂಡಾಸ್ ಕಲಿಬೇಕು, ನಂಪೈ ಕಲಿಬೇಕು, ಮತ್ತೆ ಮ್ಯಾಟ್ ಪ್ಲಾಟ್ ಲಿಬ್, ಈ 3 ಮೈನ್. ಅದಾದ್ಮೇಲೆ ಸೀಬಾನ್, ಪ್ಲಾಟ್ಲಿ ಕಲಿಬಹುದು. ಸ್ಟ್ಯಾಟಿಸ್ಟಿಕಲ್ ಮಾಡೆಲಿಂಗ್ ಬೇಕಂದ್ರೆ ಇದನ್ನ ಕಲಿಬಹುದು. ಆಯ್ತಾ, ಮತ್ತೆ ಇಲ್ಲಿ ಇದು ನಾನು ವರ್ಕ್ ಮಾಡಿಲ್ಲ, ಈ ಎರಡು ನಾನು ವರ್ಕ್ ಮಾಡಿಲ್ಲ. ಸೊ ಇದನ್ನ ನೋಡ್ಬೇಕಿದು ಏನೋ ವಿಜುವಲೈಸೇಷನ್ ಡೇಟಾ ಅನಾಲಿಸಿಸ್ ಅಂತಿದೆ. ಸೊ ಇದನ್ನ ನಾವು ನೋಡ್ಬೋದು. ಇದೇನ್ ತುಂಬಾ ಟೈಮ್ ಹಿಡಿಯಲ್ಲ, ಒಂದಿನ ನೀವು ಕುತ್ಕೊಂಡ್ರೆ ಎಲ್ಲ ಆರಾಮಾಗಿ ಕಲ್ತ್ಕೊಳ್ಬೋದು, ಒಂದೆರಡು ಲೈಬ್ರರಿ ಕಲ್ತ್ಕೊಂಡ್ರೆ. ಮಿಷಿನ್ ಲರ್ನಿಂಗ್ ನೋಡಿ, ಸೈಕಿಟ್ ಅಂತಿದೆ, ಆಯ್ತಾ, ಟೆನ್ಸಾರ್ ಫ್ಲೋ, ಕೇರಾಸ್, ಪೈಟಾರ್ಚ್. ಸೊ ಇದೆಲ್ಲ ಕಾಮನ್, ಪೈಟಾರ್ಚ್, ಕೇರಾಸ್, ಮತ್ತೆ ಸೈಕಿಟ್, ಮತ್ತೆ ಟೆನ್ಸಾರ್ ಫ್ಲೋ, ಇದು ಕಾಮನ್. ಓಕೆನಾ. ಡೇಟಾ ವಿಜುವಲೈಸೇಷನ್ ಇದು ಆಲ್ರೆಡಿ ನಮ್ಗೆ ತೋರಿಸ್ದೆ ನಾನು. ಮ್ಯಾಟ್ ಪ್ಲಾಟ್ ಲಿಬ್ ಮತ್ತೆ ಸೀಬಾನ್, ಪ್ಲಾಟ್ಲಿ, ಇದು ತುಂಬಾ ಫೇಮಸ್. ಇದು ಈ ಬಾಕಿ ಎಲ್ಲ ನಾನು ಯಾವ್ದು ವರ್ಕ್ ಮಾಡಿಲ್ಲ. ಇದು ನೋಡಿ ವೆಬ್ ಡೆವಲಪ್ಮೆಂಟ್, ನೋಡಿ ಇಲ್ಲಿ ಡಿಜಾಂಗೋ ಇರುತ್ತೆ, ಎಲ್ಲ ಇರಬೇಕು ನೋಡಿ, ಇಲ್ಲಿ ಡಿಜಾಂಗೋ ವೆಬ್ ಡೆವಲಪ್ಮೆಂಟ್ಗೆ. ಆಯ್ತಾ, ಫ್ಲಾಸ್ಕ್, ಮತ್ತೆ ಬ್ಯೂಟಿಫುಲ್ ಸೂಪ್ ಅಂತಿದೆ, ಸೆಲೆನಿಯಮ್, HTTPX. ಆಯ್ತಾ, ಸೊ ಈ ತರ ಡೇಟಾಬೇಸ್ ಸ್ಟೋರೇಜ್ಗೆ ನಾವು, ಅಂದ್ರೆ ಇದು ಸ್ಟೋರೇಜ್ ಮಾಡಲ್ಲ, ಇದು ಕನೆಕ್ಟ್ ಮಾಡುತ್ತೆ. ಸೊ SQL ಲೈಟ್ ಅಂತಿದೆ. ಆಯ್ತಾ, ಇದು ಮ್ಯಾಂಗೋ DB ಇದು. ಆಯ್ತಾ, ಮಾಂಗೋ DB ಇದೆಯಲ್ಲ, ಸೊ ಮಾಂಗೋ, MySQL. ಸೊ ಈ ತರ ಮ್ಯಾಥಮೆಟಿಕ್ಸ್ಗೆ ಒಂದಷ್ಟಿದೆ, ಆಟೋಮೇಷನ್, ಸ್ಕ್ರಿಪ್ಟಿಂಗ್ ಅದಕ್ಕೊಂದಷ್ಟಿದೆ. ನ್ಯಾಚುರಲ್ NLP ಅಂದ್ರೆ ನೀವು ಈ AI ಅಪ್ಲಿಕೇಶನ್ಸ್ ಡೆವಲಪ್ ಮಾಡಬೇಕು ಅಂತ ಇರ್ತಾರಲ್ಲ, ಅಂಥವ್ರಿಗೆ ಇದೆಲ್ಲ ಯೂಸ್ ಆಗುತ್ತೆ. ಇಮೇಜ್, ಆಡಿಯೋ, ವಿಡಿಯೋ ಪ್ರೊಸೆಸಿಂಗ್ ನೋಡಿ, ಇದೆಲ್ಲ ನೀವು ನೋಡಿರ್ಬೋದು. ಎಷ್ಟೋ ಜನ ಏನ್ ಮಾಡ್ತಾರೆ, ನಾನು ಮಿಷಿನ್ ಲರ್ನಿಂಗ್ ವರ್ಕ್ ಮಾಡ್ತೀನಿ, ಆರ್ಟಿಫಿಷಿಯಲ್ ಇಮೇಜ್, ಆಡಿಯೋ, ಅಥವಾ ನೀವು ಇವಾಗ ನೋಡ್ಬೋದು ಎಷ್ಟೊಂದು AI ಟೂಲ್ಸ್ ಅವ್ರದ್ದೇ ಆದ. ಈಗ ಫಾರ್ ಎಕ್ಸಾಂಪಲ್ ನಾವ್ ಹೆಂಗೆ ಈ ಚಾಟ್ GPT ಯೂಸ್ ಮಾಡ್ಕೊಂಡು ಇಮೇಜ್ ಜನರೇಟ್ ಮಾಡ್ತೀವಿ, ಗೂಗಲ್ ಜೆಮಿನೈ ಯೂಸ್ ಮಾಡ್ತೀವಿ, ಮತ್ತೆ ಹಿಗಿನ್ಸ್ ಫೀಲ್ಡ್ ಅಂತಿದೆ, ಮತ್ತೆ ಹೇಜನ್, ಅವೆಲ್ಲ ಈ ತರದ ಯೂಸ್ ಮಾಡ್ಕೊಂಡು ನಾವು ಕೂಡ ಅಂಥದ್ದೇ ಒಂದು ಅಪ್ಲಿಕೇಶನ್ ಮಾಡ್ಬೋದು ಆಕ್ಚುಲಿ. ಆಯ್ತಾ, ನೆಟ್ವರ್ಕಿಂಗ್ಗೆ, ಡೇಟಾ ಇಂಜಿನಿಯರಿಂಗ್. ಸೊ ಎಷ್ಟೊಂದಿದೆ ನಿಮ್ಗೆ, ಹೋಗ್ತಾ 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 ನೋಡಿ ಇಲ್ಲಿ ಜಿಯೋ ನೋಡಿ, ಇಲ್ಲಿದೆ ನೋಡಿ, ಟೀಕಿಂಟರ್ ಹೇಳಿದ್ನಲ್ಲ, ಇದು ಟೀಕಿಂಟರ್. ರೈಟ್. ಸೊ ಈ ತರ ನಿಮಗೆ ಪ್ರತಿಯೊಂದು ಇರುತ್ತೆ. ಸಪೋಸ್ ವಾಟ್ ಯು ಶುಡ್ ಲರ್ನ್ ಫಸ್ಟ್ ಫಾರ್ ದ ಬಿಗಿನರ್. ನೋಡಿ ನಮಗೆ ಏನ್ ಬೇಕು, ನಮಗೆ ಬೇಕಾದದ್ದು ಇದು ನಮಗೆ ಬೇಕಾದದ್ದು. ಆಯ್ತಾ, ಇದು ಕೂಡ
ಇದೆಲ್ಲ ಬಂದು ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಮಿಷಿನ್ ಲರ್ನಿಂಗ್ ಹೋಗ್ಬೇಕಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ಬೇಕಾ, ಆ ಥರ ನೀವು ಪ್ಲಾನ್ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ಇವಾಗ ನೋಡಿ, ಲಿಸ್ಟ್ ಲೈಬ್ರರೀಸ್ ಸ್ಪೆಸಿಫಿಕ್ ಫಾರ್ ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ರಿಪೋರ್ಟಿಂಗ್ ಅಷ್ಟೆ. ಈಗ ಬರೀ ನಮಗೆ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗಿಗೆ ಏನೆಲ್ಲ ನಾನು ಕಲಿಬೇಕು, ಆ ಒಂದು ಲೈಬ್ರರೀಸ್ ಅನ್ನು ಲಿಸ್ಟ್ ಮಾಡುತ್ತೆ ನೋಡಿ. ಪಾಂಡಾಸ್, ನಂಪೈ, ಇದು ನಾನು ವರ್ಕ್ ಮಾಡಿಲ್ಲ, ಇದು ನೋಡಬೇಕಿದೆ, ಇದು ನಾನು ನೋಡಿಲ್ಲ, ಇದು ವರ್ಕ್ ಮಾಡಿಲ್ಲ ಆಕ್ಚುಲಿ. ಮ್ಯಾಟ್ ಪ್ಲಾಟ್ಲಿ ವರ್ಕ್ ಮಾಡಿದ್ದೀನಿ, ಸಿ ಬಾರ್ನ ಪ್ಲಾಟ್ಲಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನಾನು ವರ್ಕ್ ಮಾಡಿಲ್ಲ. ಎಕ್ಸೆಲ್ ಇದೆಲ್ಲ ನೋಡಿ ನಿಮಗೆ ಈಸಿಗೆ ಸಿಕ್ಬಿಡುತ್ತೆ, ಇದೆಲ್ಲ ನಿಮ್ಗೆ ಈಸಿ ವರ್ಕ್ ಮಾಡ್ಬೋದು. ಎಕ್ಸೆಲ್ ಕಲ್ತಿದ್ರೆ ಇದರಲ್ಲಿ ಎಕ್ಸೆಲ್ ಫಂಕ್ಷನ್ಸ್ ಇರ್ತವೆ, ಅದು ಯೂಸ್ ಮಾಡೋದಷ್ಟೇ ನಿಮಗೆ. ಓಕೆ, ಸೊ ಇದರಲ್ಲಿ ನಾನು ಕೆಲವೊಂದು ವರ್ಕ್ ಮಾಡಿದ್ದೀನಿ. ಓಪನ್ ಬೈ ಎಕ್ಸೆಲ್ ವರ್ಕ್ ಮಾಡಿದ್ದೀನಿ, ಆಮೇಲೆ ಎಕ್ಸೆಲ್ ರೈಟರ್ ವರ್ಕ್ ಮಾಡಿದ್ದೀನಿ, ಇದು ವರ್ಕ್ ಮಾಡಿದ್ದೀನಿ. ಆಯ್ತಾ? ಸೊ ನೋಡಿ, ಇಲ್ಲಿ ಅದಕ್ಕೂ ಎಷ್ಟೊಂದು ಇದಾವೆ, ಎಲ್ಲಾದ್ರೂ ಕಲಿಬೇಕು ಅನ್ನೋದಿಲ್ಲ, ಸರಿನಾ? ನೋಡ್ಕೊಂಡು ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ. ಈಗ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ನಾನು ಪಾಂಡಾಸ್ ಮೇಲೆ ವರ್ಕ್ ಮಾಡೋದು, ಅದು ಮೇನ್ ಆಕ್ಚುಲಿ. ಪಾಂಡಾಸ್ ಮೇಲೆ ವರ್ಕ್ ಮಾಡೋದು ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಲಿಸ್ಟ್ ದಿ ಫಂಕ್ಷನ್ಸ್ ಇನ್ ಪಾಂಡಾಸ್, ಆಲ್ಸೋ ಪ್ಲೀಸ್ ಗಿವ್ ದಿ explanations and give some exercises. ಇದು ನಿಮಗೆ ನಾನು ಇದು ಮಾಡ್ತಾ ಇರೋದು, ಬಟ್ ಆಲ್ರೆಡಿ ನನ್ನ ಹತ್ರ ಒಂದಷ್ಟು ಎಕ್ಸಸೈಸ್ ಇದೆ ಏನು ವರ್ಕ್ ಮಾಡಬೇಕು ಅಂತ. ಸೊ ಇಲ್ಲಿದೆ, ನಾನು ಇದನ್ನ ತಗೋತೀನಿ, ಇದನ್ನ ತಗೊಂಡು ನಾನು ಬೇಕಾದ್ರೆ ಇಲ್ಲಿ ವರ್ಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾನು ಒಂದು 2-3 ಎಕ್ಸಾಂಪಲ್ಸ್, ಎಲ್ಲ ತೋರ್ಸೋಕ್ಕಾಗಲ್ಲ ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ, ಬಟ್ ನಿಮ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಈ ಒಂದು ಪಾಂಡಾಸ್ ಅನ್ನ ಯೂಸ್ ಮಾಡ್ಬೋದು ಅಂತ. ಓಕೆ, ರೈಟ್. ಸೊ ಇಲ್ಲಿ ಏನ್ ಕೊಡ್ತೇವೆ ನೋಡಿ, ಪಾಂಡಾಸ್ ಸೀರೀಸ್. ನನಗೆ ಇದು ಸೀರೀಸ್ ಈ ತರ, ಇದು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್. ನಾನೇನು ತಗೊಂಡಿದ್ದಲ್ಲ ಲಿಸ್ಟ್ 10, 20, 30 ಅಂತ ಈ ತರ. ಡೇಟಾ ಫ್ರೇಮ್ ಬಂದು ನನಗೆ ನಾನು ಡಿಕ್ಷನರಿ ಅಂತ ಹೇಳಿದ್ನಲ್ಲ ಅದು, ಆಯ್ತಾ? ಈ ತರ ಡಿಕ್ಷನರಿ ಅಂದ್ರೆ ನನಗೊಂದು ಹೆಡ್ಡಿಂಗ್ ಇರುತ್ತೆ, ಇದಕ್ಕೆ ಕೀ ಅಂತ ಕರಿತೀವಿ, ಇದಕ್ಕೆ ವ್ಯಾಲ್ಯೂಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಟೇಬಲ್ ಕ್ರಿಯೇಟ್ ಮಾಡಕ್ಕೆ, ಯಾಕಂದ್ರೆ ನಮ್ಗೆ ಪೈಥಾನ್ ಬಂದು ಡೇಟಾ ಸ್ಟೋರೇಜ್ ಅಪ್ಲಿಕೇಶನ್ ಅಲ್ಲ. ಸೊ ಹಂಗಾಗಿ ನಾವು ಈ ರೀತಿ ಕೊಡ್ಬೇಕಾಗುತ್ತೆ ನೋಡಿ. ಇಲ್ಲಿ ನನಗೆ ಎಕ್ಸಾಂಪಲ್ಸ್ ಕೊಟ್ಬಿಟ್ಟಿದೆ. ರೀಡ್ CSV ಅಂದ್ರೆ CSV ಫೈಲ್ ಅನ್ನ ತಗೋಬಹುದು. ರೀಡ್ ಎಕ್ಸೆಲ್, ಈಗ ನಾನು ವರ್ಕ್ ಮಾಡಿ ತೋರಿಸಿ ನಿಮಗೆ, ಇದು ಎಕ್ಸೆಲ್ ಹೆಂಗ್ ಮಾಡೋದು ಅಂತ. JSON ಫೈಲ್ಸ್, SQL ಹೆಂಗ್ ಕನೆಕ್ಟ್ ಮಾಡಬಹುದು ಅಂತ ನೋಡಿ. ರೀಡ್ SQL ಅಂದ್ರೆ ನಾನು ಕ್ವೈರಿ ಕೊಟ್ಬಿಟ್ಟು ಕನೆಕ್ಷನ್ ತಗೋಬಹುದು. ಡೇಟಾ ಫ್ರೇಮ್, ಇಲ್ಲಿತ್ತಲ್ಲ ಇಲ್ಲಿ ಡೇಟಾ ಫ್ರೇಮ್, ಇದು ಬಂದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ನಾನು ಡೈರೆಕ್ಟ್ ಆಗಿ CSV ಅಥವಾ ಎಕ್ಸೆಲ್ ಇಂದ ತಗೋಬೇಕು ಅಂದ್ರೆ ನಾನು ಈ ರೀತಿ ನಾನು ತಗೋಬಹುದು. ಓಕೆ, ಸೊ ಡೇಟಾ ಎಕ್ಸ್ಪ್ಲೋರೇಷನ್ ಅಂದ್ರೆ ನನಗೆ ಹೆಡ್ ಅಂದ್ರೆ ಟಾಪ್ ವ್ಯಾಲ್ಯೂಸ್, ಅಂದ್ರೆ ಟಾಪ್ 5 ವ್ಯಾಲ್ಯೂಸ್ ತಗೊಳ್ತಾರೆ ಡಿಫಾಲ್ಟ್. ಟೈಲ್, ಶೇಪ್ ಅಂದ್ರೆ ನನಗೆ ಎಷ್ಟು ರೋ ಎಷ್ಟು ಕಾಲಮ್ಸ್ ಇದೆ ಅಂತ. ಸೊ ಇದೆಲ್ಲ ನಾನೇನ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿದೆ, ನಿಮ್ಗೆ ಎಲ್ಲ ಇಲ್ಲಿದೆ, ಆಯ್ತಾ? ಹೆಡ್, ಟೈಲ್ ಎಲ್ಲ ನಾನು ಕೊಟ್ಟಿದ್ದೀನಿ. ವಿತ್ ಎಕ್ಸೆಲ್ ಶೀಟ್ಸು ನಾನು ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ಈಸಿಗೆ ಅರ್ಥ ಆಗ್ಲಿ ಅಂತ. ಈಗ ನೋಡಿ, ನಾನು ಇಲ್ಲಿ ಹೋಗ್ತೀನಿ ಇವಾಗ. ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಇಲ್ಲಿ ಲೊಕೇಶನ್ ಅಂತ ಒಂದು ಫೈಲ್ ಇದೆ, ಆಯ್ತಾ? ಇಲ್ಲಿ ನೋಡಿ, ಲೊಕೇಶನ್ ಅಂತ. ಈ ಲೊಕೇಶನ್ ಏನ್ ಫೈಲ್ ಇದೆಲ್ಲ, ಇದರಲ್ಲಿರೋ ಡೇಟಾ ನನಗೆ ಬೇಕು, ಓಕೆನಾ? ಸೊ ಈ ಡೇಟಾ ನನಗೆ ಪೈಥಾನ್ ಅಲ್ಲಿ ನಾನು ಡಿಸ್ಪ್ಲೇ ಮಾಡಬೇಕು. ನಾನು ಅದನ್ನು ತಗೊಂಡು ಏನೋ ಮಾಡಿಫೈ ಮಾಡಬೇಕು. ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ನೀವು ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಅಂದ್ರೆ ಇಂಪೋರ್ಟ್. ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಇಂಪೋರ್ಟ್ ಪಾಂಡಾಸ್ ಆಸ್ PD ನಾನು ಅವಲ್ಲಿ ಹೇಳಿದೆ, ನೀವು ಅಲಿಯಾಸ್ ನೇಮ್ ಕೊಡ್ಬೋದು, ಅಂದ್ರೆ ಆಲ್ಟರ್ನೇಟಿವ್ ನೇಮ್. ಡನ್. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಬಂದು ಈ ಯಾವ ಒಂದು ಫೈಲ್, ಅದು ಎಕ್ಸೆಲ್, CSV ನ ಟೆಕ್ಸ್ಟ್ ಫೈಲ್ ಅಥವಾ SQL, ಯಾವ ಫೈಲ್ ಯಾವ ಅಪ್ಲಿಕೇಶನ್ ತಗೋತಾ ಇದ್ದೀನಿ ಅಂತ ಫಸ್ಟ್ ನಾನು ಡಿಸೈಡ್ ಮಾಡ್ಬೇಕು. ಈಗ ನಾನು ಎಕ್ಸೆಲ್ ಇಂದ ತಗೋತಾ ಇದ್ದೀನಿ ತಿಳ್ಕೊಂಡು. ಎಕ್ಸೆಲ್ ಇಂದ ಅಂದ್ರೆ ನನ್ನ ಪಾತ್ ಇಲ್ಲಿ, ಇದು ನನ್ನ ಪಾತ್, ಆಯ್ತಾ? ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಪಾತ್ ಕೊಡ್ತೀನಿ. ಸೊ ಪಾತ್ ಹೆಂಗ್ ಕೊಡ್ಬೇಕು, ಈಕ್ವಲ್ಸ್ ನೋಡಿ ಈ ತರ ನಾನು ಕೊಡ್ತೀನಿ. ಬಟ್ ಇಲ್ಲಿ ಏನ್ ಗೊತ್ತಾ, ನಾನು ಪಾತ್ ಕೊಡ್ಬೇಕಾದ್ರೆ ಈ ತರ ನಾನು ಸಿಂಗಲ್ ಸ್ಲಾಶ್ ಕೊಡಂಗಿಲ್ಲ, ಡಬಲ್ ಸ್ಲಾಶ್ ಕೊಡಬೇಕು. ಇದು ಒಂದು ಪೈಥಾನ್ ಈ ಒಂದು ಫಾರ್ಮ್ಯಾಟ್ ಅಲ್ಲಿ ತಗೊಳುತ್ತೆ ನೋಡಿ, ಈ ರೀತಿ ನಾನು
ಡಬಲ್ ಸ್ಲ್ಯಾಶ್ ಕೊಡ್ತೀನಿ. ಸೊ ಎಲ್ಲ ಕಡೆ ಈ ತರ ಡಬಲ್ ಸ್ಲ್ಯಾಶ್ ಕೊಡ್ತೀನಿ, ಎಂಡಲ್ಲೂ ನಾನು ಸ್ಲ್ಯಾಶ್ ಅಂತ ಕೊಟ್ಬಿಡ್ತೀನಿ. ಈ ರೀತಿ ನನಗೆ ಇವಾಗ ಈ ಪಾತ್ ಬಂದ್ಬಿಡ್ತು, ಅಂದ್ರೆ ಎಲ್ಲಿ ನನಗೆ ಈ ಎಕ್ಸೆಲ್ ಫೈಲ್ ಇದೆ ಅಂತ. ಸರಿನಾ? ನೆಕ್ಸ್ಟ್ ನಾನೇನ್ ಮಾಡಬೇಕು, ಈ ಎಕ್ಸೆಲ್ ಫೈಲ್ ಇದೆಯಲ್ಲ, ಈ ಎಕ್ಸೆಲ್ ಫೈಲ್ ನಾನು ಒಂದು ವೇರಿಯೇಬಲ್ಗೆ ಕೊಡಬೇಕು. ಸೊ ಇದೇನಿದು ಎಕ್ಸೆಲ್ ಫೈಲ್ ಅಂತ, ಇದೊಂದು ಫಂಕ್ಷನ್. ಆಕ್ಚುಲಿ ಇದು ಏನ್ ಮಾಡುತ್ತೆ ಅಂದ್ರೆ ಇದನ್ನ ಒಂದು ಆಬ್ಜೆಕ್ಟ್ ತರ ತಗೊಳುತ್ತೆ. ಸೊ ಇದು ಎಕ್ಸೆಲ್ ಫೈಲ್ ಅನ್ನೋದು ಒಂದು ಫಂಕ್ಷನ್ ನಾನು ಡೈರೆಕ್ಟ್ ಆಗಿ ತಗೊಳಕ್ಕಾಗಲ್ಲ. ಅವಾಗಲೇ ನಾವು ಸೀಲ್ ಅಂತ ಕೊಟ್ಟಾಗ ಮ್ಯಾಥ್ ಡಾಟ್ ಸೀಲ್ ಅಂತ ಕೊಟ್ಟವಲ್ಲ, ಅದೇ ರೀತಿ pd.excel ಫೈಲ್ ಅಂತ ಕೊಡ್ತೀನಿ. ಈಗ ಎಕ್ಸೆಲ್ ಫೈಲ್ ಈಕ್ವಲ್ಸ್ ಎಕ್ಸೆಲ್ ಫೈಲ್ ಇದು ಪಾತ್ ನಾನು ಕೊಡ್ತೀನಿ. ಓಕೆ, ಇಲ್ಲೋಗ್ಬಿಟ್ಟು ಇವಾಗ ನಾನು ಎಕ್ಸೆಲ್ ಫೈಲ್ ಇದೇನಿದೆಯಲ್ಲ ಇದು, ಇದರಲ್ಲಿ ಇರೋ ಡೇಟಾ ನಾನು ತಗೋಬೇಕು. ಅದಕ್ಕೇನ್ ಮಾಡ್ತೀನಿ, ರೀಡ್ ಎಕ್ಸೆಲ್ ಅಂತ ಕೊಡ್ತೀನಿ. ಈ ರೀಡ್ ಎಕ್ಸೆಲ್ ಅಂದ್ರೆ ಇದು ನನಗೆ ಎಕ್ಸೆಲ್ ಅಲ್ಲಿ ಇರುವಂತ ಡೇಟಾನ ತಗೊಳುತ್ತೆ. ನಾನೇನ್ ಮಾಡ್ತೀನಿ, ಒಂದು ವೇರಿಯೇಬಲ್ ಡಿಸ್ಪ್ಲೇ ಡೇಟಾ ಅಂತ ಒಂದು ವೇರಿಯೇಬಲ್ ತಗೋತೀನಿ. ಈಗ ಈ ಡಿಸ್ಪ್ಲೇ ಡೇಟಾ ಇದೆಯಲ್ಲ, ಇದನ್ನ ನಾನೇನ್ ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ. ಈಗ ಹೋಗ್ಬಿಟ್ಟು ಇಲ್ಲಿ ರನ್ ಮಾಡಿದ್ರೆ ನೋಡಿ, ಎಕ್ಸೆಲ್ ಅಲ್ಲಿ ಏನ್ ಡೇಟಾ ಆಯ್ತು ಅದು ಬಂದ್ಬಿಡ್ತೀನಿ. ಸೊ ಇಲ್ಲಿ ನೀವು ನೋಡಿದ್ರೆ 2 ಶೀಟ್ ಇತ್ತು ಆಕ್ಚುಲಿ, ಶೀಟ್ 1 ಮತ್ತೆ ಶೀಟ್ 2 ಎಕ್ಸೆಲ್ ಅಲ್ಲಿ. ನನಗೆ ಇದೇನ್ ಮಾಡುತ್ತೆ ಅಂದ್ರೆ ಒಂದೇ ಎಕ್ಸೆಲ್ ಶೀಟ್ ಇಂದ ಕೊಡ್ತೀನಿ. ಯಾಕೆ ಅಂದ್ರೆ ನಾನು ಇಲ್ಲೂ ಸ್ಪೆಸಿಫೈ ಮಾಡಿಲ್ಲ. ಬೈ ಡಿಫಾಲ್ಟ್ ಅದು ಫಸ್ಟ್ ಶೀಟ್ ಅಲ್ಲಿ ತಗೊಂಡು ಡೇಟಾ. ಇಲ್ಲಿ ನಂಗೆ ಸೆಕೆಂಡ್ ಶೀಟ್ ಇಂದ ಡೇಟಾ ಬೇಕು. ಅವಾಗ ನೋಡಿ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಫೈಲ್ ಪಾತ್ ಇಲ್ಲಿ ಏನ್ ಕೊಟ್ಟಿದ್ನಲ್ಲ ಇದು ಎಕ್ಸೆಲ್ ಫೈಲ್. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಶೀಟ್ ನೇಮ್ ಕೊಟ್ಬಿಡ್ತೀನಿ. ನೋಡಿ ಇಲ್ಲಿ ಹೋಗ್ಬಿಟ್ಟು ಶೀಟ್ ನೇಮ್ ನಾನು ಇಂಡೆಕ್ಸ್ ಆದ್ರೂ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಶೀಟ್ 0 ಅಂತ ಕೊಡ್ತೀನಿ. ಇಲ್ಲಿ ನಾನು ರನ್ ಮಾಡಿದ್ರೆ ಅದೇ ಶೀಟ್ ಬರುತ್ತೆ. ಇಲ್ಲಿ 1 ಅಂತ ಕೊಡ್ತೀನಿ. ನೋಡಿ ಸೆಕೆಂಡ್ ಶೀಟ್ ವ್ಯಾಲ್ಯೂಸ್, ಇದು ಸೆಕೆಂಡ್ ಶೀಟ್ ವ್ಯಾಲ್ಯೂ ಆಯ್ತಾ. ಸೊ ಈ ತರ ನಾನು ಪ್ಯಾರಾಮೀಟರ್ಸ್ ನ ಕೊಡ್ತಾ ಹೋಗ್ಬೇಕು. ಈಗ ಎಕ್ಸೆಲ್ ಅಲ್ಲಿ ನಾವ್ ಹೆಂಗೆ ಈಕ್ವಲ್ಸ್ ವಿ ಲುಕ್ಅಪ್ ಅಂತ ಕೊಡ್ತೀವಿ, ಬ್ರಾಕೆಟ್ ಓಪನ್ ಮಾಡಿದ್ರೆ ಪ್ಯಾರಾಮೀಟರ್ಸ್ ತಗೋತಾ ಹೋಗುತ್ತಲ್ಲ, ಅದೇ ರೀತಿ ನಾನು ಇಲ್ಲಿ ಪ್ಯಾರಾಮೀಟರ್ ಕೊಡ್ತಾ ಹೋಗ್ಬೇಕು. ಈಗ ನನಗೆ ಪ್ಯಾರಾಮೀಟರ್ಸ್ ಬಗ್ಗೆ ಗೊತ್ತಿಲ್ಲ, ಇದು ಏನ್ ತಗೋಬೇಕು, ಇದು ಫೈಲ್ ಪಾತ್ ಮತ್ತೆ ಶೀಟ್ ನೇಮ್ ರೀಡ್ ಎಕ್ಸೆಲ್ ಕಾಪಿ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಐ ಆಮ್ extracting data from Excel file. Please give me the code to extract data from Excel using pandas. ನೋಡಿ ಇದು ಕೊಟ್ರೆ ಇವಾಗ ನೋಡಿ ಇಲ್ಲಿ ನೋಡಿ ಆಯ್ತಾ. ಇಲ್ಲಿ ಇದೇನ್ ಮಾಡ್ತಿದೆ, ರೀಡ್ ಎಕ್ಸೆಲ್. ನೋಡಿ ಪಾತ್ ಕೊಟ್ಟಿಲ್ಲ, ಅಲ್ಲಿ ನಾವು ಪಾತ್ ಕೊಡ್ಬೇಕು ಆಕ್ಚುಲಿ, ಅದು ವಿತೌಟ್ ಪಾತ್ ಕೊಟ್ಟಿದ್ದು. ಸೊ ಈ ರೀತಿ ನಾನು ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನಾನು ರೀಡ್ ಎಕ್ಸೆಲ್ ಅಂತ ಮಾಡ್ಬೋದು. ಅಕಸ್ಮಾತ್ ನನಗೆ ಪ್ಯಾರಾಮೀಟರ್ ಬೇಕು, ನನಗೆ ಈ ಪ್ಯಾರಾಮೀಟರ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಶೀಟ್ ನೇಮ್ ಇಲ್ಲಿ ಕೊಟ್ಟಿದ್ವಿ, ರೀಡ್ ಎಕ್ಸೆಲ್ ಗಿವ್ ಮಿ detailed information about this function. ಸೊ ಈ ತರ ನೀವು ಕ್ವಶನ್ಸ್ ಕೇಳ್ತಾ ಹೋಗ್ಬೋದು, ನಮ್ಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಸೊ ಹಿಂಗೂ ನೀವು ಬೇಕಿದ್ರೆ ಕಲ್ತ್ಕೋಬಹುದು. ನೋಡಿ ರೀಡ್ ಎಕ್ಸೆಲ್, ಅದಕ್ಕೆ ಇವಾಗ ರೀಡ್ ಎಕ್ಸೆಲ್ ಏನ್ ಮಾಡುತ್ತೆ ಅದನ್ನ ಕೊಡ್ತಾ ಹೋಗುತ್ತೆ. ನೋಡಿ ರೀಡ್ ಎಕ್ಸೆಲ್ ಇಲ್ಲಿ ನೋಡಿ ಶೀಟ್ ನೇಮ್ ಈಗ ಜಸ್ಟ್ ಕೊಟ್ವಲ್ಲ, ಹೆಡರ್ ಬೇಕಾದ್ರೆ ಹೆಡರ್ ತಗೋಬಹುದು ಆಯ್ತಾ. ನೇಮ್ಸ್ ಎಷ್ಟು ಕಾಲಮ್ಸ್ ತಗೋಬೇಕು, ಎಷ್ಟು ರೋ ನಾನು ಸ್ಕಿಪ್ ಮಾಡಬೇಕು. ಸೊ ಇದಿಷ್ಟು ಪ್ಯಾರಾಮೀಟರ್ ಎಕ್ಸ್ಪ್ಲೇನ್ ಮಾಡುತ್ತೆ. ನೋಡಿ IO ಇನ್ಪುಟ್ ಔಟ್ಪುಟ್ ಫೈಲ್ ಇದೆ ಆಕ್ಚುಲಿ. ಇದು ಅಂದ್ರೆ ನಾನು ಪಾತ್ ಕೊಟ್ನಲ್ಲ ನೋಡಿ, ಡಬಲ್ ಸ್ಲ್ಯಾಶ್ ಆ ತರ ಕೊಡ್ಬೇಕು. ಶೀಟ್ ನೇಮ್ ನಾನು ಯಾವ ಶೀಟ್ ನೇಮ್ ತಗೋಬೇಕು, ನೇಮ್ ಕೊಡ್ಬೋದು, ಇಂಡೆಕ್ಸ್ ನಂಬರ್ ಕೊಡ್ಬೋದು, ಲಿಸ್ಟ್ ಆಫ್ ನೇಮ್ಸ್ ಕೊಡೋದು, ನಾನು ಮಲ್ಟಿಪಲ್ ಫೈಲ್ ನೇಮ್ಸ್ ಕೊಡ್ಬೋದು. ಇಲ್ಲಿ ಹೆಡರ್ ರೋ ಹೆಡರ್ ಅಂತ ತಗೋಬಹುದು ಇಲ್ಲಿ, ಮತ್ತೆ ನೇಮ್ಸ್ ಕಸ್ಟಮ್ ಕಾಲಮ್ ನೇಮ್ಸ್, ಯೂಸ್ ಕಾಲಮ್ಸ್. ಸೊ ಇದು ಎಷ್ಟೊಂದು ಪ್ಯಾರಾಮೀಟರ್ ಇದೆ, ಎಲ್ಲ ಪ್ಯಾರಾಮೀಟರ್ ಕೊಟ್ಟಿರುತ್ತೆ. ಓಕೆನಾ. ಸೊ ಆ ರೀತಿ ನೀವೇನ್ ಮಾಡ್ಬೋದು, ಇಲ್ಲಿ ಒಂದೊಂದೇ ನೀವು ಕಲ್ತು ನೋಡಿ. ಇಲ್ಲಿ ಶೀಟ್ ನೇಮ್ ಈಕ್ವಲ್ಸ್ ಜಾನ್ವರಿ ಫೆಬ್ರವರಿ 2 ಶೀಟ್ ತಗೋತಾ ಇರೋದು. ಓಕೆನಾ, ರೈಟ್. ಸಪೋಸ್ ಈಗ ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಇಲ್ಲಿ ನಾನು ಇನ್ನೊಂದು ಬೇರೆ ಎಕ್ಸೆಲ್ ಫೈಲ್ ತಗೋತೀನಿ, ಪಾತ್ ಅದೇ ಇದೆ. ಸೊ ಹಾಗಾಗಿ ನಾನು ಮತ್ತೆ ಪಾತ್ ಕೊಡಕ್ ಹೋಗಲ್ಲ. ಇಂಪೋರ್ಟ್ ಪಾಂಡಾಸ್, ಪಾಂಡಾಸ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ.
ಈಗ ಇಲ್ಲಿ ಕಂಬೈನ್ಡ್ ಡೇಟಾ ಅಂತ ಒಂದು ಫೈಲ್ ಇದೆ. ಇದು ಯಾವ್ದಪ್ಪ ಅಂದ್ರೆ ಮೊನ್ನೆ ನಾವು SQL ಗೆ ಅಪೆಂಡ್ ಅಂತ ತಗೊಂಡಿದ್ವಲ್ಲ ಅದೇ ಡೇಟಾ ಇದು. SQL ಏನ್ ಮಾಡಿದ್ವಿ, ಯೂನಿಯನ್ ಅಥವಾ ಯೂನಿಯನ್ ಆಲ್ ಕೊಟ್ಬಿಟ್ಟು ತಗೊಂಡ್ವಿ. ಇಲ್ಲಿ ನೋಡಿ ನಾನು ಏನ್ ಮಾಡ್ತೀನಿ, ಪೈಥಾನ್ ಅಲ್ಲಿ ಅದೇ ಡೇಟಾ ನಾನು ಅಪೆಂಡ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಡೇಟಾ 1 2 3 ಅಂತ 3 ಸಪರೇಟ್ ಶೀಟ್ಸ್ ಅಲ್ಲಿ ನಾವು ಡೇಟಾ ತಗೋತೀನಿ. ಅದಾದ್ಮೇಲೆ ಕಾನ್ ಕ್ಯಾಟ್ ಅಂತ ಕೊಡ್ಬೇಕಷ್ಟೇ, ಸಿಂಪಲ್. ನೋಡಿ ಕಾಪಿ ಮಾಡ್ಕೋತೀನಿ, ನಾನು ಟೈಪ್ ಮಾಡಕ್ ಹೋಗಲ್ಲ, ಟೈಮ್ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ ನೋಡಿ, ಆಯ್ತಾ. ಇದು ಬಂದು ಡೇಟಾ 1 ಶೀಟ್ 1 ಇಂದ ಶೀಟ್ 2 ಇಂದ ಶೀಟ್ 3 ಇಂದ ಇದೆಲ್ಲ ನಾನು ಏನ್ ಮಾಡ್ತೀನಿ, ಕಾನ್ ಕ್ಯಾಟ್ ಅನ್ನು ಕೊಡ್ತೀನಿ. ಕಾನ್ ಕ್ಯಾಟ್ ಅಂದ್ರೆ ನನಗೆ ಕಾನ್ ಕ್ಯಾಟಿನೇಟ್ ಅಪೆಂಡ್ ಮಾಡೋವಂಥದ್ದು. ಬಟ್ ನನಗೆ ಇವಾಗ ಪಾತ್ ನಾನು ಕೊಡ್ಬೇಕು. ಇವಾಗ ಪಾತ್ ಕೊಟ್ಟಿದ್ದೀನಿ, ಇಲ್ಲಿರೋ ಎಕ್ಸೆಲ್ ಫೈಲ್ ನ ತಗೋಬೇಕು. ಇಲ್ಲಿ ಎಕ್ಸೆಲ್ ಫೈಲ್ ಕೊಡ್ತೀನಿ. ಈ ಎಕ್ಸೆಲ್ ಫೈಲ್ ಅಲ್ಲಿ 3 ಶೀಟ್ ಇದೆ. ಕಾನ್ ಕ್ಯಾಟ್ ಅಂತ ಕೊಟ್ರೆ ಡೇಟಾ 1 ಡೇಟಾ 2 ಡೇಟಾ 3 ಎಲ್ಲದು ಒನ್ ಬಿಲೋ ದಿ ಅದರ್, ಒಂದ್ರ ಕೆಳಗೆ ಬಂದಿರ್ತಾರೆ ನೋಡಿ, ಈ ರೀತಿ. ಸೊ ಈ ರೀತಿ ನಾನು ಪಾಂಡಾಸ್ ಅನ್ನು ಯೂಸ್ ಮಾಡ್ಬೋದು. ಪಾಂಡಾಸ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಎಕ್ಸೆಲ್ ಅಲ್ಲಿ ನಾನು ಯಾವ ರೀತಿ ಡೇಟಾನ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಆಲ್ಮೋಸ್ಟ್ ನೀವು ಪವರ್ ಕ್ವೆರೀಸ್ ತರ ಅಂತ ಅನ್ಕೋಬಹುದು, ಆಯ್ತಾ. ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ ಈ ಪಾಂಡಾಸ್, ಆಯ್ತಾ. ಸೊ NumPy ಅಂದ್ರೆ ಈ ತರ ಡೇಟಾನ ಯಾವ ರೀತಿ ನಾನು ಸ್ಟ್ರಕ್ಚರ್ ಮಾಡುವಂಥದ್ದು. ಸೊ ಅದು ನೀವು ಅದನ್ನ ನೋಡ್ಕೊಳ್ಳಿ. ಬಟ್ ನಿಮ್ಗೆ ಮ್ಯಾಟ್ಪ್ಲಾಟ್ಲಿಬ್ ಬಗ್ಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಯಾಕಂದ್ರೆ ಅದು ನಮ್ಗೆ ಮೇನ್ ಬೇಕಾಗಿರೋದು ಚಾರ್ಟ್ಸ್ ಗಳನ್ನ ಮಾಡೋದಕ್ಕೆ. ಓಕೆ, ನಾನು ಇಲ್ಲಿ ಹೋಗ್ತೀನಿ, ಮ್ಯಾಟ್ಪ್ಲಾಟ್ಲಿಬ್ ಅಂತ ಕೊಡ್ತೀನಿ. NumPy ಮತ್ತೆ ಹೇಳ್ಬಿಡ್ತೀನಿ, ಇದು ಬಂದು ನಿಮ್ಗೆ ಡೇಟಾ ನಾನೇನು ತಗೊಂಡಲ್ಲ ಅದು ಹೆಂಗ್ ಅರೇಂಜ್ ಮಾಡೋದು ಅಂತ ಅಷ್ಟೇನೆ. ಓಕೆ, ಸೊ ಹೆಂಗು ಮ್ಯಾಟ್ಪ್ಲಾಟ್ಲಿಬ್ ಅಲ್ಲಿ ನಾನು NumPy ಮಾಡಬೇಕು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮ್ಯಾಟ್ಪ್ಲಾಟ್ಲಿಬ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಚಾರ್ಟ್ಸ್ ಅನ್ನ ಪ್ಲಾಟ್ ಮಾಡೋದಕ್ಕೆ. ಓಕೆನಾ, ಇದು ಎಷ್ಟು ಈಸಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋಣ ಮ್ಯಾಟ್ಪ್ಲಾಟ್ಲಿಬ್ ಅನ್ನು. ಇದೊಂದು ಲೈಬ್ರರಿ. ಓಕೆ, ರೈಟ್. ಇದ್ರೊಳಗೆ ನಾನು ಚಾರ್ಟ್ ಅನ್ನ ಮಾಡಬೇಕು ಅಂದ್ರೆ ಇನ್ನೊಂದು ಲೈಬ್ರರಿ ಇರುತ್ತೆ, ಅದು PyPlot ಅಂತ. ಅದನ್ನು ಕೂಡ ನಾನು ತಗೊಂಡಿರ್ಲಿ. PyPlot ಅಂದ್ರೆ ಮ್ಯಾಟ್ಪ್ಲಾಟ್ಲಿಬ್ ಒಳಗೆ ಇನ್ನೊಂದು ಲೈಬ್ರರಿ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ರನ್ ಮಾಡಿದ್ರೆ ನಮಗೆ 2 ಲೈಬ್ರರಿ ಇಂಪೋರ್ಟ್ ಆಗ್ತದೆ. ಓಕೆ, ರೈಟ್. ಇವಾಗ ನೋಡಿ, ನಾನೊಂದು ಚಾರ್ಟ್ ಕ್ರಿಯೇಟ್ ಮಾಡಬೇಕು, ಆಯ್ತಾ. ಇಲ್ಲಿ NumPy ಕೂಡ ನಾನು ತಗೊಂಡ್ಬಿಡ್ತೀನಿ, ಯಾಕೆಂದ್ರೆ ನನಗೆ ವ್ಯಾಲ್ಯೂಸ್ ಅರೇಂಜ್ ಆಗಬೇಕು. ನೋಡಿ, ಈ NP ಅಂದ್ರೆ NumPy ಏನಪ್ಪಾ ಅಂದ್ರೆ, ನಾನು ನಿಮ್ಗೆ ಹೇಳಿದೆ ಡೇಟಾನ ಅರೇಂಜ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಇದ್ರಲ್ಲಿ ಅರೇ ಅಂತ ಇರುತ್ತೆ. ಅರೇ ಅಂದ್ರೆ ನಾನು ಲಿಸ್ಟ್ ಕೊಟ್ಟನಲ್ಲ 1 2 3 4 5 ಅಂತ, ಆ ರೀತಿ. ಇಲ್ಲಿ ನೋಡಿ 0 ಮತ್ತೆ 6 2 ನಂಬರ್, ಮತ್ತೆ 0 and 250 ಇನ್ನೊಂದು 2 ನಂಬರ್. Y ಆಕ್ಸಿಸ್ಗೆ ಮತ್ತೆ X ಆಕ್ಸಿಸ್ಗೆ ಮತ್ತೆ Y ಆಕ್ಸಿಸ್ಗೆ ನಾನು ಈ ಪಾಯಿಂಟ್ಸ್ ಅನ್ನ ತಗೋತೀನಿ. ಇಲ್ಲಿ ನನಗೆ ಒಂದು ಫಂಕ್ಷನ್ ಇದೆ ಪ್ಲಾಟ್ ಅಂತ. ಈ ಪ್ಲಾಟ್ ಏನ್ ಮಾಡುತ್ತೆ ಅಂದ್ರೆ, ನಾನು ಎಕ್ಸೆಲ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲೊಂದಷ್ಟು ವ್ಯಾಲ್ಯೂಸ್ ಇರುತ್ತೆ ಅಂತ ಇಟ್ಕೊಂಡು ನೋಡಿ. ಇಲ್ಲಿ ರೀಜನ್ 01 ಅಂತ, ರೈಟ್. ಸೊ ಇದು ನಮಗೆ ರೀಜನ್, ಇದು ನಮಗೆ ವ್ಯಾಲ್ಯೂ ಅಂತ ಇಟ್ಕೊಂಡು, ಆಯ್ತಾ. ಸೊ ಇಲ್ಲಿ ನನಗೆ ಇದು X ಆಕ್ಸಿಸ್, ಇದು Y ಆಕ್ಸಿಸ್. ಸೊ ಈ ರೀತಿ ನಾನು ವ್ಯಾಲ್ಯೂಸ್ ಅನ್ನ ಇಲ್ಲಿ ತಗೊಂಡಿರ್ತೀನಿ. ಅದನ್ನ ನಾನು ಪ್ಲಾಟ್ ಮಾಡಬೇಕು. ಪ್ಲಾಟ್ ಅಂದ್ರೆ ಏನು, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಹೋಗ್ತೀನಿ. ಈಗ ನಾನು ಚಾರ್ಟ್ ಅನ್ನ ಪ್ಲಾಟ್ ಮಾಡ್ತೀನಿ. ಸೊ ಈ ರೀತಿ ನಾನು ಪ್ಲಾಟ್ ಮಾಡ್ತೀನಲ್ಲ, ಇದಕ್ಕೆ ಪ್ಲಾಟ್ ಅಂತ ಕರಿತೀನಿ. ಎಕ್ಸೆಲ್ ಅಲ್ಲಿ ನಾನು ಈ ತರ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡ್ತೀನಿ. ಪೈಥಾನ್ ಅಲ್ಲಿ ಆ ತರ ಸೆಲೆಕ್ಟ್ ಮಾಡಿ ಮಾಡೋಕ್ಕಾಗಲ್ಲ, ಈ ತರ ಪ್ರೋಗ್ರಾಮಿಂಗ್ ಬರೀಬೇಕು. ಪ್ಲಾಟ್ ಮಾಡ್ತು ಅದನ್ನ ನಾನು ಶೋ ಅಂತ ಕೊಡ್ತೀನಿ. ನೋಡಿ, ನಾನು ಇಷ್ಟೇ ತಗೊಳ್ಳೋದು, ಯಾಕಂದ್ರೆ ಆಲ್ರೆಡಿ ಇದೆಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, X ಆಕ್ಸಿಸ್ Y ಆಕ್ಸಿಸ್ ಪ್ಲಾಟ್ ರನ್ ಮಾಡಿದ್ರೆ ನನಗೆ ಇಲ್ಲಿ ಚಾರ್ಟ್ ಈ ತರ ಬರುತ್ತೆ. ಇದು ಮ್ಯಾಟ್ಪ್ಲಾಟ್ಲಿಬ್ ಅಲ್ಲಿ ಇರುವಂತ ಚಾರ್ಟ್, ಆಯ್ತಾ. ನಾನು ಇಲ್ಲಿ ಹೋಗ್ಬಿಟ್ಟು ಬೇರೆ ಇನ್ನೊಂದು ಚಾರ್ಟ್ ತೋರಿಸಿ ನೋಡಿ. ಈ ಕಾಲಮ್ ಚಾರ್ಟ್ ಬೇಕು. ಓಕೆ, ಓಕೆ, ಬಾರ್ ಚಾರ್ಟ್ ನೋಡಿ, ಇಲ್ಲಿ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಸೇಮ್ ಅದನ್ನ ಇಲ್ಲಿ
ಇಲ್ಲಿ ಏನಂದ್ರೆ ನೋಡಿ, ಇಲ್ಲಿ ಪ್ಲಾಟ್ ಅಂತ ಕೊಟ್ಟಿದ್ದಲ್ಲ, ಇಲ್ಲಿ ನಾನು ಅದನ್ನ ಬಾರ್ ಅಂತ ಕೊಡ್ತೀನಿ. ರನ್ ಮಾಡಿದ್ರೆ ನೋಡಿ ಬಾರ್ ಚಾರ್ಟ್ ಬರುತ್ತೆ. ಸೊ ಇದು ಬಂದು ಮ್ಯಾಟ್ ನಾಟ್ ಲಿಬ್. ನಾವು ಪೈಥಾನ್ ಇದು ಏನೋ ಪವರ್ BI ಟ್ಯಾಬ್ಲೋ ಅಲ್ಲಿ ಏನೆಲ್ಲ ಚಾರ್ಟ್ಸ್ ಕಲ್ತಿದ್ದೀವಿ ಅದೆಲ್ಲ ಇರುತ್ತೆ. ಓಕೆನಾ? ಈಗ ನನಗೆ ಈ ಪ್ಲಾಟ್ಲಿ ಅಂತ ಒಂದು ಹೊಸ ಲೈಬ್ರರಿ ಬಂತು. ಇದು ಎಷ್ಟರ ಮಟ್ಟಿಗೆ ನಮಗೆ ಈ ಚಾರ್ಟ್ಸ್ ಅನ್ನ ಡೈನಾಮಿಕ್ ಕೊಡುತ್ತೆ ಅಂತ ನೋಡಿ. ನಾನೇನ್ ಮಾಡ್ತೀನಿ, ಐ ನೀಡ್ ಟು ಕ್ರಿಯೇಟ್ ಎ ಸಿಂಪಲ್ ಡ್ಯಾಶ್ಬೋರ್ಡ್ using Plotly. Please give me complete program to create a simple dashboard. ಆಯ್ತಾ? ಇಲ್ಲೂ ಕೂಡ ನಾನು ಒಂದು ಲೈಬ್ರರಿಯನ್ನ ಇಂಪೋರ್ಟ್ ಮಾಡ್ಕೋಬೇಕು, ಪ್ಲಾಟ್ಲಿ. ಆಯ್ತಾ? ಈ ಪ್ಲಾಟ್ಲಿ ಏನಿದೆ, ಇದು ಬಂದು ಮ್ಯಾಟ್ ಪ್ಲಾಟ್ಲಿಪ್ ಅಂತ ನಾವು ಈಗೇನು ವರ್ಕ್ ಮಾಡೋದಲ್ಲ, ಈ ಮ್ಯಾಟ್ ಪ್ಲಾಟ್ಲಿಪ್ ಇದೆಯಲ್ಲ, ಇದ್ರ ಕೆಳಗಿರುತ್ತೆ. ಅಂದ್ರೆ ಇದು ನನಗೆ ಮೇನ್, ಇದೇ ಬೇಸ್. ಇದ್ರ ಮೇಲೆ ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ಲೈಬ್ರರಿಯನ್ನು ಡೆವಲಪ್ ಮಾಡೋದು. ಸೊ ಇಲ್ಲಿ ಇವಾಗ ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕಷ್ಟೇ. ಅಕಸ್ಮಾತ್ ಈಗ ನಾನು ಡ್ಯಾಶ್ಬೋರ್ಡ್ ಮಾಡಬೇಕು ಅಂದ್ರೆ ನೋಡಿ, ಫಸ್ಟ್ ನಾನು ಏನು ಮಾಡ್ತೀನಿ, ಪಾಂಡಾಸ್ ಬೇಕು, ಡೇಟಾ ಏನಾದ್ರು ತಗೋಬೇಕು ಅಂದ್ರೆ ಬೇರೆ ಕಡೆ ಇಲ್ಲ, ಡೇಟ್ ಆ್ಯಂಡ್ ಟೈಮ್ ಅಕಸ್ಮಾತ್ ಏನಾದ್ರು ಬೇಕಿದ್ರೆ ಓಕೆ, ಪ್ಲಾಟ್ಲಿ ಬೇಕೇ ಬೇಕು. ಇದು ಒಂದು ಪ್ಲಾಟ್ಲಿ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಮತ್ತೆ ಡ್ಯಾಶ್ಬೋರ್ಡ್ಗೆ ಇದೆಲ್ಲ ಈ ಥರದ್ದೆಲ್ಲ ಲೈಬ್ರರೀಸ್ನ ತಗೋಬೇಕು. ಇದನ್ನು ನಾನು ಎಷ್ಟೊಂದು ವರ್ಕ್ ಮಾಡಿಲ್ಲ ಆ್ಯಕ್ಚುಲಿ. ನಿಮ್ಗೆ ಅವೆಲ್ಲ ಹೇಳಿದೆ, HTML ಏನಾದ್ರು ಔಟ್ಪುಟ್ ಬೇಕಂದ್ರೆ ನೋಡಿ, ಅದು ಕೂಡ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಇವಾಗ ನೋಡಿ ಎಲ್ಲ ಅದೇ ಕೊಟ್ಬಿಡ್ತೀನಿ ಈ ಥರ ಡ್ಯಾಶ್ಬೋರ್ಡ್ ಫುಲ್. ಸೊ ಇದೆಲ್ಲ ಏನು ಕೊಡ್ತಿದೆ ಅಂದರೆ, ನಾನು ಪವರ್ ಬಿಯಲ್ಲಿ ಎಲ್ಲ ಒಂದೊಂದೇ ಚಾರ್ಟ್ ಹಾಕ್ಬಿಟ್ಟು ನಾನು ಮಾಡ್ತೀನಲ್ಲ, ಆ ರೀತಿ ಇದೇನು ಮಾಡುತ್ತೆ ಅಂದರೆ ಎಲ್ಲದು ಇದೇ ಕೊಟ್ಬಿಡ್ತೀನಿ. ಪ್ರತಿಯೊಂದು ಪ್ರೋಗ್ರಾಮ್ ಮಾಡಬೇಕು, ಅದೇ ಇಲ್ಲಿ ನಾವು ಮಾಡ್ಬೇಕಾಗಿರೋದು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಕಾಪಿ ಮಾಡ್ತೀನಿ, ಕಾಪಿ ಕೋಡ್ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಂತ ನಾನು ಹೇಳಕ್ ಬರಲ್ಲ. ಎರರ್ ಬಂದ್ರೆ ಏನ್ ಮಾಡ್ಬೋದು ಅದನ್ನು ತೋರಿಸ್ತೀನಿ. ಆಯ್ತಾ? ಇವಾಗ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಇದ್ರಲ್ಲಿ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಕೆಲವೊಂದು ಇಫ್ ಕಂಡೀಷನ್ ಮತ್ತೆ ಲೂಪ್ಸ್ ಎಲ್ಲ ಇಲ್ಲಿ ಯಾವುದೇ ರೀತಿಯಾದ ಎರರ್ ಬರಲ್ಲ ಅಂತ ನಾನು ಅನ್ಕೊಂಡು ರನ್ ಮಾಡ್ತೀನಿ, ನೋಡೋಣ. ಅಂದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಒಂದು ಚಿಕ್ಕ ಪ್ರೋಗ್ರಾಮ್ ಅಷ್ಟೇ ತಗೊಂಡು ನಿಮ್ಗೆ ಡ್ಯಾಶ್ ಬೋರ್ಡ್ ಹೆಂಗ್ ಬರುತ್ತೆ ತೋರ್ಸೋದಕ್ಕಷ್ಟೇ. ಡೇಟಾ ಟೈಪ್ ಇಲ್ಲಿಗೆ ಎರರ್ ನೋಡ್ತೀನಿ, ಒಂದು ನಿಮಿಷ. ಓಕೆ, ಏನಂದ್ರೆ ಇಲ್ಲಿ ನಾವು ಇನ್ನು ಕೆಲವೊಂದು ಇದನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಪ್ಲಾಟ್ ಪೈ ಡಾಟ್ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಅದು ವರ್ಕ್ ಆಗೋದಕ್ಕೆ ಒಂದು ಕೆಲಸ ಮಾಡ್ತೀನಿ. ಡ್ಯಾಶ್ಬೋರ್ಡ್ ಈಸ್ ನಾಟ್ ಇನ್ ದಿ ರೈಟ್ ರಿಸಲ್ಟ್ಸ್, ಈಸ್ ಗಿವಿಂಗ್ ಒನ್ ಸಿಂಪಲ್ ಎಕ್ಸಾಂಪಲ್ ಆಫ್ ಪ್ಲಾಟ್ಲಿ. ಆಯ್ತಾ? ಸಿಂಪಲ್ ಎಕ್ಸಾಂಪಲ್ ತಗೋಣ. ನಾನು ನಿಮ್ಗೆ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿ ತೋರ್ಸೋಣ ಅನ್ಕೊಂಡೆ, ತೋರಿಸಿದ ಒಂದು ಸಿಂಪಲ್ ಒಂದು ಪ್ರೋಗ್ರಾಮ್ ಬರೆಯೋಣ. ಅದರಲ್ಲಿ ಏನ್ ತೋರಿಸ್ಬೇಕು ಅಂದ್ರೆ, ನಿಮ್ಗೆ ಪ್ಲಾಟ್ಲಿಯಲ್ಲಿ ಡ್ರಾಪ್ ಡೌನು, ಚೆಕ್ ಬಾಕ್ಸ್ ಈ ಥರದ್ದೆಲ್ಲ ಮಾಡ್ಬೋದು. ಸೊ ಅದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡೆ. ಅದು ತೋರಿಸ್ತಾ ಇಲ್ಲ, ಅದು ಎರಡಲ್ಲಿ ಬರ್ತಿದೆ ಅದು. ಓಕೆ, ಸಿಂಪಲ್ ಲೈನ್ ಚಾರ್ಟ್. ಆಯ್ತಾ? ಇಲ್ಲಿ ಇದನ್ನ ತಗೊಂಡು ನೋಡೋಣ, ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇದ್ರದ್ದು ಕಂಪ್ಲೀಟ್ ನೋಟ್ಸ್ ನನ್ನ ಹತ್ರ ಇದೆ. ನಾನು ಇಲ್ಲಿದೆ ಪ್ಲಾಟ್ಲಿ. ಆಯ್ತಾ? ಇದನ್ನ ನಿಮ್ಗೆ ಕೊಡ್ತೀನಿ ನಾಳೆ. ಬಂತು. ಓಕೆ, ನೋಡಿ, ಇದು ಮೊದಲೆಲ್ಲ ನಾವೇನ್ ಮಾಡ್ತಾ ಇದ್ವಿ, ಮ್ಯಾಟ್ ಪ್ಲಾಟ್ ಲಿಬ್ ಅಲ್ಲಿ ಇದನ್ನು ಪ್ಲಾಟ್ ಮಾಡ್ತಾ ಇದ್ವಿ. ಮ್ಯಾಟ್ ಪ್ಲಾಟ್ ಲಿಬ್ ಅಲ್ಲಿ ನಾವು ಪ್ಲಾಟ್ ಮಾಡೋ ನೋಡಿ, ಇಲ್ಲೂ ಕೂಡ ನಾನು ಲೈನ್ ಚಾರ್ಟ್ ಮಾಡಿದ್ದೀನಲ್ವಾ. ಇದು ನೋಡಿ, ಇಲ್ಲಿ ನನಗೆ ಇಲ್ಲಿ ಹೋದ್ರೆ ಯಾವುದೇ ರೀತಿಯಾದ ಟೂಲ್ ಟಿಪ್ಸ್ ಅಥವಾ ಏನು ಬರಲ್ಲ. ಈ ತರ ಒಂಥರ ಸ್ಟ್ಯಾಟಿಕ್ ಚಾರ್ಟ್ ತರ ಇರುತ್ತೆ. ಇದು ನೋಡಿ ಹೆಂಗಿರುತ್ತೆ, ಇದು ಪ್ಲಾಟ್ಲಿಯಲ್ಲಿ ನೋಡಿ ಈ ತರ. ನನಗೆ ಏನಾರ ಅಕಸ್ಮಾತ್ ಝೂಮ್ ಮಾಡಬೇಕು, ಆಯ್ತಾ?
ಝೂಮ್ ಮಾಡ್ಬೋದು ಆಕ್ಚುಲಿ ನೋಡಿ, ಈ ತರ ಝೂಮ್ ಮಾಡ್ಕೋಬೋದು ಆಕ್ಚುಲಿ. ಸೊ ನನಗೆ ಇಲ್ಲಿ ಹೋಗ್ಬಿಟ್ಟು ಈ ತರ ನಾನು ಚಾರ್ಟ್ಸ್ ಅನ್ನ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗಿ ಪ್ಲಾಟ್ ಅಲ್ಲಿ ಸಿಂಪಲ್ ಬಾರ್ ಚಾರ್ಟ್ ಇದನ್ನು ನೋಡೋಣ. ಬಾರ್ ಚಾರ್ಟ್ ನೋಡಿ, ಇದೊಂದು ಬಾರ್ ಚಾರ್ಟ್ ಓಕೆನಾ. ಇದು ನೋಡಿ, ಈ ಸೇಮ್ ಅಲ್ಲಿ ಹೆಂಗ್ ಮಾಡಿದ್ವಿ ಅದೇ ತರ ಇಲ್ಲಿ ಏನಂದ್ರೆ ನಾನು ಈ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ವ್ಯಾಲ್ಯೂ ತಗೋತೀನಿ ಆಯ್ತಾ. ಇಲ್ಲಿ ಬಂದ್ಬಿಟ್ಟು ನಾನು ಪ್ಲಾಟ್ ಮಾಡ್ತೀನಿ ಇದನ್ನ ನೋಡಿ. ಅಲ್ಲೂ ಕೂಡ ನಾನು ಡಾಟ್ ಶೋ ಅಂತ ಕೊಟ್ಟಿದ್ದೆ, ಇಲ್ಲಿ ಕೊಟ್ಟಿದ್ದೆ. ಇವಾಗ ಇಲ್ಲಿ ಹೋಗ್ಬಿಟ್ಟು ಐ ನೀಡ್ ಅ ಸ್ಲೈಸರ್ ಟು ಫಿಲ್ಟರ್ ದಿ ಡೇಟಾ. ಇದು ತುಂಬಾ ಇದೆ, ನಾನು ಕೂಡ ಇನ್ನೂ ಕಲಿತಾ ಇದ್ದೀನಿ, ಯಾಕಂದ್ರೆ ಇದೆಲ್ಲ ತುಂಬಾ ಹೊಸದು, ನಾನು ಕೂಡ ಕಲಿತಾ ಇದ್ದೀನಿ ಇದನ್ನ ಆಯ್ತಾ. ನಾನು ಇಲ್ಲಿ ಫಿಲ್ಟರ್ಸ್ ಕೊಡೋದಕ್ಕೆ ಗೊತ್ತಿಲ್ಲ, ಬಟ್ ಏನಂದ್ರೆ ನನಗೆ ನಿಮ್ಗೆ ಇದನ್ನ ತೋರಿಸ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಅದಿನ್ನೊಂದು ಏನಂದ್ರೆ ಯಾರೋ ಬಂದ ಕುತ್ಕೊಂಡಿಲ್ಲ R&D ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಗುಡ್ ನೋಡಿ, ಈ ರೀತಿ ಮಾಡ್ಕೋಬೋದು ನಾವು. ಇಲ್ಲ, ಇದು ಪ್ಲಾಟ್ಲಿ ಅಲ್ಲಿ ಅಷ್ಟೇ ಇರೋದು ನಿಮ್ಗೆ, ಓಕೆನಾ. ಸೊ ಈ ರೀತಿ ಮಾಡಬಹುದು ನಾವು. ಓಕೆ, ಸೊ ಇದು ನಾನು ಡೀಟೇಲ್ ನೋಟ್ಸ್ ಇಲ್ಲಿ ನಾನು ಕೊಟ್ಟಿದ್ದೀನಿ ಆಯ್ತಾ. ಅದು ನಾನು ChatGPT ಎಲ್ಲ ಮಾಡಿರೋದು, ಬಟ್ ಏನಂದ್ರೆ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾನು ಅದನ್ನ ಮಾಡಿರೋದು. ಸೊ ಇದನ್ನ ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ಆಯ್ತಾ. ಪೈಥಾನ್ 2 ದಿನದಲ್ಲಿ 4 ಅವರಲ್ಲಿ ಖಂಡಿತವಾಗಿ ಕಂಪ್ಲೀಟ್ ಆಗಿ ಕಲ್ಸಕ್ಕಾಗಲ್ಲ. ನಿಮಗೆ ಅಟ್ಲೀಸ್ಟ್ ಒಂದು ಕಾನ್ಫಿಡೆನ್ಸ್ ಪ್ರೋಗ್ರಾಮ್ ಬರೀಲಿಕ್ಕೆ, ಮತ್ತೆ ಯಾವ ರೀತಿ ನಾನು ನೆಕ್ಸ್ಟ್ ಲೆವೆಲ್ಗೆ ಪ್ರೋಗ್ರಾಮ್ ಅನ್ನು ಮಾಡ್ಕೋಬಹುದು ಅಂತ ಅಷ್ಟು ನಾನು ಕಲ್ಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲ ಒಂದಷ್ಟು ಒಂದು 20% ಅಷ್ಟಾದ್ರೂ ಕಾನ್ಫಿಡೆನ್ಸ್ ಬಂದಿದೆ. ಇವಾಗ ನಾನು ಕಲಿಬೋದು, ನಾನು ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಬಿಟ್ಟು ಬೇರೆ ಏನೆಲ್ಲ ಕಂಟೆಂಟ್ಸ್ ಇದೆ ಅದನ್ನು ಕೂಡ ನಾನು ನಿಮಗೆ ಲಿಂಕ್ ಮೂಲಕ ನಿಮ್ಗೆ ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ನೀವು ಇದನ್ನ ದಯವಿಟ್ಟು ಪ್ರೋಗ್ರಾಮಿಂಗ್ ಅನ್ನು ಕಲೀರಿ, ನಿಮಗೆ ತುಂಬಾ ಒಳ್ಳೆಯದು. ಓಕೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮಗೆ ಈ ಕ್ಲಾಸ್ ಹೆಂಗ್ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಇಲ್ಲಿ ಕೆಲವೊಂದೆಲ್ಲ ಕ್ವಶನ್ಸ್ ಇದೆ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಡೈಲಿ ವೈಸ್ PDF ನೋಟ್ಸ್ ಡೌನ್ಲೋಡ್ ಆಪ್ಷನ್ ನಾಟ್ ಅವೈಲಬಲ್. ಯಾಕೆ? ಡೌನ್ಲೋಡ್ ನಾನು ಕೊಟ್ಟಿದ್ದೀನಲ್ವಾ, ಇಲ್ಲಿ ಡೌನ್ಲೋಡ್ ಆಗುತ್ತೆ. ಒಂದು ನಿಮಿಷ, ಯಾತಕ್ಕೆ ಡೌನ್ಲೋಡ್ ಆಗಲ್ಲ? ಎಲ್ರಿಗೂ ಹಂಗೆ ಆಗ್ತಿದ್ಯಾ? ಡೌನ್ಲೋಡ್ ಆಗ್ತಿಲ್ವಾ? ಪ್ರಾಕ್ಟೀಸ್ ಫೈಲ್ಸ್ ಡೌನ್ಲೋಡ್ ಅಂತ ಕೊಟ್ರೆ ಆಗ್ತಿದೆಯಲ್ಲ ಅದು. ಏನಾಯ್ತಪ್ಪ? ಮಾಡ್ತೇನೆ, ನಾನು ನೋಡಿಲ್ಲ ಆಕ್ಚುಲಿ. ಇಷ್ಟ ನಾವು ಮಾಡೋದು, ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದು. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ನಾನು ಈ ಟೆಲಿಗ್ರಾಮ್ ಚಾನಲ್ ಎಲ್ಲ ಅದನ್ನ ಪೋಸ್ಟ್ ಮಾಡ್ತೀನಿ. ಏನು ನಂಗೆ ಗೊತ್ತಿಲ್ಲ ಏನಿರೋದು ಅಂತ. ಥ್ಯಾಂಕ್ ಯು. ನಾನು ನೋಡಿಲ್ಲ ಆಕ್ಚುಲಿ. ನಾವು ಪ್ರತಿ ಸರಿ ಇಷ್ಟೇ ಹೆಂಗೆ ಹಾಕೋದು, ಏನಾಗಿದೆ ನಾನು ಚೆಕ್ ಮಾಡ್ತೀನಪ್ಪ. ಒಟ್ಟು ಇದು ಡೌನ್ಲೋಡ್ ಮಾಡ್ಕೋಬೋದು. ನಾನು ಲಾಸ್ಟ್ ಟೈಮ್ ಇಷ್ಟೇ ಹಾಕಿದ್ದು. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಏನು ಸರ್ವರ್ ಎರರ್ ಇದೆಯಾ ಅಥವಾ ನಮ್ಮದೇ ಎರರ್ ಇದೆಯಾ ನನಗೆ ಗೊತ್ತಿಲ್ಲ. ಇದು ನಾನು ಖಂಡಿತ ಚೆಕ್ ಮಾಡ್ತೇನೆ, ನನಗೆ ಗೊತ್ತಿರಲಿಲ್ಲ. ಸರಿನಾ? ಸೊ ನಾಳೆ ಇದನ್ನ ನಾನು ಇಶ್ಯೂ ರೈಸ್ ಮಾಡ್ಬಿಟ್ಟು ಚೆಕ್ ಮಾಡ್ತೀನಿ. ಇನ್ ಕೇಸ್ ಆಗೇ ಇಲ್ಲ ಅಂದ್ರೆ ನಿಮಗೆ ಕಂಟೆಂಟ್ ಏನಿದೆ ಅದೆಲ್ಲದೂ ನಾನು ನಿಮಗೆ ಕೊಡ್ತೀನಿ. ಯಾಕಂದ್ರೆ ಎಲ್ಲಾ ಕಂಟೆಂಟು ಇಲ್ಲಿದೆ ಆಯ್ತಾ. ಎಲ್ಲ ಪ್ರತಿಯೊಂದು ಕ್ಲಾಸಸ್ ನಾನು ಇಲ್ಲಿ ಇಟ್ಟಿದ್ದೀನಿ.
ನಿಮ್ಗೆ ಅರ್ಥ ಮಾಡಿಸ್ತೀನಿ. ಓಕೆನಾ? ರೈಟ್. ಸರ್, ಕಾಮನ್ಲಿ ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡೋ ಲೈಬ್ರರೀಸ್ ಯಾವುದು? ಅದು ನಾನು ತೋರಿಸ್ದೆ. ಪಾಂಡಾಸ್ ಮೈನ್. NumPy ಅಕಸ್ಮಾತ್ ಆಗಿ ಏನಾದ್ರು ಡೇಟಾ ಒಂದು ಸ್ಟ್ರಕ್ಚರ್ ವೈಸ್ ಬೇಕು, ಯಾವುದು ಡೇಟಾ ಬೇಸ್ ಕನೆಕ್ಟ್ ಆಗ್ತಿಲ್ಲ ಅಥವಾ ಡೇಟಾ ಕನೆಕ್ಟ್ ಮಾಡ್ಕೊಂಡು ಡೇಟಾ ಫ್ರೇಮ್ ಮಾಡಬೇಕು ಅಂದ್ರೆ NumPy, ಚಾರ್ಟ್ಸ್ ಪ್ಲಾಟ್ ಮಾಡ್ಬೇಕಂದ್ರೆ ಮ್ಯಾಟ್ಪ್ಲಾಟ್ಲಿಬ್, ಇವಾಗ ಪ್ಲಾಟ್ಲಿ ಅಥವಾ ಸಿಮಾನ್. Chat GPT, whether we can directly we had stored in the data in our system. ಹಂಗೂ ಮಾಡ್ಬೋದು. ನಮ್ಮ ಪಾತ್ ಇದೆ, ನನ್ಗೊಂದು ಪಾತ್ ಇದೆ ಅಂತ ನನ್ ಕೊಟ್ರೆ ನೆಕ್ಸ್ಟ್ ಅದೇ ತಗೊಳ್ಬೇಕು. ಎಸ್ ಸರ್. ಓಕೆ ಸರ್. ಓಕೆ. ದಿಲೀಪ್, ಡೇಟಾ ಕ್ಲೀನಿಂಗ್ ಲೈಬ್ರರಿ ಪಾಂಡಾಸ್. ದಿಲೀಪ್, ಪಾಂಡಾಸ್ ಯೂಸ್ ಮಾಡಿ, ಅಥವಾ ಓಪನ್ ಪೈ ಎಕ್ಸೆಲ್ ಅಂತ ಒಂದಿದೆ, ಅದನ್ನು ಯೂಸ್ ಮಾಡ್ಕೋಬಹುದು. ತುಂಬಾ ಇದೆ, ಆಯ್ತಾ? ಸ್ಪೆಸಿಫಿಕ್ ಎಕ್ಸೆಲ್ಗಾದ್ರೆ, ಇಲ್ಲ ನಾನು ಕಾಮನ್ ಆಗಿ ಬೇಕಂದ್ರೆ ಪಾಂಡಾಸ್. ಲೈಬ್ರರೀಸ್ ಯೂಸ್ ಮಾಡೋಕ್ಕೆ PIP ಇನ್ಸ್ಟಾಲ್ ಮಾಡಬೇಕಾ ಜುಪಿಟರ್ಲಿ? ಅದು ಅವಶ್ಯಕತೆ ಇಲ್ಲಮ್ಮ. PIP ಇನ್ಸ್ಟಾಲ್ ಎಲ್ಲ ಏನಿದ್ರು ಈ ಇದೆಲ್ಲ ಇದು ಈ ಕಮಾಂಡ್ ಬೇಸ್ಡ್ ಇದೆಯಲ್ಲ, ಅಲ್ಲಿ ಮಾಡ್ಬೇಕಂತೆ. ನೀವು ಇಲ್ಲೂ ಕೊಡ್ಬೋದು ಬೇಕಿದ್ರೆ PIP ಇನ್ಸ್ಟಾಲ್ ಅಂತ. ಇಲ್ಲ ಅಂದ್ರೆ ಇಂಪೋರ್ಟ್ ಕೊಡ್ತೀವಲ್ಲ ಅಷ್ಟೇ ಸಾಕು. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಇನ್ಸ್ಟಾಲ್ ಆಗೋಗ್ಬಿಟ್ಟಿರುತ್ತೆ. ಓಕೆ, ಒಂದು ಜೊತೆ ಡೌನ್ಲೋಡ್ ಆಗ್ತಿದೆ ಅಂತ, ನನಗೂ ಯಾಕೋ ಡೌನ್ಲೋಡ್ ಆಗ್ತಿದೆ. ಇದು ಚೆಕ್ ಮಾಡ್ತೀನಿ. ಇದು ಆಕ್ಚುಲಿ ಆಗುತ್ತೆ, ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇದು ಲಾಸ್ಟ್ ಟೈಮಲ್ಲಿ ಆಗಿತ್ತು, ನಮ್ಗೆ ಪ್ರತಿಯೊಂದು ಇದು ಬರ್ತಿದೆ, ಬಟ್ ಗೊತ್ತಿಲ್ಲ. ನಾನು ಚೆಕ್ ಮಾಡ್ತೀನಿ ಖಂಡಿತ. ಓಕೆನಾ? ರೈಟ್. ನೆಕ್ಸ್ಟ್, ಪೀಪಲ್ ಹೆಂಗ್ ಅನಿಸ್ತು ತಿಳಿಸಿ. ನಾಳೆ ಏನು ಕ್ಯಾನ್ವಾ. ಓಕೆ, ಓಕೆ. Python from was not known the libraries indeed. Okay, very good. Right, people? ಹೆಂಗ ಅನಿಸ್ತು ನಿಮ್ಗೆ? ಸಾಕಾಯ್ತಾ? ಏನಪ್ಪ ಇಷ್ಟೊಂದಿದೆ ಅಂತ ಕಲಿಬೇಕು, ಆಯ್ತಾ? ಜಾಬ್ ಬೇಕು, ಒಳ್ಳೆ ಜಾಬ್ ಬೇಕು ಅಂದ್ರೆ ಇದೆಲ್ಲ ಮಾಡ್ಲೇಬೇಕು, ಕಲಿಲೇಬೇಕು. ಹೆಂಗ ಅನಿಸ್ತು? ಏನು ಮೆಸೇಜ್ ಮಾಡ್ತೀನ? ಕನ್ಫ್ಯೂಸ್ ಆಗ್ಬಿಟ್ರಾ ಏನ್ ಹಾಕ್ಬೇಕು ಅಂತ? ರೈಟ್, ಇರ್ಲಿ. ಫೈನ್. ಸೊ ಪೀಪಲ್, ಈ 2 ದಿನದ ಟ್ರೈನಿಂಗ್ ಅಲ್ಲಿ ನೀವು ಏನ್ ಕಲ್ತಿದ್ದೀರಲ್ವಾ, ಆದಷ್ಟು ಇಂಪ್ಲಿಮೆಂಟ್ ಮಾಡಿ, ಟ್ರೈ ಮಾಡಿ. ಅದಾದ್ಮೇಲೆ ಚಾಟ್ GPT ಯೂಸ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು. ಎಲ್ರಿಗೂ ನಾನು ಹೇಳೋದೇನಂದ್ರೆ, ಚಾಟ್ GPT ಫ್ರೀ ಇದೆ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ಸೊ ತುಂಬಾ ಯೂಸ್ ಆಗುತ್ತೆ ಆಕ್ಚುಲಿ, ಆಯ್ತಾ? ಫೈನ್ ಪೀಪಲ್, ನಾಳೆ ಮತ್ತೆ ನಾಡಿದ್ದು ಸ್ವಲ್ಪ ಈ ಗ್ರಾಫಿಕ್ಸ್ ಮತ್ತೆ ಮೂವಿ ಎಡಿಟಿಂಗು ಮತ್ತೆ ನಿಮ್ಗೆ ಪ್ರೆಸೆಂಟೇಷನ್ಸ್ ಹೆಂಗ್ ಮಾಡ್ಬೋದು, ಸೊ ಈ ಥರದ್ದೆಲ್ಲ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ ನಾಳೆ ಸಿಗೋಣ. ಓಕೆನಾ? ಹೌದು, ನಿಮ್ಗೆ ಪ್ರಾಕ್ಟೀಸ್ ತುಂಬಾ ಬೇಕೇ ಬೇಕಪ್ಪ. ಈಗ ನಾನು ಎಷ್ಟೇ ಹೇಳ್ಕೊಟ್ರು ಪ್ರಾಕ್ಟೀಸ್ ಮಾಡಲೇಬೇಕು. ನಿಮ್ಗೆ ಇನ್ನೂ ತುಂಬಾ ಹೈ ಎಂಡ್ ಅಲ್ಲಿ ಇರುವಂತಹ ಬುಕ್ಸ್ಗಳು, ಪ್ರಾಜೆಕ್ಟ್ಸ್ಗಳು ಎಲ್ಲ ನನ್ನ ಹತ್ರ ಇದೆ. ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ನೀವು ಡೌನ್ಲೋಡ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ, ಆಯ್ತಾ? ಮೇಡ್ ಸ್ಮಾಲ್ ಪೈಥಾನ್ ಪ್ರೂಫ್ ಬೇಸ್ಡ್ ಆನ್ ಸ್ಟಡೀಸ್ ಕ್ಲಾಸ್. ವೆರಿ ಗುಡ್ ದರ್ಶನ್, ವೆರಿ ಗುಡ್. ಅದು ಕಳ್ಸಕ್ಕಾದ್ರೆ ಕಳಿಸಿ, ಚೆಕ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರೂ ಅದು ಬೇರೆಯವ್ರಿಗೆ ಶೋಕಾಸ್ ಮಾಡ್ಬೋದಂದ್ರೆ
ಅದನ್ನ ಗ್ರೂಪಲ್ಲಿ ಹಾಕೋಣ, ಇಲ್ಲಾಂದ್ರೆ ಅದನ್ನ ಲಿಂಕ್ಡ್ಇನ್ ಅಲ್ಲಿ ಹಾಕಿ ಟ್ಯಾಗ್ ಮಾಡಿ ಅಥವಾ ಗಿಟ್ ಹಬ್ ಅಲ್ಲಿ ಹಾಕಿ ಖಂಡಿತವಾಗಿ ನಾನು ಅದನ್ನ ಏನ್ ಮಾಡ್ಬೋದು ನನ್ನ ಕಡೆಯಿಂದ ನಾನು ನಿಮಗೆ ಒಂದು ನನ್ನ ರಿವ್ಯೂಸ್ ಕಮೆಂಟ್ಸು ಹಾಕ್ತೀನಿ. ಓಕೆನಾ? ರೈಟ್ ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ. ಬಾಯ್, ಶುಭರಾತ್ರಿ, ಬಾಯ್.